ಎಲ್ಲಿ ಹೊಟ್ಟೆ ನೋವು ಹೊಟ್ಟೆ ನೋವು ಅಮ್ಮ ನಂಗೆ ತಡ್ಕೊಳಕ್ ಆಗ್ತಿಲ್ಲ ಹೊಟ್ಟೆ ನೋವು ಹೊಟ್ಟೆ ನೋವು. ಹಲೋ ಹೊಟ್ಟೆ ನೋವು ಏನು ಅಂದ್ರೆ ನಂಗೆ ಡೆಲಿವರಿ ಆಗಕ್ಕೆ ಟೈಮ್ ಬಂದೈತೆ. ಹೊಟ್ಟೆ ನೋವು ಬನ್ನಿ ಅಂದ್ರೆ ಆಸ್ಪತ್ರೆ ಕರ್ಕೊಂಡೋಗಿ. ಹೊಟ್ಟೆ ನೋವು ಹ್ಮ್ ಏನ್ ತಿಂದಿದ್ದೆ? ಏನ್ ತಿಂದಿದಲ್ಲ ನೀನ್ ಮಾಡಿದ್ದು. ಅಯ್ಯೋ ಕಾಯ್ನ ಕ್ಯಾಯೋ ಪರಮಾತ್ಮ ಶುಭೋ ಅಯ್ಯೋ ಮುಳ್ತುಳ್ದೆ ಕಣೋ. ಹಲೋ ಹಲೋ ಯಾರಿಗೆ ಫೋನ್ ಮಾಡಿರೋದು ನೀನು? ನನ್ ಗಂಡ ನರಸಿಂಹರಾಜು BN. ನಾನು ವಯಸ್ಸಾಗಿರೋದು ಅಜ್ಜ ನರಸಿಂಹರಾಜು ಅಂತ. ವಯಸ್ಸಾಗೆ ಮಕ್ಳು ಮಾಡಿದಿಲ್ಲ. ವಯಸ್ಸಿಗಿಂತ ಮುಂಚೆ ಎಷ್ಟು ಜನಕ್ಕೆ ಮಾಡಿದ್ದೆ ನೀನು? ಅಯ್ಯೋ 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 ತಾಯಿನಾಕ್ಯ ನಮ್ಗೆ ಯಾ ಕರ್ಮ ನಮ್ಮ ನೆಂಟ್ರಿಷ್ಟು ಒಂದ್ ಮಾತಾಡಾರಲ್ಲಿ ಯಾ ಕರ್ಮ. ಹಲೋ ಹಲೋ ಯಾವಾಗ? ಹಲೋ ಹಲೋ ನನಗೆ ಮೀನ್ ತಿನ್ನಂಗ ಆಗೈತೆ. ಡೆಲಿವರಿ ಆಗಿ ಬೈಸ್ಕೊಂಡೈತೆ. ನನ್ಗೆ ಮೀನ್ ತಿನ್ನಂಗೈತೆ. ಮೀನ್ ತಾಂಬ. ಎಲ್ಲಿ ತಿಂತೀನಿ? ಮೀನು 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 ನಾವ್ ಮೀನ್ ಮಾರೋಲ್ಲ. ನನ್ಗೆ ಬಸ್ರಿಗೆ ನನಗೆ ಬೈಕೆ ಆಗೈತೆ. ಮೀನ್ ಮಾರೋಲ್ಲಿ ಇದ್ರೆ ತುಮಕೂರಾಗ ಮಂಡ್ಯಪೇಟೆ ಅದು ಇದು ಮೀನ್ ಮಾರೋದು ಎಲ್ಲಿ ಅಂತ ಕೇಳ್ರಿ, ತುಮಕೂರಾಗ ಹೇಳ್ತಾರೆ. ನಿನ್ ಬೈಕ್ ಮಣ್ಣಾಕ ನಿನ್ ಕಣ್ ಗಕ್ಕಿಕ ಲೋಪರ್ ನನ್ನ ಮನೆ ಕರೆನಾಗ್ರ ಕಚ್ಚ. ನೀನ್ ಹೋಗೋದಾರ ಆಕ್ಸಿಡೆಂಟ್ ಆಗಿ ಸಾಯ. ನೀನೆ ಹೋಗಿ ಮೀನ್ ತಾಂಬ ಒಂದ್ 2 kg. ನಾವ್ ಮೀನ್ ಮಾರೋಲ್ಲ. ಮೀನ್ ಮಾರೋದೇನಿದೆ? ಮೀನ್ ಮಾರದ ತಾಂಬ ಬೇಸೋಡಿ ನನ್ ಮಗನೇ. ಅಯ್ಯೋ ಕಾಯಿನ ಚಾಯ ಅಯ್ಯೋ ಅಮ್ಮನ ಚಾಯ ಹಂಗೆ ಹಾವು ಕಚ್ಚಿ 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 ಸತ್ತೋಗಿ ಆ ವಿಷ ಎಲ್ಲ ತಿಕ್ಕೆ ಮಕ್ಕೆ ಎಲ್ಲ ಏರ್ಕೊಂಡು ಆ ನಮ್ಮ ನಿನ್ ಮೈಯೆಲ್ಲ ಹಸ್ಲಿಗಾಗಿ ಅವಾಗ ಎಣ ತಗೊಂಡೋಗಿ ಹೂವು ಹಾಕಿ ಹಾರ ಹಾಕಿ ಆ ಗುಂಡಿ ಎಲ್ಲ ತೆಗ್ದು ನೀನ್ ಅದ್ರೊಳಗೆ ಮುಚ್ಚಿ ಅದ್ರ ಮೇಲೆಲ್ಲ ಹೂವು ಹಾಕಿ ಬಾಳೆಹಣ್ಣು ಹಾಕಿ ಇಕ್ಕಿ ಹಿಂಗೆ ಉಸಿರು ಕಟ್ಟಿ ಸತ್ವಾಗಲ್ವಲ್ಲ. ನಮ್ಮ ನೋಡಿ ಎರಡು ಮಾತಾಡಿದ್ರೆ ಉಸಿರು ಕಟ್ಟಿದಂಗ ಆಗುತ್ತೆ. ನನ್ಗೆ ಬಸ್ರಿ ನನ್ಗೆ ಬೈಕೆ ಆಗೈತೆ. ಮೀನ್ ತಗೊಂಡು ಜಲ್ದಿ ಬಾ, ಇವತ್ತು ಮೀನ್ ಸಾರು ಮಾಡ್ಬಿಡ್ತೀನಿ. ಮೀನ್ ಸಾರು ಮಾಡ್ಬಿಟ್ಟು ಇಬ್ರು ಊಟ ಮಾಡ್ಬಿಟ್ಟು ತಟ್ಟೆ ಕಿಕ್ಕೊಂಬಿಟ್ಟು ಮುದ್ದೆ ಸಾರು ಮಾಡ್ಬಿಟ್ಟು ಸಾರಲ್ಲಿ ಮುದ್ದೆ ಉಂಡ್ಬಿಟ್ಟು ಆಮೇಲೆ ಅನ್ನ ಇಕ್ಕೊಂಡು ಉಂಡ್ಬಿಟ್ಟು ಆಮೇಲೆ ಒಂದು ಮೊಟ್ಟೆ ಬೇಸ್ಕೊಂಡು ತಿನ್ಬಿಟ್ಟು ಮೈಸ್ಕೊಂಡು ಆಮೇಲೆ ಎಲೆಡ್ಕೆ ಹಾಕೊಂಡು ಆದ್ಮೇಲೆ ಇಬ್ರು ರೂಮ್ ಒಳಗೆ ಹೋಗ್ಬಿಟ್ಟು ಚಿಲ್ಕೆ ಹಾಕೊಂಬಿಟ್ಟು ಆಮೇಲೆ ಬೆಸಿಟ ಹತ್ಕೊಂಬಿಟ್ಟು ಆಮೇಲೆ ಹಾಸ್ಕೊಂಬಿಟ್ಟು ಆಮೇಲೆ ಇದು ದಿಂಬಚ್ಕೊಂಬಿಟ್ಟು ಆಮೇಲೆ ಇಬ್ರು ಕ್ಲೀನಾಗಿ ಮನಿಕೊಂಬಿಡೋಣ. ಅಯ್ಯಪ್ಪ ನಾ ಕೆಟ್ಟೆ. ಯಾರು ಅಲ್ಲಿ ನಾವು ನಮ್ಮ ಊರಾಗ ಶಾರ್ಟ್ ಔಟ್ ಸಿಕ್ಬಿಡು ಅಲ್ಲ. ಸೊ ಇದು ಇದು ತುಮಕೂರಾಗಿದ್ದೀನಿ. ಮೊದ್ಲೆಲ್ಲಿದ್ರಿ? ಮೊದ್ಲು ಊರಿಂದ ಬಂದೆ, ಈಗ ಬಳ್ಳಾಪುರದಿಂದ. ಅಲ್ಲ ಮೊದ್ಲು ಎಲ್ಲಿದ್ರಿ? ತುಮಕೂರು ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿ? ತುಮಕೂರಿಗೆ ಬರೋದಕ್ಕಿಂತ ಮೊದಲು ಬಳ್ಳಾಪುರದಾಗಿತ್ತು. ನಿಮ್ದು ನೆಗೆಟಿವ್ ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ಸ್ವಂತ ಊರು ಬಳ್ಳಾಪುರ. ಏ ಕಿಶೋರ ಸುಳ್ಳು ಹೇಳ್ಬೇಡ, ನನ್ಗೆ ಯಾಮಾರಿಸ್ಬೇಡ. ನಾನು ಕಾಲೇಜ್ ಬಿಟ್ಟಿದ್ದೀನಿ, ಕಾಲೇಜಿಂದ ಬರ್ತಾ ಇದ್ದೀನಿ. ಪಾರ್ಕಿಗೆ ಬಾ, ಹೋಗೋಣ. ಕಿಶೋರ್ ಅಲ್ಲ, ನನ್ನ ನರಸಿಂಹರಾಜು. ಕಿಶೋರ ನನಗೆ ಸುಮ್ಮನೆ ನನಗೆ ನೋಡೋ, ನನಗೆ ಬೇಜಾರು ಮಾಡಿಬಿಡ. ಕಾಲೇಜಿಗೆ ನಾನು ಹೋಗಿಲ್ಲ, ಪಾರ್ಕಿಗೆ ಹೋಗೋಣ ಬಾ. ಇಲ್ಲನ ಓಯ್ ಇದಕ್ಕೆ ಬರೋದು ನೀವು ಕಾಲೇಜಿಗೆ ಹೋಗ್ತೀವಿ ಅಂತ ಮನ ಮರ್ಯಾದೆ ಐತೆ ಯಾರಿಗೆ ಕೊಟ್ಟಿದ್ದೆ? ನಾನು ನರಸಿಂಹರಾಜು. ಅಪ್ಪ ಅಮ್ಮ ದುಡ್ಡುಗಳು ಕಾಸುಗಳು ಇಸ್ಕೊಂಡ್ಬಿಟ್ಟು ನಿಮ್ ಮನ ಮರ್ಯಾದೆ ಐತೆ ನಿಮ್ಗೆ? ಓದಕ್ ಗೊತ್ತಿರೋ ಅಥವಾ ಇಂಥವ್ಗೆ ಬರೋದು ನೀವು? ಅಂಕಲ್ ನೀವು ಯಾವ ಯಾರು ಹೇಳಿ? ನಾನು ನರಸಿಂಹರಾಜು. ಯಾವ ಊರು? ಬಳ್ಳಾಪುರ. ಅಂಕಲ್ ನಮ್ದು ಮೈಸೂರು ಅಂಕಲ್. ನೀವು ಕಿಶೋರ್ ಅಲ್ವಾ? ಸುಮ್ನೆ ತಮಾಷೆ ಮಾಡ್ಬೇಡ ಕಿಶೋರ್. ಒಳ್ಳೆ ಮಕ್ಳುಗಳ್ನ ಕೆಟ್ಟ ದಾರಿಗೆ ಎರ್ಸ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಅಂತೀಯ, ನಾಚಿಕಲ್ಲ ನಿನ್ಗೆ? ಅಂಕಲ್ ಯಾಕೆ ಲವ್ ಮಾಡೋ ತಪ್ಪ ಅಂಕಲ್? ಪ್ರೀತಿಸೋ ತಪ್ಪ? ಪ್ರೀತಿಸೋ ತಪ್ಪ? ನೀವೇ ಹೇಳಿ. ಪ್ರೀತಿಸೋ ತಪ್ಪ ಅಂತ ಅಂದ್ರೆ ಒಂದು ಅಂತ ಬರ್ಬೇಕು, ಓದ್ಬೇಕು ಚೆನ್ನಾಗಿ. ಓದೋ ಟೈಮಲ್ಲಿ ನಾನು ಓದ್ತಾ ಇದ್ದೀನಿ. ನಾನು ಲವ್ ಮಾಡ್ಬೋದಲ್ಲ, ಓದ್ಕೊಂಡೆ ಲವ್ ಮಾಡ್ಬೋದಲ್ಲ, ಅದ್ರಲ್ಲಿ ಏನಿದೆ ತಪ್ಪು? ನೀವ್ ಯಾವತ್ತು ಯಾರಿಗೂ ಲವ್ ಮಾಡೇ ಇಲ್ವಾ ಅಂಕಲ್?
ನೋಡಿ ಇಂಥ ಜನ ಅಲ್ಲಲ್ಲ ಮಕ್ಕಳುಗಳು ಈ ವಯಸ್ಸಿಗೆ ಹಿಂಗಾದ್ರೆ ಈಗ ಓದೋ ಟೈಮ್ ಓದಮ್ಮ. ಏ ಕಿಶೋರ್, ನೀನ್ ನನಗೆ ತಮಾಷೆ ಮಾಡ್ಬೇಡ. ಬಾ, ನನ್ ಕಾಲೇಜ್ಗೆ ಹೋಗಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ. ಬಾ, ನಾನು ಎಲ್ಲಾನ ಹೋಗೋಣ, ಪಿಕ್ನಿಕ್ ಹೋಗೋಣ ಬಾ ಎಲ್ಲಾನ. ಎಲ್ಲ ನನ್ನ ಎದುರಿಗೆ ನೀನ್ ಈ ತರ ಮಾತಾಡಿದ್ರೆ ನೀನ್ ಯಾವನ್ ಮಗಳನ್ನಾಗಿರ್ಲಿ ಡ್ಯಾಶ್ ಹೋಗ್ಬಿಡಿವಿ. ಕಿಶೋರ್ ಕಿಶೋರ್ ಸೇಕ ಹೋಗಲ್ಲ ಹುಡಿ. ಯಾರು ನೀವ್ ಹೇಳಿ ಅಂಕಲ್? ಅಚ್ಚುಕಟ್ಟಾಗ್ರೆ ಹೆಣ್ಮಕ್ಳು ಕೆಟ್ಟ ಹೋಗೋದು. ಅಂಕಲ್ ನೀವ್ ಯಾರು ಹೇಳಿ? ಆಗಿಂದ ಹೇಳ್ತಾರೆ ಯಾರು? ನಾವು ನರಸಿಂಹರಾಜ್ ಅಂತ ಹೇಳಿಲ್ವಾ? ಯಾವ್ದಾರು ಹಂಗ್ ನಂಬರ್ ಮಾಡಿದ್ರಿ? ಏನ್ ಅಂಕಲ್ ನೀವ್ ಹಿಂಗ್ ಬೈತಾ ಇದ್ದೀರಾ? ಒಂದ್ ಹೆಣ್ಮಗುಗೆ ಈ ತರ ಬೈಬೋದಾ? ಹೆಣ್ಮಗುನ ನಿಮ್ಮಂತರಿಂದ 10-12 ಮಕ್ಳು ಕೆಟ್ಟ ಹೋಗ್ತವೆ. ನಿಮ್ ದಿಲ್ ತಿರ್ಗವು. ಯಾಕೆ? ನೀವಾದ್ರೆ ತಿಪ್ಟೂರ್ ಲಕ್ಷ್ಮಮ್ಮನ್ನ ಗೊಲ್ರಾಮನ್ನ ಎಲ್ಲ ಲವ್ ಮಾಡ್ಬೋದು, ನಾವ್ ಮಾಡಂಗಿಲ್ವಾ ಅಂಕಲ್? ಮುಚ್ಕೊಂಡಿದ್ದೆ ನೀವ್ ಹೆಣ್ಮಕ್ಳ ನೀವು? ಅಲ್ಲ, ನೀನು ಲವ್ ಮಾಡ್ಬೋದು ಗೊಲ್ರಾಮಂಗೆ, ಭಯ ಐತೆ ನಿಮ್ಗೆ? ತಿಪ್ಟೂರ್ ರತ್ನಮ್ಮಂಗೆ, ಲಕ್ಷ್ಮಮ್ಮಂಗೆ, ಗೊಲ್ರಾಮಂಗೆಲ್ಲ ನೀವು ಲವ್ ಮಾಡ್ಬೋದಾ? ನೀವೆಲ್ಲ ಲೆಕ್ಕ ಹಾಕೊಂಡು ನೀನು ಓದಕ್ ಬರ್ತಾ ಇದೀಯ ಟೌನ್ಗೆ ನೀನು? ಅಲ್ಲ, ನೀನ್ ಲವ್ ಮಾಡ್ಬೋದು, ನಾನ್ ಲವ್ ಮಾಡಂಗಿಲ್ವನೋ? ಮಕ ಹೊರಗಂಗ್ ಊದ್ಬಿಟ್ಟಿನಿ ಅಂದ್ರೆ. ಏ ಯಾಕೋ ನರ್ಸ ಅಥವಾ ನರ್ಸ ನನ್ನ ಎದೆ ಮೇಲೆ ಬೆಳೆದಿರೋ ಕೂದಲು ಪ್ರಯಾಸ ಇಲ್ಲ ನಿನ್ಗೆ? ನೀನ್ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತಿದ್ರೆ ತಿಪ್ಟೂರ್ ರತ್ನಮ್ಮಂತಕ್ಕೆ, ಗೊಲ್ರಾಮಂತಕ್ಕೆ, ಲಕ್ಷ್ಮಮ್ಮಂತಕ್ಕೆ ಹೋಗೋದು ಬರೋದು ಅಲ್ವಾ? ನೀನೇನು ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಪಾರ್ ನನ್ ಮಗನೇ. ಮುಂದಾರ ನೀನು ಕಾಲೇಜ್ಗೆ ಹೋಗಕ್ ಗೊತ್ತಿಲ್ಲ ಲೇ, ನಾನ್ ಕಾಲೇಜ್ ಹೋಗಲ್ಲ ಕಣಲೇ, ನಾನ್ ಹೋಗಲೇ ಬಾರ್ಲಿ ಅಂತೀಯಲ್ಲ ನೀ. ಲೇ ತುರ್ಲಪ್ಪ, ನಾನ್ ಲೆಲ್ಲಿ. ಅಯ್ಯೋ ನೀವು ಅಮ್ಮ, ನನಗೆ ಯಾವಾಗ ಹಿಂಗ್ ಮಾತಾಡೋದು ಈಗ ಗೊತ್ತಾಗ್ಲೇ ಇಲ್ವಲ್ಲ ನಮ್ಮ ನಟಿ ಒಳಗೆ ಏನು ಕಾಯಿಲೆ ಬರಲ್ವಲ್ಲ ತಾಯಿನ ನಮ್ಮ. ನಾನ್ ಕಣ ಲೆಲ್ಲಿ. ನರಸಿಂಹಣ್ಣ, ಹಲೋ, ಯಾಕಣ್ಣ ಫೋನ್ ಕಟ್ ಮಾಡ್ದೆ? ಇನ್ನ ಕಟ್ ಮಾಡಿ. ಹಲೋ ನರಸಿಂಹಣ್ಣ, ಫೋನೇ ಮಡಿಕೊಳ್ಳೋದು ಬೇಡ. ಒಂದ್ ತಾಯಿನ ಹಾಕಿ ತಾಂಡು ಎಲ್ಲ ಚೆಚ್ಚಾಯಿ ಸುಮ್ಮನೆ ಉಣ್ಕೊಂಡು ಹೋಗ್ಬಿಡ್ತೀನಿ. ಸುಮ್ಮನೆ ಒಬ್ಬ ದುಡ್ಡು ಕೊಡೋಣ, ಒಬ್ರು ಮಾಡಲ್ಲ. ಒಂದ್ ತಾಯಿನ ಹಾಕ್ಯ ನರಸಿಂಹಣ್ಣ. ಯಾರು? ನರಸಿಂಹಣ್ಣ. ಏನ ಯಾಕೆ ಯಾರ್ರಿ? ನರಸಿಂಹಣ್ಣ. ಯಾರು ಹೇಳು? ನಾನ್ ತುಣ್ಣೆಕ ಹೇಳ್ರಿ ಯಾರ ಹೆಸರು? ನಮ್ದೇ ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ ಈಗಾಗಲೇ 150 ಸಲ ಅಂದಿ. ಯಾಕೆ ಬಿಡಿಸ್ಕೊಂಡೈತ? ನರಸಿಂಹಣ್ಣ ನೋಡೋ, ಇನ್ನೊಂದ್ಸಲ ಹೇಳಿದ ಹಂಗೆ. ಈಗಾಗಲೇ 150 ಸಲ ಹೇಳಿದ ನೀನು. ನರಸಿಂಹಣ್ಣ. ಅಯ್ಯೋ ಇವನು ಅಮ್ಮನ್ನ ಇದೇನ್ ಕತೆ ಇದು? ಇದೇನ್ ಕತೆ ಇದು? ನನ್ನ ತಿಕ್ಲು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ. ಅಯ್ಯೋ ಅಂತ ಆಯ್ನ ಇಲ್ಲಿಗೆ 200 ಸಲ ಆತಲ್ಲ. ನರಸಿಂಹಣ್ಣ ಯಾವನ್ ಹೇಳ ಲಫರ್ ಆಗಳಪ್ಪ. ನರಸಿಂಹಣ್ಣ. ಓಯ್ ನಾನೇ ನರಸಿಂಹಣ್ಣ. ಏನ್ ಹೇಳ್ಬಿಟ್ಟು ಅಯ್ಯೋ ಅಂತ ಆಯ್ನ ನರಸಿಂಹಣ್ಣ. ಏಯ್ ನಾನ್ ನೋಡೋ ಇನ್ ಕೈಲಿ ಮೊಬೈಲ್ ಹಾಕ್ಬಿಡ್ತೀನಿ ಆಚೆಗೆ. ನರಸಿಂಹಣ್ಣ. ನರಸಿಂಹಣ್ಣ. ನರಸಿಂಹಣ್ಣಂಗ್ ತಿಕ್ಲಿಡಿತು. ನರಸಿಂಹಣ್ಣಂಗ್ ತಿಕ್ಲಿಡಿತು. ಅಯ್ಯೋ
ನಮ್ಮನ್ನ ನಾನ್ ನಕ್ರು ಅವ್ನು ಹೇಳಲ್ಲ ಯಾರು ಏನು ಅಂತ. ನರಸಿಂಹಣ್ಣ ಏನ್ ಹೇಳೋಣ? ಓ ನಮ್ಮನ್ನ ಒಂದಿಷ್ಟು ಇದನ್ನ ತಗೊಂಡ್ ಮಗ ಯಾಕೆ ಹೊರಗಡೆ ಕೊಂಡ ಇದೆ. ನರಸಿಂಹಣ್ಣ ಏನ್ ಹೇಳೋ ಶಾಕಣ್ಣ? ಅಯ್ಯೋ ತಾಯಿನ ಕ್ಯಾಯ. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ತಿಥಿಗೆ ಹೋಗ್ಬೇಕು ಹೇಳಿ. ನರಸಿಂಹಣ್ಣ ನೋಡ್ತಿಲ್ಲಣ್ಣ. ನರಸಿಂಹಣ್ಣ ತಾಯಿನ ಕ್ಯಾಯ ಉಸಿರು ಸಿಕ್ಕಂಡಂಗಾತಲ್ಲ. ಯಾರ ಸಮಯ? ನರಸಿಂಹಣ್ಣ ಅಯ್ಯೋ ಇವನು ತಾಯಿನ ಬೆಳಕರ್ದಾಗಿಂದ ಬರೀ ನರಸಿಂಹಣ್ಣ ಅಂದಿದ್ದೆ ಆಗೋದಲ್ಲ. ನರಸಿಂಹಣ್ಣ ನರಸಿಂಹಣ್ಣ ಏ ನಾನೇ ನರಸಿಂಹಣ್ಣ. ಏನ್ ಹೇಳು ನಗದ್ ಬಿಟ್ಟು? ನರಸಿಂಹಣ್ಣ ಅಯ್ಯೋ ಅಯ್ಯೋ ಮಗ ನಂಗೆ ಟಿಕ್ಲ್ ಹಿಡಿದಿದೆ ನೋಡು. ನರಸಿಂಹಣ್ಣ ಟಿಕ್ಕಿ ಹಿಡಿದಿದೆ ನೋಡು. ಏನ್ ಹಿಂಗಾಗಿ ಹೋದ್ ನಮ್ ಕತೆ. ನಮ್ಮನ್ನ ಹಾಕ್ಯ ಇರೋದ್ 70 ರೂಪಾಯಿ ಪೆಟ್ರೋಲ್ ಹಾಕ್ಸನ್ ತಿರುಗಿ ಬಂದೆ. ₹1 ಕೊಡ್ಲಿ ಯಾರು? ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಹಾಕ್ಯ ಇಲ್ಲೇ ಅಜ್ಜಿಗೆ ಇರ್ಬೇಕಾಟ ಆದ್ರೆ ನಮ್ಮನ್ನ ಯಾವ್ದೋ ಇರೋ ಕಾಸು ತಗೊಂಡು ಕಾರಿಗೆ ಕೊಟ್ಟು ಕಾರಿಲ್ಲ ಎಲ್ಲ ಬಿಚ್ಕೊಂಡ್ ಹೋದ್ರು. ಏನ್ ಕತೆ ನೀವು? ನಮ್ಮನ್ನ ಹಾಕ್ಯ ಇಲ್ಲಿ ₹1 ಇಲ್ಲ 70 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಬಂದೆ. ಏನಣ್ಣ ಇದು ನರಸಿಂಹಣ್ಣ ನಿಂದು? ಇವ್ನು ಯಾವ ತಿಕ್ಕಲ್ ನನ್ ಮಗ ಇಲ್ಲಿ 1,500 ಬರೀ ನಗ್ತಾಳೆ ಅವ್ರೆ. ನರಸಿಂಹಣ್ಣ ಹೇಳೋಣ ಒಂದ್ಸಲ ಇದು ಯಾರು ನೀನು? ಇನ್ನೂ ಜೋರಾಗಿ ಅಣ್ಣ, ಇನ್ನೂ ಜೋರಾಗಿ, ಇನ್ನೂ ಜೋರು. ಅಯ್ಯೋ ಅಯ್ಯೋ ಹೋಗಿ ತಿಕ್ಕು ನನ್ನ ಮಕ್ಳು ತವಾಡ್. ನಾನು ಅರ್ಧ ಜೀವ ಮಾಡ್ಕೊಂಡಿಲ್ಲ ಒಂದ್ ತಾಯಿನ ಹಾಕಿ. ಅಯ್ಯೋ 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 ಈ ಕರ್ಮ ಇದು. ನಮ್ಮನ್ನ ನಾವೇನ್ ಈ ಬಲಗಡಿಗೆ ದೇವಕ್ಕೆ ಕೊಡಲ್ಲ ಅವ್ರ ನಮ್ಗೆ. ಸ್ವಾಮಿ ಹೇಳಪ್ಪ, ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ. ಇವ್ರು ಎಲ್ಲ ತಿಕ್ಲಿ ಹಿಡಿದಿರೋ, ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲಿ ಹಿಡುಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿ ಹಿಡಿಯಂಗ್ ಕಾಣ್ತದೆ. ಓ ಅಲ್ಲೋ ಕಾಂಗ್ರೆಸ್ ಬತ್ತಿ ಅಣ್ಣ. ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ, ನಮ್ಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀವಿ, ನಮ್ಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಯಾರೇ ತಿಕ್ಕಿದಂಗ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರು ಒಂದೇ ಒಂದು ಹಾಕಾರ ಪರಂಗಿ ಗಿಡಕ ನಾನು ಗಿರಾಕಿ ಕರ್ಕೊಂಬರೋಣ. ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ ಸ್ವಾಮಿ? ನಾನು ತಿಕ್ಲಿಯಾಗಿಂದ ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೋ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು?
ಅಯ್ಯೋ ನಮ್ ಬಾಗಲಗಡೆ ಅಡಿಗೆ ಸ್ವಾಮಿ ಇಲ್ಲ ಆಮೇಲೆ ಏನ್ ಮಾಡೋದು ನಮ್ಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದೆ. ಅಣ್ಣ ಅಣ್ಣ ಅಲ್ಲ ಸ್ವಾಮಿ ನರಸಿಂಹಣ್ಣ ಓ ಯಾಕಣ್ಣ ಅವ್ರ ಯಾರು ಪಕ್ಕದಾಗಿರೋದು ಒಂದ್ ಸ್ವಲ್ಪ ಗಡಿ ಕೆಲ ಕಳಿಸ್ ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ ಅಲ್ಲ ಮಗ ಇದು ಸೀನಿಯರ್ ಸಿಕ್ಲೂರು ಅದು ಸಂಸಾರನ ಗೊತ್ತಿಲ್ಲಂದ್ರೆ ಅದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್ ಟ್ರೈನ್ ಅವ್ರಿಗೆ. ಹಲೋ ಮನೆಗಿನಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ರಮೇಶ್ ರಾತ್ರಿ ಕರೆಂಟ್ ಇಲ್ಲ ಕಂಗಣ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ ವಿಧಾನಸೌಧದಲ್ಲಿ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಸರಂಗಿ ಗಿಡ ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆದೆ ಎಲ್ಲ ನಮ್ದೇನೆ ಅದು. ಖಂಡಿತ ನನಗೂ ಹುಚ್ಚಿಡಿತೈತೆ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿ ಅಂತ ಗೂಡಿಸ್ಕೊಂಡ್ ಕುಂತವ್ರಿ ಇಲ್ಲಿ ನಮ್ಮನ್ನ ಮಕ್ಕ ಹೋಗ್ಬಿಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಇದು ಖಂಡಿತ ಸುತ್ತಿ ಹೋದ್ರೆ ಯಾಕಣ್ಣ ಚಿಕ್ಕ ಸರ್ಕಳ ಮಗ ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ. ಅದಕ್ಕೆ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಏನ್ ಕ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಆಗುತ್ತೆ ಪಕ್ಕ ನಗಾಗ್ತೈತಿ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು. ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡ್ ಅಲ್ಲೇ ಇದು ಈರೆಕ್ಕಿ ತಲೆ ಇರ್ತದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಕೊರೆಗೆ. 3 ಗಂಟೆ ಆಯ್ತು ಅಲ್ಲೇ ನಿಮ್ಗೆ. ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ ಅಣ್ಣ? ಓಯ್ ಇದು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನಾ? ಹೋಗ ಬೆಳಿಗ್ಗೆನೆ ಇವಾಗ ಇನ್ನು ಬಲ ನಮ್ಗೆ ಯಾಕೆ ಕರ್ಮ ಯಾಕೆ ಅಡಿಕೆದ್ದೆ ಮಗ? ಯಾಕೆ ಅಡಿಕೆದ್ದೆ ನಾನು? ಅಣ್ಣ 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 ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ? ಹಲೋ 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನ 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧ ನಮ್ಮ ಮನೆ ಅಲ್ಲಿ ಈಗ 3 ಗಂಟೆ ಟೈಮು. ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿವಂತೆ ಬಾರಣ್ಣ ಬೆಂಗಳೂರಿಗೆ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಡ್ ಬತ್ತೀಯಾ? ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏನ್ರ ವ್ಯಾಪಾರನು ನಾವ್ ಮಾಡಲ್ಲ ಸ್ವಾಮಿ. ನಮಗ್ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋಣ ಜಲ್ದಿ. ಒಂದ ಮಾಡಂಗ ಆಯ್ತಾ? ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾವ ಕಡೆಗೆ ಇದ್ದೆ ಮಗ ನಾನು?
ಅಣ್ಣ ಮಗ ನರಸಿಂಹಣ್ಣ ಅವನ ನರಸಿಂಹಣ್ಣ ಯಾಕೆ ಹಿಡಿತೈತಿ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ನರಸಿಂಹಣ್ಣ ಹಲೋ ಸ್ವಾಮಿ ಪರಮಾತ್ಮ ಹಲೋ ಹಿಡಿತೈತಿ ಯಾಕೆ? ಹಲೋ ಹಲೋ ಅಣ್ಣ ಕಾಂಗ್ರೆಸ್ ಗಿರಾಕಿ ಕರ್ಕೊಂಬತ್ತೀಯ ಇವತ್ತು. ಸ್ವಾಮಿ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಚ್ಚು ಐತಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರಿ. ಇವರು ಇದೆಂತದು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ ನುಗ್ಗೆ ಗಿಡ ಅವೆಲ್ಲ ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಐತಿ ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನೀವು ಸ್ವಲ್ಪ ಬಲಗಡೆ ಗೆದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕೇಳ್ರಿ. ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕೇಳ್ರಿ. ಹಲೋ ದುಡ್ಡು ಕೊಡ್ಬೇಕಾಯ್ತು ಬಾರಂಗಡಿಗೆ ಗುಬ್ಬಿಗಟ್ಟಗ ಏನ್ ಸಾವ್ಕಾರ ನೀವ್ ಹೆಂಗ್ ಅಂದ್ಬಿಟ್ರೆ ಹೆಂಗ್ ಹೇಳಿ? ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ನಮ್ ಜೀವನ ಹಿಂಗೆ ಏನು ಎತ್ತ ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ? ಇಲ್ಲಿ ನ್ಯಾಯ ಮಾಡೋರು ಯಾರು? ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ. ನೋಡ್ರಿ ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ. ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ. ನೀವ್ ಗುಬ್ಬಿಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ? ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ. ನೀವ್ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಿ ನ್ಯಾಯ ಆಗೋದು, ತೀರ್ಮಾನ ಆಗೋದು. ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ. ನ್ಯಾಯ ಮಾಡೋರಪ್ಪ. ಯಾವ್ದಾರು ಬೇರೆ ನಂಬರಿಗೆ ಮಾಡಿದ್ರು ನೋಡಿ. ನೀವ್ ಯಾರು ಹೇಳಿ? ನರಸಿಂಹರಾಜು. ಯಾವ ಊರು? ಬಳ್ಳಾಪುರ. ಯಾವ ಊರ ಹತ್ರ ಬರೋದು ಹೇಳ್ರಿ? ಅದು ಬೂನಹಳ್ಳಿ ರೇ. ಅಲ್ಲ ರೀ, ಯಾವ ಸ್ಟೇಟ್ ಅಲ್ಲಿ ಬರೋದದು? ತಮಿಳ್ನಾಡು. ಇದು ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾಗೈತೆಯೋ? ನಮ್ಮನ್ ಬಾಯಿಗೆ ಏನಾನ ಇಕ್ಕೊಂಡಿದ್ದ? ಮತ್ತೀಗ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ. ಸುಮ್ನೆ ಬಾಯಿಗೆ ಏನ್ ಇಕ್ಕೊಂಡಿರ್ತೀವಿ? ಇಕ್ಕೊಂಡಿರ್ತೀಯ? ಅನ್ನ ತಿನ್ನ ಮಾತಾಡು. ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ತಿನಕೋನ ಇಲ್ಲಿ ನ್ಯಾಯ ಮಾಡಕ್ ನಮ್ಮನ್ನ ಯಾಕೆ ಇಲ್ಲಿ ಮಾತಾಡ್ತಿದೀವಿ ತಾನೇ? ನಾನು ನ್ಯಾಯ ಮಾಡಕ್ ನಮ್ಮನ್ನ ನಮ್ಗೇನ್ ಗೊತ್ತು? ನ್ಯಾಯ ನಾವ್ ಯಾಕೆ ಕೊಡಕ? ನಮ್ಗೆ ದುಡ್ಡು ಬಾಗ್ಲಾಗಿ ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ. ನೀನ್ ಬರ್ಬೇಕಾದ್ರೆ ನಾವು ಅವರೆಲ್ಲ ಕಣ್ರಿ ಬೇರೆಯವರು. ನಾವು ನರಸಿಂಹರಾಜು ಅಂತ, ನಾವು ಸೋಮ ರೆಡ್ಡಿ ಅಲ್ಲ ನಾವು ಅಂತ ಹೇಳ್ಬೇಕು. ನೀನ್ ಇಷ್ಟೊತ್ತ ನಾವು ಹಂಗ ಹೇಳಕ್ಕೆ ನೀವು ಬಿಡು ಕೊಟ್ರ ಒಂದೇ ಸಮಕ್ ಮಾತಾಡ್ರಿ. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರು ನೋಡಿ. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನಾವು ನ್ಯಾಯ ಮಾಡಾರಲ್ಲ. ಇವು ಒಮ್ಮನ್ನ ಈ ನನ್ನ ಮಕ್ಳಿಂದಲೇ ಇಂಥ ನನ್ನ ಮಕ್ಳಿಗೆ ಕೊರೋನಾ ಬಂದು ಹೊರಗೆ ಹೋಗಲ್ವಲ್ಲ ಇವನ್ ತಾಯಿನ ಅವ್ರಿವ್ನು ತಲೆ ಕೆಡಿಸ್ಕೊಂಡು. ಹಲೋ ಅಣ್ಣ, ನೀನೇ ತುಂಬ್ಕೊಂಡಿದ್ಯಾ ಚಿನ್ನು, ನೀನೇ ತುಂಬ್ಕೊಂಡಿದ್ಯಾ. ನೀನ್ ಯಾವತ್ತು ನಾನ್ ಮರ್ಯಾದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರೂ ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ಪ್ರಿಯಕರನಾದ ನರಸಿಂಹರಾಜುನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೊತ್ತಿಗೆ ನನ್ ಸುಮ್ಮನೆ ಉಣ್ಸಿ ಹಾಕ್ತಾರ ಮನೆಗೆ. ಅಷ್ಟೊತ್ತಿಗೆ ನನ್ನ ಇಲ್ಲಿ ಸುಮ್ಮನೆ ಉಣ್ಸಿ ಹಾಕ್ತಾರ. ಹೊಟ್ಟೆಯಿಂದ ಊತ್ ಕೆಡಿದವ್ರು ನನ್ನ. ಯಾಕೆ ಚಿನ್ನು? ಚಿನ್ನು ಅಲ್ಲ ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಣ್ಲಿಲ್ಲ, ಅದೇನೋ ಸುಳ್ಳು ಬಂದ್ ಕಣ್ಗೊಡಿತು ಅನ್ನಂಗೆ ಮನೆಗೆ ನೀರು ನೀಡಿ ಕೊಡ್ದಂಗ ಆಗ್ತಾರೆ. ಒಂದ್ ಎಲೆ ಅಡಿಕೆ ಕೊಡಲ್ಲ, ಎದ್ ತಗ ಅಂತಾರೆ. ನಾವು ಒಲೆ ವಯಸ್ಸಾಯ್ತು ನನಗೆ. ನಿನಗೂ ವಯಸ್ಸಾಯ್ತು, ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗ ಇರೋದು ನಿನ್ನ ಸುಖ.
ನನ್ನ ನಿನ್ನ ಈಗ ನೋಡಿ, ನಿನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ, ನನಗೂ ಮದ್ವೆ ಆಗೈತೆ ಮಕ್ಳಾಗೈತೆ. ಹಾ ಈಗ ಇಬ್ರು ಸೇರ್ಕೊಂಡ್ರೆ ಹಾ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗ್ ಒಳ್ಳೆ ಸುಖ ಕೊಡ್ತೀನಿ. ಹಾ ಹ್ಮ್ ಒಳ್ಳೆ ಸುಖ ಬೇಕಾ? ನಾನ್ ನಿನಗೆ ಕೊಡ್ತೀನಿ. ಹಾ ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಹಾ ಒಂದ್ ವೈರ ಇದು ಕರೆಂಟ್ ಐತಲ್ಲ ಪ್ಲಸ್, ಹಾ ಒಂದ್ ವೈರ ತೂಕಿಟ್ಬಿಡು, ಹಾ ಇನ್ನೊಂದ್ ವೈರ್ ನೀನ್ ಇಟ್ಕೊಂಡ್ಬಿಡು, ಹಾ. ಒಳ್ಳೆ ಸುಖ ಸಿಗುತ್ತಾಗ. ಚಿನ್ನು, ಓ ನನ್ಗ ಆ ತೂತ ಬೇಡ, ಕರೆಂಟಿನ ತೂತ. ಒಂದ್ ವೈರ ಇದಕ್ಕಿತ್ತು ನನಗೆ ಪ್ಲಗ್ಗಿಗೆ, ಇಲ್ಲಿ ಒಂದ್ ವೈರ ಪ್ಲಗ್ಗಿಗೆ ಇತ್ತು, ಇನ್ನೊಂದ್ ವೈರು ನೀನ್ ಇಟ್ಕೊಂಡ್ಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನು ಒಂದ್ ವೈರು ಆ ತೂತಿಗೆ ಇಕ್ತೀನಿ, ಆದ್ರೂ ಅದ್ ನನಗ್ ಬೇಕು ಬೇಕು ಬೇಕು, ಅದ್ ನನ್ಗ್ ಬೇಕೇ ಬೇಕು ಚಿನ್ನು, ಅದ್ ನಂಗ್ ಬೇಕೇ ಬೇಕು. ಬೇಕೇ ಬೇಕು? ಏನೋ ಬೇರೆ ನೋಡ್ತು ನೋಡು, ಆತರ ಮಾತಾಡ್ಬೇಡ. ಎಷ್ಟು ಕೊಟ್ಟಿದ್ದ ನನ್ ಮಗ ಅಲ್ಲ ನೀನು. 150 ಸಲ ಹೇಳಿರ್ಬೇಕು ನೀನು, ನಾನು ಕತ್ತಿದೀಯ ಅಂತಾರಲ್ಲ, ನನ್ನ ಸಹಾಯ ಆಗ್ತೀನಿ, ನಿಮ್ ಮಾಸ್ತಿ ಹೊಡೆದಿದ್ದೀನ. ಅಲ್ಲಣ್ಣ, ದೇವ್ರು ಅಂತ ನಿಮ್ಮ ಅಪ್ಪವ್ರು ಬದುಕೋರು. ಯಾಕೆ ಯಾಕಣ್ಣ ಅಲ್ಕ ಮತ್ ಯಾಕಣ್ಣ ಬೈತಿರೋದು? ಇಲ್ಲೇ ಉಸಿರಾಡಕ್ಕಾಗಲ್ಲ ನನಗೆ, ಹಂಗಂತ ಎಲ್ಲ ಕರೆಂಟ್ ಟೇಕ್ ಹೊಡೆದಂತ ಮಾತು ಕೇಳಿ ನನ್ಗೆ ಉಸಿರೇ ಆಡಕ್ಕಾಗಲ್ಲ. ಈಗ ನೋಡೋಣ, ಅದನ್ನ ಯಾರು ನೋಡ್ಕೊಂಡಿರಿಲ್ಲ, ತಗೋರಿದ್ರೆ ಯಾರನ್ನ ನೋಡೋಣ. ಏನ ಅದೇ ಹಳೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನ ಯಾರಿಗಾನ ಕೊಟ್ಬಿಡ್ತೀನಿ ನೋಡೋಣ. ನಮ್ಗೆ ಏನ್ ಹೇಳ್ತೀರಿ, ಯಾರಿಗಾನ ಕೊಡ್ತೀರ ನೀನು? ಅಲ್ಲಣ್ಣ, ನೀನೇ ಯಾರಿಗಾನ ಸೇಲ್ ಮಾಡಿಸ್ಕೊಡೋಣ. ನಾನ್ ಕೊಡ್ಸಲ್ಲ, ನನಗೆ ಗೊತ್ತಾಗಲ್ಲ ಅದು. ಕೊಡ್ಸೋಣ, ನೀನಂತ ವ್ಯವಹಾರಸ್ಥ ಯಾರು ನೋಡೋಣ ತುಮಕೂರು ಡಿಸ್ಟಿಕ್ ಅಲ್ಲಿ? ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರಣ್ಣ ತುಮಕೂರು ಡಿಸ್ಟಿಕ್ ಅಲ್ಲಿ? ರಿಯಲ್ ಎಸ್ಟೇಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನನಗೆ. ಸುಮ್ಮಿರಣ್ಣ, ನಿಮ್ಮ ಅಪ್ಪ ಹೇಳೋಗ್ಲಿಲ್ಲ ಮಧ್ಯಾಹ್ನ ಅಲ್ಲ? ಮಗ ನಮ್ಮ ಅಪ್ಪ ಹೇಳೋದೇನು ಮಧ್ಯಾಹ್ನದಾಗ? ನಿಮ್ಮ ಮಾವನು ಬಂದಿರಲಿಲ್ಲ ಜೊತೆಗೆ? ಹಂಗಂತ ಅಂದ್ಬಿಟ್ರೆ ನಮ್ಮ ಅಪ್ಪ ಅರ್ಕೆ ತಗೊಂಡ್ಬಿಡ್ತಾರ ಅಲ್ಲಿಂದಲೇ. ಯಾರು? ಮನೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು 80,000 ಖರ್ಚು ಮಾಡಿ ಡಿಸ್ಚಾರ್ಜ್ ಮಾಡ್ಕೊಂಡು ಇದು ಯಾರ ಮಗ ನಿನಗೆ ಫೋನ್ ಮಾಡಿದಾರಂತ ನನ್ನ ಹಿಡ್ಕೊಂಡು ಎಳ್ಕೊಂಡು ಬಂದ್ಬಿಡ್ತೀವಿ ರಾತಾಗ್ರಿಲ್ಲ. ಅಲ್ಲಣ್ಣ, ನಿಮ್ಮ ಮಾವರು ಬಂದಿದ್ರು. ಬಂದು ಅವರು ಮಾತಾಡ್ಸಿ ಎಲ್ಲ ಹೂವ ಎಲ್ಲ ಹಾಕಿ ತಂದಿ ಮಣ್ಣಾಗತಕ್ಕ ಇದ್ದು. ಯಾರನ್ನ ಮಾತಾಡ್ಸಿದ್ರು ನಮ್ಮ ಮಾವರು? ನಿಮ್ಮ ಅಪ್ಪರ್ನ. ಮುಚ್ಚಿಡಿಯೋದು ಒಂದು ಬಾಕಿ ಐತೆ ನನಗೆ. ಅಣ್ಣ, ಆಮೇಲೆ ಮಣ್ಣೆಲ್ಲ ಆದ್ಮೇಲೆ ಮರಿ ಕಟ್ಸಿದ್ವಲ್ಲ, ಊಟ ಮಾಡ್ಕೊಂಡು ಹಂಗೆ ಹೋದ್ರಣ್ಣ. ನಮ್ಮ ಅಪ್ಪ ಸತ್ತು 14 ವರ್ಷ 15 ಬಿದ್ದೈತೆ. ಏನಣ್ಣ? 14 ವರ್ಷ 15 ಬಿದ್ದೈತೆ. ಯಾರು? ನಮ್ಮ ಅಪ್ಪ ತೀರೋಗಿ. ಅಣ್ಣ, ನಿಮ್ಮಪ್ಪ ತೀರಾಗ 14 ವರ್ಷ ಆಯ್ತು. ನಾನ್ ಹೇಳ್ತಿರೋದು ನಿಮ್ಮ ಅಮ್ಮವ್ರ ಗಂಡಂಗೆ. ನಿಮ್ಮ ಅಮ್ಮನ್ ಗಂಡಂಗೆ ಅಲ್ಲ ಮಗ, ಎಷ್ಟೊಂದು ಕೊಟ್ಟಿದ್ದ ನನ್ ಮಗ. ನಮ್ಮ ಅಮ್ಮ ಗಂಡ ಬೇರೆ, ನಮ್ಮ ಅಪ್ಪ ಬೇರೆ. ಅಲ್ವಾ? ನಮ್ಮ ಅಮ್ಮನ್ ಗಂಡ ಬೇರೆ, ನಮ್ಮ ಅಪ್ಪನ ಬೇರೆ ಅಲ್ಲ. ಈಗ ಗುಜ್ಕ ನನ್ನ ಮಗನೇ. ಯಾವಾಗ ನೀನ್ ತಿಕ್ಲು ಬಿಡ್ತದ ಅವಾಗ ಕರ್ಕೊಂಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ಒಂದ ಮಾಡ್ಬೇಕು ನಾವು ಒಂದ. ನನ್ನ ಮನಸ್ಸಲ್ಲಿ ಮಾತ್ರ ನೀನೇ ತುಂಬ್ಕೊಂಡಿದ್ಯಾ ಚಿನ್ನು, ನೀನೇ ತುಂಬ್ಕೊಂಡಿದ್ಯಾ. ನೀನ್ ಯಾವತ್ತು ನಾನ್ ಮರ್ಯಾದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರೂ, ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ, ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೊತ್ತಿಗೆ ನನ್ ಸುಮ್ಮನೆ ಉಣ್ಸಿ ಹಾಕ್ತಾರ ನಮ್ಮ ಮನೆಗೆ. ಅಷ್ಟೊತ್ತಿಗೆ ನನ್ನ ಇಲ್ಲಿ ಸುಮ್ಮನೆ ಉಣ್ಸಿ ಹಾಕ್ತಾರ, ಹೊಟ್ಟೆಯಿಂದ ಊತ್ ಕೆಡಿದವ್ರು ನನ್ನ. ಯಾಕೆ ಚಿನ್ನು? ಚಿನ್ನು ಅಲ್ಲ, ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಣ್ಲಿಲ್ಲ, ಅದೇನೋ ಸುಳ್ಳು ಬಂದು ಕಣ್ಗೊಡಿತು ಅನ್ನಂಗೆ. ಮನೆಗೆ ನೀರು ನೀಡಿ ಕೊಡ್ದಂಗ ಆಗ್ತಾರೆ, ಒಂದ್ ಎಲೆ ಅಡಿಕೆ ಕೊಡಲ್ಲ, ಎತ್ತಾಗ ಅಂತಾರೆ. ನಾವು ಒಲೆ ವಯಸ್ಸಾಯ್ತು ನನಗೆ. ನಿನಗೂ ವಯಸ್ಸಾಯ್ತು, ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ.
ಅವಾಗಲೇ ಇರೋದು ನನ್ನ ನಿನ್ನ ಸುಖ ಹಾ ನನ್ನ ನಿನ್ನ ಈಗ ನೋಡಿ ನಿನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ ನನಗೂ ಮದ್ವೆ ಆಗೈತೆ ಮಕ್ಳಾಗೈತೆ ಹಾ ಈಗ ಇಬ್ರು ಸೇರ್ಕೊಂಡ್ರೆ ಹಾ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗ್ ಒಳ್ಳೆ ಸುಖ ಕೊಡ್ತೀನಿ. ಹಾ ಹ್ಮ್ ಒಳ್ಳೆ ಸುಖ ಬೇಕಾ? ನಾನ್ ನಿನಗ್ ಕೊಡ್ತೀನಿ. ಹಾ ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಹಾ ಒಂದ್ ವೈರ ಇದು ಕರೆಂಟ್ ಐತಲ್ಲ ಪ್ಲಸ್ ಹಾ ಒಂದ್ ವೈರ ತೂಕಿಟ್ಬಿಡು, ಹಾ ಇನ್ನೊಂದ್ ವೈರ್ ನೀನ್ ಇಕ್ಕೊಂಬಿಡು, ಹಾ ಒಳ್ಳೆ ಸುಖ ಸಿಗುತ್ತಾಗ. ಚಿನ್ನು ಓ ನನ್ಗ ಆ ತೂತ ಬೇಡ, ಕರೆಂಟಿನ ತೂತ. ಒಂದ್ ವೈರ ಇದಕ್ಕಿಟ್ಟು ನನಗೆ ಪ್ಲಗ್ಗಿಗೆ, ಒಂದ್ ವೈರ ಪ್ಲಗ್ಗಿಗೆ ಇಟ್ಟು ಇನ್ನೊಂದ್ ವೈರು ನೀನ್ ಇಕ್ಕೊಂಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನು ಒಂದ್ ವೈರು ಆ ತೂತಿಗೆ ಇಕ್ತೀನಿ. ಆದ್ರೂ ಅದ್ ನನಗ್ ಬೇಕು ಬೇಕು ಬೇಕು, ಅದ್ ನನ್ಗ್ ಬೇಕೇ ಬೇಕು ಚಿನ್ನು, ಅದ್ ನಂಗ್ ಬೇಕೇ ಬೇಕು. ಬೇಕೇ ಬೇಕು? ಏನೋ ಬೇರೆ ನೋಡ್ತು ನೋಡು, ಆತರ ಮಾತಾಡ್ಬೇಡ. ಎಷ್ಟು ಕೊಟ್ಟಿದ್ದ ನನ್ ಮಗ ಅಲ್ಲ ನೀನು. 150 ಸಲ ಹೇಳಿರ್ಬೇಕು ನೀನು, ನಾನು ಕತ್ತಿದೀಯ ಅಂತ ನನ್ನ ಸಹಾಯ ನಿಮ್ಮ ಮಾಸ್ತಿ ಹೊಡೆದಿದ್ದೀನ. ಅಲ್ಲಣ್ಣ, ದೇವ್ರು ಅಂತ ನಿಮ್ಮ ಅಪ್ಪವ್ರು ಬದುಕೋರು. ಯಾಕೆ ಯಾಕಣ್ಣ ಅಲ್ಕ ಮತ್ ಯಾಕಣ್ಣ ಬೈತಿರೋದು? ಇಲ್ಲ ಉಸಿರಾಡಕ್ಕಾಗಲ್ಲ ನನಗೆ, ಹಂಗಂತ ಎಲ್ಲ ಕರೆಂಟ್ ಟೇಕ್ ಹೊಡೆದಂತ ಮಾತು ಕೇಳಿ ನನ್ಗೆ ಉಸಿರೇ ಆಡಕ್ಕಾಗಲ್ಲ. ಈಗ ನೋಡೋಣ, ಅದನ್ನ ಯಾರು ನೋಡ್ಕೊಂಡಿಲ್ಲ, ತಗೊಳೋರಿದ್ರೆ ಯಾರನ್ನ ನೋಡೋಣ. ಏನ ಅದೇ ಹಳೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನ ಯಾರಿಗಾನ ಕೊಟ್ಬಿಡ್ತೀನಿ ನೋಡೋಣ. ನಮ್ಗೆ ಏನ್ ಹೇಳ್ತೀರಿ, ಯಾರಿಗಾನ ಕೊಡ್ತೀರ ನೀನು? ಅಲ್ಲಣ್ಣ, ನೀನೇ ಯಾರಿಗಾನ ಸೇಲ್ ಮಾಡಿಸ್ಕೊಡೋಣ. ನಾನ್ ಕೊಡ್ಸಲ್ಲ, ನನಗೆ ಗೊತ್ತಾಗಲ್ಲ ಅದು. ಕೊಡ್ಸೋಣ, ನೀನಂತ ವ್ಯವಹಾರಸ್ಥ ಯಾರು ನೋಡೋಣ ತುಮಕೂರು ಡಿಸ್ಟಿಕ್ ಅಲ್ಲಿ? ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರಣ್ಣ ತುಮಕೂರು ಡಿಸ್ಟಿಕ್ ಅಲ್ಲಿ? ರಿಯಲ್ ಎಸ್ಟೇಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನನಗೆ. ಸುಮ್ಮಿರಣ್ಣ, ನಿಮ್ಮ ಅಪ್ಪ ಹೇಳೋಗ್ಲಿಲ್ಲ ಮಧ್ಯಾಹ್ನ ಎಲ್ಲ? ಮಗ ನಮ್ಮ ಅಪ್ಪ ಹೇಳೋದು ಮಧ್ಯಾಹ್ನದಾಗ. ನಿಮ್ಮ ಮಾವನು ಬಂದಿರಲಿಲ್ಲ ಜೊತೆಗೆ? ಹಂಗಂತ ಅಂದ್ಬಿಟ್ರೆ ನಮ್ಮ ಅತ್ತಿ ಪರ್ಕೆ ತಗೊಂಡ್ಬಿಡ್ತಾರ ಅಲ್ಲಿಂದಲೇ. ಯಾರು? ಮನೆಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು 80,000 ಖರ್ಚು ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಯ್ತು. ಯಾರ ಮಗ ನಿನಗೆ ಫೋನ್ ಮಾಡಿದಾರಂತ ನನ್ನ ಹಿಡ್ಕೊಂಡು ಎಳ್ಕೊಂಡು ಬಂದ್ಬಿಡ್ತೀವಿ ರಾತ್ರಿ. ಅಲ್ಲಣ್ಣ, ನಿಮ್ಮ ಮಾವರು ಬಂದಿದ್ರು. ಬಂದು ಅವರು ಮಾತಾಡ್ಸಿ ಎಲ್ಲ ಹೂವ ಎಲ್ಲ ಹಾಕಿ ತಂದಿ ಮಣ್ಣಾಗತಕ್ಕ ಇದ್ದು. ಯಾರನ್ನ ಮಾತಾಡ್ಸಿದ್ರು ನಮ್ಮ ಮಾವರು? ನಿಮ್ಮ ಅಪ್ಪರ್ನ. ಇಲ್ಲ ಮಗ, ಮುಚ್ಚಿಡಿಯೋದು ಒಂದು ಬಾಕಿ ಐತೆ ನನಗೆ. ಅಣ್ಣ, ಆಮೇಲೆ ಮಣ್ಣೆಲ್ಲ ಆದ್ಮೇಲೆ ಮರಿ ಕಟ್ಸಿದ್ವಲ್ಲ, ಊಟ ಮಾಡ್ಕೊಂಡು ಹಂಗೆ ಹೋದ್ರಣ್ಣ. ನಮ್ಮ ಅಪ್ಪ ಸತ್ತು 14 ವರ್ಷ 15 ಬಿದ್ದೈತೆ. ಏನಣ್ಣ? 14 ವರ್ಷ 15 ಬಿದ್ದೈತೆ. ಯಾರು? ನಮ್ಮ ಅಪ್ಪ ತೀರೋಗಿ. ಅಣ್ಣ, ನಿಮ್ಮಪ್ಪ ತೀರಾಗ 14 ವರ್ಷ ಆಯ್ತು. ನಾನ್ ಹೇಳ್ತಿರೋದು ನಿಮ್ಮ ಅಮ್ಮವ್ರ ಗಂಡಂಗೆ. ನಿಮ್ಮ ಅಮ್ಮನ್ ಗಂಡಂಗೆ ಅಲ್ಲ ಮಗ, ಎಷ್ಟು ಟೈಮ್ ಕೊಟ್ಟಿದ್ದ ಮಗ. ನಮ್ಮ ಅಮ್ಮ ಗಂಡ ಬೇರೆ, ನಮ್ಮ ಅಪ್ಪ ಬೇರೆ. ಅಲ್ವಾ? ನಮ್ಮ ಅಮ್ಮನ ಗಂಡ ಬೇರೆ, ನಮ್ಮ ಅಪ್ಪನ ಬೇರೆ. ಈಗ ಗುಜ್ಕ ನನ್ನ ಮಗನೇ. ಯಾವಾಗ ನೀನ್ ತಿಕ್ಕು ಬಿಡ್ತದ ಅವಾಗ ಕರ್ಕೊಂಬತ್ತೀನಿ. ಯಾರಿಗ್ ತಿಕ್ಲು? ಅಲ್ಲಿ ತಂದಿದೆಯಲ್ಲ, ಇಲ್ಲಿ ನಿಮ್ಮ ತುನೆ ಮೇಲೆ ಎಳೆದ್ಬಿಟ್ಟು ಹೋಗ್ಬಿಡ್ಲಾ? ಬಿಡು, ಏನೋ ತುಣ್ಣೆ ಪಣ್ಣೆ ಅಂತೆಲ್ಲ ಮಾತಾಡ್ತಾನೆ. ಸುರೇಶನಿಗೆ ಫೋನ್ ಮಾಡುವಾಗಕ್ಕಯ್ಯ, ಸುರೇಶನಿಗೆ ಫೋನ್ ಮಾಡೋಗ್. ಇಲ್ಲಿ ಆಯ್ತು. ಯಪ್ಪ ಸ್ವಾಮಿ ಪರಮಾತ್ಮ. ಸೂರ್ಯ ಏನಾಯ್ತು? ಎಲ್ಲಿದ್ಯಾ? ಮನೆ 97 63 83 2023. ಏನಿದು? ಇದಕ್ಕೆ ಫೋನ್ ಪೇ ಮಾಡೋ ಒಂದು 300 ರೂಪಾಯಿನ. ಏಕೆ? ಎಣ್ಣೆ ಹೊಡೆದಿದ್ದೀನಿ, ಕಾಸಿದ ಕಣ. ಅಲೋ
ಹಲೋ ಏನು ಮಾತಾಡೋದಿಲ್ಲಪ್ಪ. ಹಲೋ ಲೇ ಮಾತಾಡಲೇ. ಹೇಳು. ಏನ್ ಹೇಳ್ತಾರೆ ಗುಂಜು ನಿಂಗೆ? ಒಂದ್ 300 ರೂಪಾಯಿ ಎಣ್ಣೆ ಕಾಸು, 120 ರೂಪಾಯಿ ಒಂದ್ 1/4 kg ಚಿಕನ್ ತಗೊಳೋದಕ್ಕೆ, 2 ಸಿಗರೇಟ್. ನನಗೆ ಕೇಳ್ತಾ ಇದ್ರು ಆ ನನಗೆ ಕೇಳ್ತಾ ಇದ್ರ ಅಂತ. ನೀನ್ ಕಾಸು ಹಾಕ್ 460 ರೂಪಾಯಿ. ಏಕೆ? ಕುಡಿಯಕ್ಕೆ, ಕಬಾಬ್ ತಿನ್ನಕ್ಕೆ. ನಿಮ್ಮಪ್ಪನ ಏನ್ ಜೋರಾಗಿ ಮಾತಾಡಲೇ. ಸರಿ ಆಚೆ ಬಂದು ಬಂದನ. ಹಲೋ. ಹಲೋ ಲೇ 300 ರೂಪಾಯಿ ಎಣ್ಣೆ ಹೋಗೆ. ನಾನು ನಿಮ್ಮ ಅಪ್ಪ ಅನ್ಕೊಂಡೆ. ನಿಮ್ಮ ಅಪ್ಪ ಫೋನ್ ಮಾಡಿದ್ರು, ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿದ್ರು. ನಿಮ್ಮ ಅಪ್ಪಾಜಿಗೆ? ಯಾಕ ಅವ್ರ ಅಮ್ಮನ ಹಾಕಿರ ಸಂಘದಲ್ಲಿ ದುಡ್ಡು ತಗೊಂಡಾಗ ಹೆಂಗ್ ಕುಡಿಲಿಲ್ವಾ ನೀನ್? ತಿನ್ಲಿಲ್ವಾ? ಅಲ್ಪ ನನ್ನ ಮಗನೇ ಕರೆಕ್ಟಾಗಿ ಮಾತಾಡೋದ್ ಕಲಿ. ಮನೆ ಒಳಗಡೆ ಇದೀನಿ ಅಂದ್ಬಿಟ್ಟು ನಾನು ಲೆಕ್ಕ ಮಾತಾಡಿದ್ರೆ ನೀನು ಅದನ್ನೇ ಇದು ಮಾಡ್ತಿದ್ದೀನಿ. ನೀನು ನಿಮ್ಮ ಅಪ್ಪಗೆ ಫೋನ್ ಮಾಡ್ಬಿಟ್ಟು ಕೇಳು. ನಾನೇ ಕೇಳ್ತಾ ಇದೀಯಾ? ನಿಮ್ಮಪ್ಪಂಗೆ ಕೊಡಲೇ. ನಿಮ್ಮ ಅಪ್ಪಂಗೆ ಯಾಕೆ ಕೊಡೋದು? ಕಾಸು ಬೇಕಿತ್ತೀಗ 480 ರೂಪಾಯಿ. ನಿಮ್ಮ ಅಪ್ಪ ನಿನಗೆ ಫೋನ್ ಬೇಕು ಏನೋ? ಸೊ ನನ್ನ ಮಕ್ಕಳು ನಿಂಗೆ ದುಡ್ಡು ಬೇಕಾದ್ರೆ ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಕೇಳು. ನನಗೆ ಫೋನ್ ಮಾಡ್ತೀಯಾ? ನಿಮ್ಮಪ್ಪಂಗೆ ಕೊಡೋಕೆ ಹೇಳ್ತೀನಿ. ಕಿವಿ ಕೇಳಲ್ಲ ನಮ್ಮ ಅಪ್ಪಂಗೆ. ನಮ್ಮನ್ನ ನನ್ನ ಮಗನ ಕೇಳಲ್ಲ ಅಂತ ಗೊತ್ತಿಲ್ಲ ನನಗೆ. ಅಲ್ಕ ನನ್ನ ಮಗನೇ ದಯವಿಟ್ಟು ನನ್ನ ಮಕ್ಕಳ ಕರೆಕ್ಟ್ ಮಾತಾಡೋದ್ ಕಲಿ. ಆ ಬೋಳಿ ಮಗನ ನನಗೆ ಗೊತ್ತಿಲ್ಲ, ಕಿವಿ ಕೇಳಲ್ಲ ಕಿವುಡ್ ನನ್ನ ಮಗ ಅಂತ. ಅಯ್ಯೋ ಈಗ ನೀನು ಫೋನ್ ಮಾಡಿದಲ್ಲ ನಾನೇನು ನೀನು ಅದೇ ದುಡಿಸ್ಕೊಂಡೆ ಅಂತ ಹೇಳಿದ್ರಲ್ಲ, ಬೇಕಿತ್ತು ದುಡಿಸ್ಕೊಂಡೆ ಅಂತ ಫೋನ್ ಮಾಡಿದಲ್ಲ. ಅವನು ನಿನಗೆ ನಿಮ್ಮ ಯಾವನ್ ಮಾಡಿದ್ದ ನಿನ್ಗೆ ಹೋಗ್ ಅವ್ನು ಕೇಳ್ಕೊಳ್ಳಲಿಲ್ಲ ಗಂಡು. ಈಗ ಯಾರಿಗೆ ಹತೋಟಿಗೆ ಇಟ್ಕೊಂಡು ಮಾತಾಡೋದ್ ಕಲಿ ನೋಡಿ ಮಕ್ಳ. ಅಲ್ಲ ಅವ್ನು ನಿಮ್ಮ ಅಪ್ಪನ್ ಕೊಡ್ಲಾ ಗೌಡಂಗೆ, ಗೌಡ್ ನನ್ ಮಗನ್ಗೆ? ಏನ್ ಇಷ್ಟಿಕ್ತ ನಂಗೆ ಹೇಳ್ತಾನಲ್ಲ. ಇಲ್ಲೇ ಕೊಡಲೇ ನನ್ ಮಗನ್ಗೆ ಜಂಟ ಬಾಲ್ಗಿಲ್ಲೇ. ಅಯ್ಯೋ ಕನ್ನಡ ಫೇಮಸ್ ಫೋನ್ ಇಟ್ಟು ಮಾಡ್ತೀನಿ. ಲೇ ಕಾಸು ಕೊಡವು. ಇದೆ ಎಲ್ಲಿಂದ ತರೋದು ನಾವು? ಎಲ್ಲನ ಕಳ್ತನ ಮಾಡೋ ಸರಿಯಾದ ಮಿಂಟ್ರಿಗಳ ನೀನು ಸರಿಯಾದ ಮಿಂಟ್ರಿಗಳ ಯಾಕಲ್ಲ ಮೊದ್ಲು ನಾನೇ ಕಳ್ತನ ಮಾಡಂತೀಯ. ಮತ್ತೆ 460 ರೂಪಾಯಿ ಕೊಡ ಎಣ್ಣೆ ಹೊಡಿಬೇಕು ನಾನು. ಈಗ 300 ರೂಪಾಯಿ ಈಗ 400 ರೂಪಾಯಿ ಅಂತ ಇದೆಯಾ? ಇಲ್ಲೇ ಕಬಾಬು ಸಿಗರೇಟ್ಗೆ ಯಾರು ನಿಮ್ಮ ಅಮ್ಮ ಕೊಟ್ಟಿದ್ದ? ಅಯ್ಯೋ ಸುಳೆ ಮಗನ ಕಲ್ಬಿಟ್ಟು ಎಲ್ಲರೂ ಹೋಗಿ ಸಾಯ್ರಿ, ಅಲ್ಲಿಗೆ ಎಲ್ಲರೂ ಬಸ್ಕೋ ಕಾಯ್ದೋ ಸಿಕ್ಕಿ ನಾವೇ ಯಾಕೆ ಹಿಂಗೆ ಹೊಡಿಕಂತೀವಿ ಫೋನ್ ಮಾಡಿ. ನಾನು ಭಾಳ ಹಾಳು ಮಾಡ್ದಲ್ಲೋ ಲೋಪ ನನ್ನ ಮಗನೇ. ನಾಳೆ ಮಾಡಕ್ ಬಂದಿದೆ ಅವಾಗ ಏನ್ ಹಾಳು ಮಾಡಿದೆ ಅಂದ್ರೆ ಅವಾಗ ನಾನು ಲವ್ ಮಾಡ್ತಿದ್ನಲ್ಲ, ಅವಾಗ ನೀವು ಸುಮ್ಮನೆ ಕರ್ಕೊಂಡೋಗಿ ನನಗೆ ನಮ್ಮ ಮದುವೆ ಮಾಡ್ತಿದ್ರೆ. ಯಾರಿಗೆ? ನನಗೆ ಅವಳಿಗೆ ನಂದಿನಿಗೆ. ಇಲ್ಲ ನಾನು ಇಲ್ಲಿ ಬೀದಿಗೆ ಹೋಗೋದು ಎಲ್ಲರಿಗೂ ಮದುವೆ ಮಾಡ್ತೀನಿ ಅಂತ ಬೋರ್ಡ್ ಹಾಕೊಂಡಿದ್ದೀನಿ. ಬನ್ನಿ ಖರ್ಚು ಮಾಡ್ಬೇಕಾಗಿಲ್ಲ, ಬಂದ್ ಮದುವೆ ಮಾಡ್ಸಿದ್ರೆ ಸಾಕಾಗಿತ್ತು. ನಾ ಬೀದಿಲಿ ಹೋಗೋ ಬೋರ್ಡ್ ಮಕ್ಕಳಿಗೆಲ್ಲ ಮದುವೆ ಮಾಡ್ತೀನಿ ಅಂತ ಬೋರ್ಡ್ ಹಾಕೊಂಡಿದ್ದೀರಾ? ನೀನ್ ಕಳಲಿ ಬಿಕಾರಿ ನನ್ ಮಗಲಿ ಬೋಳಿ ಮಗಲಿ ನನ್ನ ಯಾಕೆ ಕೇಳ್ತಿಲ್ಲ? ಕುರ್ಕುರ್ದ ತೆಗಿ ನಿಮ್ಗೆಲ್ಲ ನಂಬರ್ಗಳು ಯಾರು ಕೊಟ್ಟಿದ್ನಂದ? ನಿಮ್ ನಂಬರ್ಗಳು ಯಾರು ಕೊಟ್ಟಿದ್ದು? ಯಾಕೆ ಮಕ್ಕಳು ಕೊಟ್ಟರು ಅಂತ ಗೊತ್ತಾಯ್ತಲ್ಲ ನಿಮ್ಗೆ? ಯಾವನ ಕೊಡ್ಲಿಲ್ಲ ಗಂಡು. ಗಂಡು ನನ್ ಮಗನೇ ಮದ್ಯ ಕುಡಿ ಅಂತಲ್ಲ. ನೀನ್ ಏನ್ ಮಾತಾಡ್ತೀವಿ ಅಂತ ನಿಂಗೆ ಹತೋಟಿ ಇಲ್ಲ. ಏನ ನೀನ್ ಏನ್ ಮಾತಾಡ್ತಿದೀಯ ಅಂತ ನಿಂಗೆ ಹತೋಟಿ ಇಲ್ಲ. ಮಜ್ಜಿಗೆ ಕುಡಿ.
ಅವನಿಗೆ ಕೊಳ್ಳ ನಿಮ್ಮ ಅಪ್ಪಂಗೆ ಮಗನಿಗೆ ನಿಮ್ಮ ಅಪ್ಪಂಗೆ ಕೊಡ್ಲ ಕಿವುಡಂಗೆ. ಅಯ್ಯೋ ನಮ್ಮ ಅಪ್ಪಂಗೆ ಕೊಡೋಕೆ ತಗೊಂಡೋತಿ ಬಿ ಪಿ ರೈಸ್ ಮಾಡ್ತಾನೆ. ಅಲ್ಲ ಇಲ್ಲ ಅವ್ರು ಮನೆಗಿಲ್ಲ, ಕೂಲಿ ಹೋಗ್ರಿ. ನಿಮ್ಮ ಅವ್ವ ಕೂಲಿ, ನಿಮ್ಮ ಅವ್ವನ ಕೂಲಿ ಹೋಗೈತಾ? ಏನ್ ಕೂಲಿಗೋ? ನಾವು ಇನ್ನೇನು ಇರ್ತದೆ, ಕಬ್ಬು ಕಳೆ ಅದು ಇದು ಕಬ್ಬು ಕಡಿಯೋದು. ಅವ್ರ ಕೂಲಿಗೆ ಹೋಗೋರೆ, ನೀನ್ ಆಯ್ಕೊಂತೀನಿ ನನ್ನ ಮಗ ಮನೆ ಕಂಡಿದ್ಯಾ? ಅಯ್ಯೋ ಬೋಳಿ ಮಗ, ನಾನು ಅಲ್ಲಿ ನಿಯತ್ತಾಗಿ ಐತೀನಿ ಅಲ್ಲಿ ಬೇಕ್ರಿ ಅಲ್ಲಿ ಬೇವರು ಸೂರ್ಯನ ಕಾಣದಾಡಿ. ಸೂರ್ಯ ನಿಮ್ ಮನೆಗೆ ನಿಮ್ಮ ಅಪ್ಪ ನಿಮ್ಮಮ್ಮ ಇಲ್ಲ ಅಲ್ವಾ? ತಡಿ, ಅದ ಆ ಕಡೆ ಗೌರಮ್ಮ ಅವಳೆ ಕರ್ಕೊಂಡ್ ಬರ್ತೀನಿ ಮಂತಕ್ಕೆ. ಯಾವರಮ್ಮ? ಯಾವರಮ್ಮ? ನಿಂಗೆ ಯಾಕೆ ಬಂದ್ಮೇಲೆ ಗೊತ್ತಾಗುತ್ತೆ. ಕೋಳಿಕಂಡು ನಡೆಯುತ್ತಲ್ಲ ಅಜ್ಜಿ, ಅದನ್ನ ಕೋಳಿಕಂಡು ನಡೆಯುತ್ತಲ್ಲ ಶಿವಲಿಂಗಣ್ಣನ ಹೆಂಡ್ರು ಅದೇ ಕೋಳಿಕಂಡು ನಡೆಯುತ್ತಲ್ಲ ಅವಜ್ಜಿನ. ಲೇ ಆ ವಜ್ಜಿನ ಕರ್ಕೊಂಬರ್ಲಿ. ನೀನ್ ಆ ಕಡೆ ಇಲ್ಲಿ ನೋಡಿಲ್ಲ, ನೀನ್ ಆ ಕಡೆ ಅಂಗಡಿ ಪಕ್ಕ ಅವ್ರೆ. ಅದೇ ಅವಜ್ಜಿ. ಅವಜ್ಜಿ ಏನ್ ಕರ್ಕೊಬತ್ತಿ? ಲೇ ಆ ವಜ್ಜಿನ ಅಲಕಲ್ಲ, ಆ ಶಿವಲಿಂಗಣ್ಣನ ಅಂತ ಅವ್ನ ಹೆಂಡ್ರನ್ನ ಅವಮ್ಮ ಲೈಟ್ ಮನ್ಸ ಇವಾಗ್ಲೇ ಮಾತಾಡಿಸ್ತು, ಎಲ್ಗೋಗಿದ್ಯಾ ಅಂತ. ನನ್ಗೆ ಗೊತ್ತ ನಿಮ್ ಮನೆಗೆ ಯಾರು ಇಲ್ಲ ಅಂತ ಈಗ ಹೇಳ್ದಲ್ಲ. ನೀನ್ ಸ್ವಲ್ಪ ತೀಚೆ ಇರು, ನಾವ್ ಒಳಗಡೆ ಇರ್ತೀವಿ. ಏಕೆ? ಏನೋ ಸ್ವಲ್ಪ ಕಷ್ಟ ಸುಖ ಮಾತಾಡ್ಬೇಕಣ್ಣ ನಾನು ಅವಮ್ಮ. ನಿಮ್ ಮನೆ ಕರ್ಕೊಂಡು ಹೋಗಿ ಮಾತಾಡ್ರಿ, ನಮ್ಮ ಮನೆಗೆ ಯಾಕೆ ಕರ್ಕೊಬತ್ತೀರಿ? ಎಲ್ಲಾರು ಅವ್ರೆ, ನಿಮ್ ಮನೆಗೆ ಆದ್ರೆ ಯಾರು ಇಲ್ವಲ್ಲ. ಇನ್ನೇನ್ ಸುಳೆ ಮನೆ ಮಾಡ್ಕೊಂಡಿದ್ದೀರಲ್ಲ ನಿಮ್ದು ಅರಮನೆ. ಕರ್ಕೊಂಬರ್ಲ ಅಜ್ಜಿ ಸಾಮಾನ ಅದು. ನೀನ್ ನೋಡಿಲ್ಲ ಅಮ್ಮನ್ನ? ಅಜ್ಜಿಗೆ ಅಲ್ಲ 83 ವರ್ಷ 90 ವರ್ಷ ಆಗಿ ಬಂದೈತಿ. ಅಜ್ಜಿ ಕರ್ಕೊಂಡು ಹೋಯ್ತಾನೆ ಅಂತಲ್ಲಿ. ಲೇ ಲವಡಕ್ಕೆ ಬಾಲ್, ಆ ಅಜ್ಜಿ ಅಲ್ಲ. ಕುಡ್ದತ್ತಾಗಿ ಹೆಂಗ್ ಬೇಕಂಗೆ ನ್ಯಾನ್ಗೆಲಿ ಮೂಳೆ ಇಲ್ಲ ಅಂತೇಳಿ ಹೆಂಗ್ ಬೇಕು ಹಂಗೆ ಮಾತಾಡೋದು. ಲವಡಕ್ಕೆ ಬಾಲ್ ಕೇಳಿಸ್ಕೋ, ಆ ಅಜ್ಜಿ ಅಲ್ಲ. ಶಿವಲಿಂಗನ ಹೆಂಡ್ರು ಅಂತ ಇನ್ನೊಂದ್ ಮದ್ವೆ ಅವ್ರ ಹೆಂಡ್ರು, ಮೊದಲೇ ಹೆಂಡ್ರು ಸತ್ತೋದ್ಮೇಲೆ ಇನ್ನೊಂದ್ ಮದ್ವೆ ಆಗೋನೆ. ಅವಮ್ಮ ಕರ್ಕೊಂಬಂದ್ಬಿಡ್ತೀನಿ ಒಂದು ಅರ್ಧ ಗಂಟೆ ಅಷ್ಟೇನೆ. ಸುಳಿ ಮಕ್ಳಿದೆ ನಮ್ಮ ಮನೆಗೆ ಇದಿಲ್ಲ, ಸೂರಿಲ್ಲ. ಸೂರಿಲ್ಲ ಮೇಲ್ಗಡೆ ಇದಿಲ್ಲ. ಬೇಡ ಬಿಡು, ಮರೆ ಐತಲ್ಲ ಸಾಕು. ಇಲ್ಲ ನಮ್ಮ ಮನೆ ಇಲ್ಲ ನಮ್ಗೆ, ನಾವೇ ಬೇರೆ ಮನೆ. ಓಯ್ ಅಮ್ಮಯ್ಯ, ಓಯ್ ಬಾ ಬಾ, ಸೂರಿ ಮನೆಗೆ ಯಾರು ಇಲ್ವಂತ ಅಲ್ಲಿಗೆ ಬಂದು ನಮ್ಮ ಮನೆಗೆ ಎಲ್ಲ ಇದಾರೆ. ಅಲ್ಲಿ ಸೂರಿ ಮನೆ ಇದಾರೆ. ಅಲ್ಲಿ ಅವಮ್ಮ ಕೊಡು, ಅವಮ್ಮ ಕೊಡು. ಅಲ್ಲಿ ನಿಮ್ ಯಜಮಾನ್ರು ಹೋದ್ಮೇಲೆ ಪಾಪ ಸಂಸಾರ ಹುಣಿ ನಿಂತ ಇದೆಯಲ್ಲಿ. ನಿಮ್ಮಂತವ್ರು ಇರೋದ್ರಿಂದ ದೇಶದಾಗಿ ಹಿಂಗಾಗಿರೋದು ಸುಳೆ ಮಕ್ಳಿಗೆ. ಎಲ್ಲಿಗೆ ಬರ್ಲಿ ಅಮ್ಮ ಇಲ್ಲೂ ಬರ್ಬೇಡ ಅಮ್ಮ. ನಡಿ ನೀನು. ಅಯ್ಯೋ ಕನ್ನಡ ಅಮ್ಮ. ಅಮ್ಮ ಏನ್ ಅನ್ಕೊಳ್ಳೋದು, 4 ಜನ ನೋಡಿದವರು. ಹೇಳಪ್ಪ ಅಮ್ಮ, ಇದು ಬರಕ್ ಹೋಗ್ಬಿಟ್ಟು ನಮ್ಮ ಮನೆಗೆ ಎಲ್ಲ ಇದೀವಿ. ಬಾ ಅಂತ. ಇಲ್ಲ ಎಲ್ಲ ಇದೀವಿ. ಹೋಗ್ಬಿಡಿ ಒಂದ್ ಜೊತೆ, ಅವ್ನು ಸರಿ ಇಲ್ಲ ಸುಳೆ ಮಗ. ಒಂದ್ 10 ನಿಮಿಷ ಕಣಪ್ಪ, ಹೋಗ್ಬಿಡ್ತೀವಿ. ಹೆಂಗ್ ಅಂದ್ಬಿಟ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದೀನಿ ಅಮ್ಮ, ಸರಿಯಾಗಿ ಮಾತಾಡೋದ್ ಕಲ್ರಿ. ಅವ್ನು ಸರಿ ಇಲ್ಲ ಅಂತ ಸರಿಯಾಗಿ ಮಾಡಲ್ವನಪ್ಪ ಅವನು. ಅಮ್ಮ ನಿಮ್ಮ ಇವ್ರ ಹೆಸರು ಹೇಳಿ, ನಿಮ್ಮ ಮನೆಯವ್ರ ಹೆಸರು? ಶಿವಲಿಂಗಪ್ಪ. ಹೇಳ್ತೀನಿ ಈಗ ತರ್ತೀನಿ, ಮನೆ ತಗ ಹೋಯ್ತೀನಿ ಅಲ್ಲಿ. ನೀವು ನೋಡಿ ಅಂತೀನಿ. ಆತರ ಎಲ್ಲ ಹೇಳ್ಬಿಡಪ್ಪ, ನಿಮ್ ಕಾಲ್ ಮುಗಿತೀನಿ. ಹಂಗಾರೆ ಬರೋಕ್ ಹೋಗ್ಬಿಡಿ ಇಲ್ಲಿಗೆ, ಇದ್ರಲ್ಲಿ ಹೋಯ್ತೀನಿ ಇಲ್ಲಿ ನಿಮ್ ಮನೆ ತಗ. ಬೇಕಾರಿ ನೀನು ಬಾ ಒಂದ್ಸರಿ, ಬೇಕಾರಿ ನಾನು ಬೇಜಾರು ಮಾಡ್ಕೊಳಲ್ಲ. ಆದ್ರಿಗೆ ಆಡ್ಬೇಡ ಸುಂದಿರ ಮತೆಗೆ ವಯಸ್ಕೊಬೇಡ ನನ್ ಕೈಲಿ. ಯಾವ ನಾಯಿ ಗಂಟೆ ಗಂಟೆ ಕಂಡವ ನಿಮ್ಮ ಮನೋಜ ಬರ್ಲಾ? ಅಯ್ಯೋ ಕನ್ನಡ ಇಲ್ಲಿ ನಿಮ್ ಮನೆ ತಗೊಳ್ತಾ ಇದೀನಿ, ನಾನು ಈಗ ಹೇಳ್ತೀನಿ ಈಗ ಹೋಗಿ.
ಸೂರಿ ಮತ್ತೆ ಬಾರ ಅಪ್ಪ ಅಮ್ಮ ಕೂಲಿಗೆ ಹೋಗೋರ ಮನೆಗೆ ಹೋಗಿ ಬಾ. ಹಂಗೆ ಒಂದು ಇದು ಚಾಪೆ ಗೀಪೆ ಏನೋ ತಗೊಂಬ. ತೊಳ್ತಮ್ಮಲ್ಲಿ ನಾನು ಆಮೇಲೆ ಬೆಂಕಿ ಹಾಕ್ತೀನಿ ಆಮೇಲೆ ಬಂದ್ರೆ ಇಬ್ರಿಗೂ. ಸೂರ್ಯ ಬೆಂಕಿ ಹಾಕ್ತೀನಿ ಬಂದ್ರೆ ಸೂರ್ಯ ಲೇ ಸೂರ್ಯ ಇದು ಚಾಪೆ ಐತಲ್ವ ನಿಮ್ ಮನೆಗೆ? ತೊಳ್ಳೈತೆ ಬಂದ್ರೆ ಈಗ ಹೋಯ್ತೀನಿ ತಳಿ, ಈಗ ಹೋಯ್ತೀನಿ ಅವ್ರ ಮನೆ ತಕ್ಕೆ ಫೋನ್ ಮಾಡ್ಕೊಡ್ತೀವಿ. ಆಯ್ತು ನೀನ್ ಹೆಂಡತಿ ನೀನು ಸುಮ್ನೆ ಅಂಗಡಿ ಟೀ ಅಂಗಡಿ ತಕ ಹೋಗ್ಬಿಟ್ಟು ಬಾವಾಗ ಸ್ವಲ್ಪ ಮುಗಿಸ್ಕೊಂಡ್. ಇಲ್ಲ ಇಲ್ಲಿ ಬಾಕ್ಲಿಗೆ ಅಡ್ಡಾಗಿ ನಿಂತ್ಕೊತೀನಿ. ಅದ್ ಹೆಂಗ್ ಬರ್ತೀರ ಬನ್ನಿ ನೋಡ್ತೀನಿ. ಕೂಗಾಡ್ ಜನ ಸೇರಿಸ್ತೀನಿ. ಸುಳೆ ಮಕ್ಳ ನಿಮ್ಗೆ ಏನ್ ಅನ್ಕೊಂಡಿದ್ರ ತೆಗಿ? ಊರು ಅನ್ಕೊಂಡಿದ್ರ ಏನ್ ಸುಳೆ ಊರು ಅನ್ಕೊಂಡಿದ್ರ? ಇದ ಹಲೋ ನಿಮ್ಗೆ ಇದು ಮನಮರದ ಇಲ್ವಾ ನಿಮ್ಗೆ ಅಂತ? ಯಾಕೆ ಮರಿ ಯಾತರ ಮಾತಾಡ್ತಿದೀಯಾ? ಮನಮರದ ಇಲ್ವಾ ನಿಮ್ಗೆ? ಆಸೆ ಅನ್ನೋದು ಇಲ್ವನಪ್ಪ ನಿಮ್ಗೆ? ನಿನ್ಗೆ ಆಸೆ ಅನ್ನೋದು ಇಲ್ವನಪ್ಪ? ಮದ್ವೆ ಆದ್ಮೇಲೆ ಹೆಂಗಿರ್ಬೇಕು ಅದನ್ನ ನೋಡ್ಕೊಂಡು ಬದುಕೋದ್ ಕಲೀರಿ. ನಾಲ್ಕು ಜನ ನೋಡಿ. ನಿಮ್ಮಂತ ಇರೋದ್ರಿಂದಾನೇ ಊರು ಹಾಳಾಗೋಗಿರೋದತಿ. ಬಿಡಪ್ಪ, ಏನೋ ಅವನು ತುಂಬಾ ಆಸೆ ಪಟ್ಟವನೇ. ಏನತಿಗೆ ಹುಚ್ಚಿಸ್ತಾರ. ಸಾಮಾನ್ಯ ಬರ್ಬೇಡಿ, ಎಲ್ಲಾರು ಹೋಗಿ ನಾಯಿನರಿ ಮಾಡ್ತಾವ ಎಲ್ಲಾರು ಹೋಗಿ ಸೈಡಿ ನಡಿ, ಸುಮ್ಮನೆ ನಡಿ. ಅವ್ನು ಏನು ಬೇಜಾರ್ ಮಾಡ್ಕೊಳಲ್ಲ ಅವನು. ಬೆಂಕಿ ಹಾಕ್ತೀನಿ ಬಂದ್ರೆ, ಇಬ್ಬರಿಗೂ ಸೇರಿಸಿ ಕಂಬಕ್ಕೆ ಕೊಟ್ಟು ಬೆಂಕಿ ಹಾಕ್ತೀನಿ. ನಾನಿಲ್ಲಿ ನಿನ್ ಸಾಮಾನು ಕೊಡಿಸ್ಬಿಡ್ತೀನಿ. ತಾಯಿನಾಗತ್ತಿಗೆ ಆದ ರೀತಿ ಮಾತಾಡೋದು. ಅಲ್ಲೋ ನಡಿಯೋ, ಒಂದ್ ಸ್ವಲ್ಪ ಜಲ್ದಿ ಹೋಗೋಣ. ಶಾರ್ಟ್ ತಡಿ, ನಿಮ್ಮ ಮನೆಗೆ ಹೋಯ್ತೀನಿ ಸಿಳಿಗಣ ಫೋನ್ ಹೋಗ, ಹೇಳೋಗ, ಅದೇನ್ ಮಾಡ್ಕಂತೆ ನೀನೇ ಹಿಡ್ಕೊಳಕ್ ಬಂದಿದ್ಯಾ? ನಾನು ಹೇಳ್ತೀನಿ, ಸೂರ್ಯ ನನ್ನ ಹಿಡ್ಕೊಳಕ್ ಬಂದಿದ್ದ, ಅದಕ್ಕೆ ನಾನು ಬೇಡ ಅಂತಂದಿದ್ಕೆ ಈ ತರ ನಿಂಗ್ ಮೇಲೆ ಸುಳ್ಳು ಹೇಳೋಣ ಅಂತ ಹೇಳ್ತೀನಿ. ನಿಮ್ಮ ಅಮ್ಮಗನ ವಯಸ್ಸು ನೋಡ್ ಮಾತಾಡು. ಹಿಡ್ಕೊಳಕ್ ಬಂದಿದ್ದ ನಾನು ಹಂಗೆ ಹೇಳೋದು. ನಿಮ್ಮ ಅಮ್ಮಗನ ವಯಸ್ಸು ನಂದು. ಅವನು ಕರ್ದ ನನ್ಗೆ, ನಾನು ಹೋಗ್ಲಿದ್ದಕ್ಕೆ ನನ್ಗೆ ಈ ತರ ಹೇಳ್ದ ಅಂತ ಹೇಳ್ತೀನಿ. ಅವನು ಅದ್ರ ಈ ತರ ಊರ್ ಬಿಡ್ಸ್ಬಿಡ್ತಾರ ಮರ್ಯಾದಸ್ತರನ. ಏನ್ ನಡಿಯೋ, ಚಾಪೆ ಏನ್ ಬೇಡ, ನಡಿ ಹಂಗೇನೆ ಹೋಗೋಣ. ಬನ್ನಿ ಮಾಡ್ತೀನಿ ಇಲ್ಲಿ. ಸೀಮೆ ನಿಂತಿರ್ತೀನಿ. 10 ರೂಪಾಯಿ ಕೊಡ್ತೀನಿ, ಆ ಕಡೆ ಟೀಗಿ ಕುಡ್ಕೊಂಡ್ ಹೋಗಲ್ಲ ಅಷ್ಟೊತ್ತಿಗೆ. ನಾನೇ 10 ರೂಪಾಯಿ ಕೊಡ್ತೀನಿ. ಎಲ್ಲರೂ ಹೋಗ್ಬಿಟ್ಟು ಸತ್ತು ಬಿಡಿ, ವಿಷ ಕುಡಿದ್ಬಿಟ್ಟತಿ. ಹೋಗಲ್ಲ, ಬಂದ ಬಿಡು. ಆಯ್ತು, ಬತ್ತಾಯ್ದಿ ಬಿಡು, ಬತ್ತಾಯ್ದಿ. ಬಂದ್ ನೋಡಿದ್ರ ನಿಮ್ಗೆ, ಇಲ್ಲಿ ಬಂದ್ ನೋಡಿಲ್ಲ ನಮ್ಮ ಮನೆ. ಆಯ್ತು, ಅದ್ ಹೆಂಗ್ ಕಿತ್ಕೊಂಡಿವಂತೆ. ಅವಾಗ ನಾನೇ ಹೇಳ್ತೀನಿ, ಅವ ಅಮ್ಮನ್ ಗೌರಮ್ಮನ್ನ ಸೂರ್ಯ ಕರ್ದ, ಅದಕ್ಕೆ ಅವಳು ಹೋಗ್ಲಿದ್ದಕ್ಕೆ ನನ್ ಮಗ ಈ ತರ ಎಲ್ಲ ಪ್ರಚಾರ ಮಾಡ್ತಾನಂತ ಹೇಳ್ತೀನಿ. ಎಷ್ಟು ಜನ ಕೊಟ್ಟಿರ್ಬೇಕಂದ್ರಲ್ಲ ನೀವು? ಎಷ್ಟು ಜನ ಕೊಟ್ಟಿರ್ಬೇಕು ನೀವು? ನೀನ್ ಅವ ಅಮ್ಮನ್ ಕರೀಲಿಲ್ವಾ ಗೌರಮ್ಮ ಮಕ್ಳ? ನೀವು ನಾನೆಲ್ಲಿ ಕರ್ದಿದ್ದೀನಿ? ಕರ್ದಿದ್ದೀನಿ, ನಾನೇ ನೋಡಿಲ್ವಾ? ಯಾವಾಗ? ಅವಾಗಲೇ ಕರ್ದೆ. ನಾನು ಹೇಳ್ತೀನಿ ಪಂಚಾಯತಿಗೆ ಸೇರ್ಸಲ್ಲ ಸುಮ್ನೆ. ಸಾಕ್ಷಿ ಕೇಳ್ತಾರೆ ಫಸ್ಟ್, ಸಾಕ್ಷಿ. ನನ್ನ ಆತ್ಮ ಇದೇ ಸತ್ಯವಾಗೈತೆ. ನಾನ್ ಬೇಕಾದ್ರೆ ವಿಷಯನೇ ಕುಡಿದ್ಬಿಡ್ತೀನಿ ಅವ್ರ ಮುಂದೆ. ಸಾಕ್ಷಿ ಗ್ರಾಮ ದೇವ್ರ ಮುಂದೆ ನಾನು ಕರ್ಪೂರ ಹಿಡ್ಕೊಂಡು ಪ್ರಮಾಣ ಬಿದ್ದೋಗೋದಿಲ್ವಾ? ನಾಲ್ಗೆ ಬಿದ್ದೋಗೋದಿಲ್ವಾ? ನಾಲ್ಗೆ ಬಿದ್ದೋಗೋದಿಲ್ವಾ ನಿಂಗೆ ಅಂತ? ನಾಲ್ಗೆ ಬಿದ್ದೋಗ್ಲಿ ಬಿಡು, ಅದೇ ಇರ್ತೈತಲ್ಲ ಸಾಕು. ಅವಮ್ಮ ಕುಡಿಲಿ. ಹಲೋ ನೋಡಿ, ಒಂಚೂರು ಮರ್ಯಾದೆಗೆ ಬಾಳತ್ ಕಲೀರಿ. ಬೇಕಾದ್ರೆ 100 ಇಲ್ಲ ಅಂದ್ರೆ ಕೇಳಿ ಇಟ್ಕೊಬಿಡಿ. ಇಬ್ಬರ ಜನ ಎಲ್ಲ ಬಳಕ್ ಹೋಗ್ಬಿಡಿ. ನಾವು ಯಾಕಂದ್ರೆ ನಿಮ್ಮ ಅಮ್ಮಗನ ಸ್ಥಾನದಲ್ಲಿ ಇಟ್ಕೊಂಡು ಹೇಳ್ತಿರೋದು ನಾನು. ಅಂತವೆಲ್ಲ ಬಿಟ್ಬಿಡಿ. ಅವೆಲ್ಲ ಇವತ್ತು ಲಾಸ್ಟ್ ಕಣಪ್ಪ, ಇನ್ನೊಂದ್ಸರಿ ಬರಲ್ಲ, ಇದೆ ಲಾಸ್ಟ್. ಇವತ್ತು ಬಂದ್ಬಿಟ್ಟಿದೀನಿ, ಇವತ್ತು ಹೊರಟೋಗ್ಬಿಡ್ತೀನಿ. ಏನಪ್ಪಾ, ಇದೇ ಲಾಸ್ಟ್. ಬನ್ನಿ, ವಿಡಿಯೋ ಮಾಡ್ಕೊತೀನಿ. ವಿಡಿಯೋ ಮಾಡ್ಕೊತೀನಿ. ಒಂದು ಇತ್ತರ್ಸ್ಬಿಟ್ಟು ಫೋನ್. ಅಯ್ಯಯ್ಯೋ, ಸೂರ್ಯ ನನ್ ಕರಿತಾವನೆ. ಅಯ್ಯಯ್ಯೋ, ಸೂರ್ಯ ಕರಿತಾನೆ. ಅಯ್ಯಯ್ಯೋ, ಅಕ್ಕಯ್ಯ, ರಂಗಕ್ಕಯ್ಯ, ಊರಿನ ಸೇರ್ಸ ಇವತ್ತು ಪಂಚಾಯತಿ ಮಾಡ್ಸಂಗಿಲ್ಲ, ಹಬ್ಬ ಮಾಡ್ದಂಗೆ. ರಂಗಕ್ಕಯ್ಯ, ಲಕ್ಷ್ಮವ್ವ, ಮಂಜವ್ವ, ಬಾರವ್ವ ಇಲ್ಲಿ. ಸೂರ್ಯ ನನ್ನ ಬಾ ಅಂತ ಕರಿತಾನ ನೋಡು. ಅಯ್ಯೋ ಅಂತ ನಾನೇ ಮಕ್ಕಳ್ರಿ ಬಾ ಅಂತ 100 ರೂಪಾಯಿ ಕೊಡ್ತೀನಿ ಅಂತಾನೆ ನೋಡಕ್ಕಯ್ಯ. ಅಯ್ಯೋ, ನಾನ್ ದುಡ್ಡಿಲ್ಲ ಅಂದ್ರೆ ಕೇಳಿ ಇಸ್ಕೊಳ್ಳಿ ಅಂತ ಹೇಳಿ ನಾನು. ಎಲ್ಲಾಡ್ಕೆ ಕೊಡ್ತೀನಿ, ಎಲ್ಲಾಡ್ಕೆ ಬೇಕು ಅಂತ ನಾನು ಏನೋ ಎಲ್ಲಾಡ್ಕೆ ಕೊಡ್ತೇನೆ ಅಂತ ಹೋದ್ರೆ ಎಲ್ಲಾಡ್ಕೆ ಕೊಡೋಣ ಅಂತ 100 ರೂಪಾಯಿ ಕೊಡ್ತೀನಿ ಬಾ ಒಳಿಕೆ ಅಂತ ನೋಡಕ್ಕಯ್ಯ. ಏಯ್ ಸೂರ್ಯ, ಎಂತ ಬಚ್ಚಾಳ್ ಮುಂಡೆ ಅಲ್ವಾ ನೀವು? ಏಯ್ ಸೂರ್ಯ,
ಎಂತ ಬಚ್ಚಾರ ಮುಂಡಿರೋರು ಅಣ್ಣ? ಏಯ್ ನಾನ್ ಕಣ ಮಾದೇವಪ್ಪ. ಹಾ ಹೇಳಿ ಅಣ್ಣ. ಯಾಕಲ್ಲ ಅಮ್ಮನ್ ಕರ್ದಂತೆ? ಅಣ್ಣ ಅವರೆಲ್ಲ ನಾಟಕದವರು. ಹಾ ನಾಟಕದವ್ರು. ಈ ಮನೆ ತಗ ಬಿಡ್ತೀನಿ ಕರ್ಕೊಂಡು ಅಂತ ಫೋನ್ ಮಾಡೋರೆ. ಎಲೆ ಅಡಿಕೆ ಎಲೆ ಅಡಿಕೆ ಕೊಡುವಂತ ಕರ್ಬಿಟ್ಟು ಮಂತಕ್ 100 ರೂಪಾಯಿ ಕೊಡ್ತೀನಿ ಬಾ ಅಂತಂದಂತೆ. ಬಚ್ಚಾಳಿರು ಅವ್ರ ಮಾತು ನಂಬಡಿ. ಬಚ್ಚಾಳಿರು ಹೆಂಗೆ ಅಂತ ಹೇಳಿ. ಎಲ್ಲಿ ನಿಮ್ಮಪ್ಪ ಇಲ್ಲದ್ನ ಕೂಲಿ ಯಾವಾಗ ಬರುತ್ತೆ ನಿಮ್ಮಪ್ಪ? 5 ಗಂಟೆ ಬರ್ಲಿ ತಡಿಯಮ್ಮ. ಅಮ್ಮ ಕ್ಯಾರ ತನ್ನ ಮಕ್ಕಳ ನಿಮ್ಮನ್ನ ಊರಿಂದ ಆಚೆ ಹಾಕ್ಬೇಕು. ಲೋಪರ್ ಮಕ್ಕಳ ಅಮ್ಮನ ಹಾಕ್ಯ ನೀವು ಊರಾಗ ಮರ್ಯಾದಿಗಿರೋ ಹೆಂಗಸ್ರುಗಳ್ಗೆ ಕರಿತೀನಲ್ಲೇ ನೀನು. ನಮ್ಮ ಸೂಳೆ ಮಗ ಅದಿ. ಆ ವಯಸ್ಸೇನು ಯಾರಿಗ ಸೂಳೆ ಮಗ ಅಂತಿರೋದ? ನನ್ಗ ಊರ್ ಚೇರ್ಮನ್ರಿಗೆ ಸೂಳೆ ಮಗ ಅಂತಿದ್ಯಾ? ಇವ್ರು ಅಧ್ಯಕ್ಷ. ಇನ್ಯಾರು ಮಾತಾಡ್ತಿರೋದು? ಅಣ್ಣ ಅವ್ರು ಬಚ್ಚಲ್ಲಿ ನೋಡು, ಅವ್ರ ಮಾತು ಕೇಳಿ ನೀವು ಇದ್ ಮಾಡ್ತಾ ಇದೀರ. ತುಂಬ ಕೂತ್ಕೊಳ್ಳ. ಅಮ್ಮ ಪತ್ತೂರತೆನೂ ಒಂದೇ, ಆವಮ್ಮನೂ ಒಂದೇ. ನೀನ್ ಹೆಂಗಲ್ಲ ಕರ್ದೆ ಅಮ್ಮನ್ನ? ಪತ್ತಿರುತ್ತೆ. ಈಗ ತಾನೇ 100 ರೂಪಾಯಿ ಬಿಡ್ತೀನಿ ಅಂತ ಅಂದ್ಬಿಟ್ಟು. ಈಗ ಅವಳು ನೀನ್ ಕರ್ದಿಕ್ಕೆ ಅನ್ನಕ್ಕೆ ಸಾಕ್ಷಿ ಮನೋಜ ಇಲ್ಲಿ ನಿಂತ್ಕೊಂಡು ನೋಡಾನೆ. ಬೇಕಾದ್ರೆ ಅವನಿಗೆ ಕೊಡ್ತಿದ್ ನೋಡು. ದೊಡ್ಡ ಸುಳೆ ಮಗ ಅವನು. ತಿಕಾಬಾಯಿ ಅದನ್ಕೊಂಡು ನಿಂತ್ಕೊಳ್ಳಲ್ಲ. ಕೊಡ್ತೀನಿ ನೋಡ, ಮಾತಾಡೋ. ಅವನಂತ ಒಳ್ಳೆ ಹುಡುಗ ಯಾರು ಇಲ್ಲ ಈ ಊರಾಗೆ. ಹಲೋ ನಾನ್ ಕಣ ಮನೋಜ. ಯಾಕಲ್ಲ ಅಮ್ಮನ ಅಂಕರದಲ್ಲಿ ಹಂಗೆಲ್ಲ ಮಾಡ್ಬಾರ್ದು. ಸುಳೆ ಮಕ್ಳಾತೆಗೆ ಇವನ್ನೆಲ್ಲ ಇಟ್ಕೊಂಡು ಯಾರು ಕೇಳಿಲ್ಲ. ಅದಕ್ಕೆ ಹಂಗ ಅರ್ಥ ಇರತ್ತೆ. ಫ್ರೆಂಡ್ಶಿಪ್ ಅಲ್ಲಿ ಹಂಗೆಲ್ಲ ಮಾಮೂಲಿ. ಫ್ರೆಂಡ್ಶಿಪ್ ಬೆಲೆ ಕೊಡಲಿ. ಅದೇನು ಅಂದ್ರಲ್ಲ ಹಂಗೆ ಹಣ್ಣು ತಿಂದ ನುಣ್ಗಾದ. ಅದೇ ಟೈಮ್ಗೆ ಅಧ್ಯಕ್ಷರು ಆ ಕಡೆಯಿಂದ ಬಂದ್ಬಿಟ್ರು. ಅವ ಹಿಂಗ್ ಹೇಳ್ತಾಳ ಅಮ್ಮ ತಡಿ ಆ ಕಡೆ ಏನೆಲ್ಲ ಮಾಡ್ತೀವ. ಗೋಳಿ ಮಗನೇ ನಾನು ಕರೆಕ್ಟ್ ಬಂದಿದ್ದು. ನಾನು ಹೇಳ್ತಾನೆ ಹೇಳಿದ್ದು ಇಲ್ಲಿ ಬತ್ತಿ ಮನೆ ತಕ್ಕೆ ಅಂತೇಳಿ. ನಾನೆಲ್ಲ ನೀನ್ ಕರ್ದಿದ್ದು 100 ರೂಪಾಯಿ ಕೊಡ್ತೀನಿ ಅಂತ. ನೀನ್ ಸುಮ್ಮನೆ ಲೋಡ್ ಸ್ಪೀಕರ್ ಆನ್ ಮಾಡೈತೆ. ನನ್ ಮೇಲೆ ಹೇಳ್ಬಿಡ ಕಡೆ ನಿನ್ ಮೇಲೆ ಹಾಕಳಲ್ಲ. ನೀನ್ ಹೆಂಗು ಬೆಂಗಳೂರು ಮಗನೇ ಇವನೇ ಮಾಡಿದ್ ನನಗೆ. ಇವನೇ ಮಾಡಿ ಹೇಳಿದ್ದು ಕರೆದಿದ್ದು. ಅಧ್ಯಕ್ಷ ಕೊಡಿಲಿ. ಅವ್ನ ಅಮ್ಮನ ಮಕ್ಕಳು ಬೆಂಗಳೂರಿಗೆ ಹೋಗೋದು ಕಂಡ್ರಿ ಇವರು. ಸುರೇಶ್ ನಂಗೆ ಕೊಡಿಲಿ. ಅಧ್ಯಕ್ಷ ಕೊಡಿಲಿ ಹೇಳ. ಅವರೇ ಅವನೇ ಕರೆದಿದ್ದು. ಚಾಪ್ಲಿ ತ ನೋಡ್ಬಿಡ್ತೀನಿ ಲೋಫರ್ ನನ್ ಮಗನೇ ನಿನ್ಗೆ. ಬೆಂಗಳೂರಿಗೆ ಹೋಗ್ಬಿಟ್ಟು ಇವೇನ ಕಲ್ತ್ಕೊಂಡ್ ಬಂದಿರೋದ್ ನೀನು? ಬೇಕ್ರಿ ಕೆಲಸ ಮಾಡಕ್ ಬೇಕ್ರಿಗೆ ಕೆಲಸ ಮಾಡಕ್ ಹೋಗ್ತೀನಿ ನೀನು. ಏನ್ ಮಾಡಕ್ ಹೋಗ್ತೀನಿ ನೀನು? ಇವ್ರಿಗೆ ಹೆಂಗ್ ಹೇಳೋಣ ಅಂತಾನೆ ಗೊತ್ತಾಯ್ತಿಲ್ಲ. ಬೆಂಗಳೂರು ಕೆಲಸ ಮುಂದೆ ಮಾತು ಕೇಳ್ಕೊಂಡ್ರಿ ನೀವು ನಮ್ಮಲ್ಲೇ ಇದ್ ಮಾಡ್ತೀರಲ್ಲ. ಆಯ್ತು. ಮನೋಜ ಬರ್ಲಿ, ಅವ್ರ ಅಪ್ಪ ಬರ್ಲಿ, ಸಾಯಂಕಾಲಕ್ಕೆ ಮಾತಾಡೋಣ. ಅಲ್ಲಿ ಸಾವಿರದ ಹೋಗ್ಬಿಟ್ಟು ಬರ್ತೀನಿ ತಡಿ. ಆಯ್ತು ತಗೋ, ಫೋನ್ ತಗೋ. ಆಯ್ತು ಅಧ್ಯಕ್ಷ, ಆಯ್ತು ಹೋಗ್ಬಿಟ್ಟು ಬರ್ರಿ. ಹಲೋ ಎಲ್ಲ ವೈಯಲ್ಲಿ ಅಧ್ಯಕ್ಷರಿಗೆ ಹೇಳ್ಬಿಟ್ಲೆ ಕಳ್ಳವಮ್ಮ. ಅವಳೆಂತ ಅದ್ರಿಗಿತ್ತಿರ್ಬೇಕು. ಅವಳೆಂತ ಅದ್ರಿಗಿತ್ತಿರ್ಬೇಕು ಅಂತ ನಾನು ಹೇಳ್ದೆ. ಒಂದ್ 10 ನಿಮಿಷ ಹಿಂಗ್ ಬಂದು ಹೊಟ್ಟೋಗ್ಬಿಡ್ತಿ ಕಳ್ಳಸು ನೋಡ್ಕೊಳಲ್ಲ ಅಂತ ನೀನು. ಮಕ್ಕಳತ್ತಿಗೆ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ರತ್ತಿಗೆ. ಮಕ್ಳ ಸಂಜೆಗೆ ಎಲ್ಲ ಪಂಚಾಯತಿಗೆ ಸೇರಿದ್ರೆ ಏನ್ ಹೇಳೋದು ನಂಗೆ ಆಯ್ತು. ಅಲ್ಲ ಕಳ್ಳ, ನೀನು ನಾನು ಹೇಳಿಲ್ವ 10 ನಿಮಿಷ ಹಿಂಗ್ ಬಂದು ಹೊಟ್ಟೋಗ್ತೀವಿ ಕಳ್ಳ ಅಂತ ಅಂದ್ರೆ ನೀನು ಅಷ್ಟು ಬೇಗ ಹಿಂಗ್ ಬೇಡ ಅಂತ ಅಂದೆ. ಅವಳು ಅದಕ್ಕೆ ಸಿಟ್ಟತ್ತಿ ನೀನೇ ಕರೆದ್ಲು ಅಂತ ಹೇಳಿ ಅವ ಅಧ್ಯಕ್ಷರು ಬಂದ್ರು. ಯಾಕೆ ಇಲ್ಲಿದ್ಯಾ ಅಂತ ಅಂದ್ರು. 2 ಅಡಿಕೆ ಕೊಡು ಅಂತ ಅಂದೆ. 2 ಅಲ್ಲೇನೋ 2 ಅಡಿಕೆ ಕೊಡೋಣ ಅಂತ ಹೋದ್ರೆ 100 ರೂಪಾಯಿ ಕೊಡ್ತೀನಿ ಬಾ, ನಾನು ಬೆಂಗಳೂರಿಂದ ಬಂದಿದ್ದೀನಿ, ಬಂದಿದ್ದೀನಿ ಅಂತ ಅವಪ್ಪ ನಿನ್ ಮೇಲೆ ಹೇಳ್ಬಿಟ್ಲ ಕಳ್ಳ. ಯಾಕೆ ಹಿಂಗ ಆಗ್ತೈತಿ ನಂಗೆ ಅಂತಾನೆ ಗೊತ್ತಾಯ್ತಿಲ್ಲ. ಸುಮ್ಮನೆ ಮಕ್ಳದಾಗ ಎಲ್ಲ ಸೇರಿ ಅಥವಾ ಏನೋ ಒಂದ್ ಇದ್ ಮಾಡ್ತಾ ಇದೀರ. ನಂಗೆ ಊರು ಬಿಡ್ಸಕ್ಕೆ ಪ್ಲಾನ್ ಮಾಡ್ತಾ ಇದೀರಲ್ಲ. ಆಸ್ತಿ ನುಂಗಾಕ ಅಂತ ಸೋಳ ಮಕ್ಕಳತ್ತೆ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತು. ನೆನ್ನೆ ನೋಡಿದ್ರೆ ಪಕ್ಕದವ್ರು ಜಗಳಕ್ಕೆ ಬಂದವ್ರೆ. ಯಾಕಲ್ಲ ನೋಡಿದ್ರೆ ಹುಚ್ಚವದೆ ಅನ್ಬಿಟ್ಟು ಹುಚ್ಚವಿದೆ. ಅವ್ರ ಗೋಡೆಗೆ ಹೋಗಿ ಉಯ್ದಿದ್ದ. ನೋಡ್ರಿ ನೀನ್ ಹಿಂಗ್ ಮಾಡ್ತಾ ಇದೀಯ. ನೀನ್ ಯಾಕಲ್ಲ ಅವ್ರ ಗೋಡೆಗೆ ಒಯ್ಯಕ್ ಹೋಗಿದ್ದೆ?
ರಾತ್ರಿ ಅಲ್ಲಿ ಮುಂದಕ್ಕೆ ಹೋಗಿ ಉಯ್ಯಕ್ಕೆ ಎದ್ರಕೊಂಡು ಅಲ್ಲೇ ಒಂಚೂರು ಈಗ ಉಯ್ಯಕ್ಕೆ ಹೋದೆ ಅದೇನೋ ಆಯ್ತು. ಹ್ಮ್ ಹಾ ಆಯ್ತು ಅಧ್ಯಕ್ಷ ಆಯ್ತು ಅಧ್ಯಕ್ಷ. ಹಾ 6 ಗಂಟೆಗ ಪಂಚಾಯತಿ ತಕ. ಹಾ ಆಯ್ತು ನೋಡ್ರಿ. ಈಗ ಸಾರಿಸ್ತಾರ ಪಂಚಾಯತಿಗೆ? ಹ್ಮ್ ಆಯ್ತು ನೋಡ್ರಿ. ಆಯ್ತು ಅಧ್ಯಕ್ಷ ಆಯ್ತು. ನಾನು ಹೇಳಾರಂತ ಇದು ಅಧ್ಯಕ್ಷೆ ನಾನು ಹೇಳ್ದೆ ಒಂದು ಶೂಟಿಂಗ್ಗೆ ಎಲ್ಲ ಅಂದಿದ್ಗೆ ನಾನು ಚಾಡ ಕಿತ್ಕೊಬೇಕು ಅಧ್ಯಕ್ಷ ಅಂತ ಅಂದ. ಸೋಳೆ ಮಗ ಇನ್ನೇನು ದೋಸೆ ಮುಚ್ಚಾಕ್ತಿಯಲ್ಲ ಮರೆ ಮಾತನ್ನೇ ಮುಚ್ಚಾಕ್ತಿಯಲ್ಲ. ಅಧ್ಯಕ್ಷ ನಾನು ಸುರೇಶ್ ಅಣ್ಣ ತಪ್ಪಾಯ್ತು ಕೇಳ್ತಾವ. ನಾನು ಸುರೇಶ್ ಅಣ್ಣ ನಾನು ಚಾಡ ಕಿತ್ಕೊಬೇಕು ನಮ್ಮನ್ನ ಹೊಡಿತೀನಿ ಒಂದೇ ಹೇಳ್ತೀನಿ ನಾನು ಬೆಂಗಳೂರಾಗೆ ರೌಡಿ ಆಗಿದ್ದೆ ಅಂತ ಏನು ಅಂದದ. ನಮ್ಮನ್ನ ಯಾಕೋ ಇನ್ನು ಹೊಸ ಎಡ್ಸಂಗ್ ಕಾಣಿಸ್ತಾನಲ್ಲ ಇನ್ನು. ಅಧ್ಯಕ್ಷ ಈಗ ಟಮಟೆ ಸಾರಿಸ್ತಾರಂತ ಪಂಚಾಯತಿಗೆ ಡಂಗೂರು. ಅಧ್ಯಕ್ಷ ಆಯ್ತು. ಹೋಗಿ ಬನ್ನಿ ಅಧ್ಯಕ್ಷ ಆಯ್ತು. ಅಲ್ಲ ಏನು ಅಲ್ಲ ಎಲ್ಲ ಸೆಟಪ್ ಮಾಡ್ಕೊಂಡವ್ರೆ ಸೋಣೆ ಮಕ್ಳತಿ ಯಾರ ಮಾತಾಡ್ಕೊಂಡು. ಹೋದ್ನ ಅಧ್ಯಕ್ಷ ಹೋದ್ರ ನಡಿ ಈ ನನ್ನ ಮಗನ್ ಮಾಡೋಣ ನಡಿ. ಈ ನನ್ನ ಮಗಂದ ದುಡ್ಡು ಕಿತ್ಕೊಳ್ಳೋಣ ಅಂತಾರೆ ಎದುರಿಸಿ. ಬಚ್ಚಾಲಿದು ದುಡ್ಡು ಕೀಳಕ್ಕೆ ಇವೆಲ್ಲ ನಾಟಕಗಳು. ಹಲೋ ದುಡ್ಡು ಕೀಳಕ್ಕೆ ಇವೆಲ್ಲ ನಾಟಕಗಳು. ಯಾರ್ದು? ನಂದು. ಅಲ್ಲಿ ಗೇಕ ಬಂದಿರೋದೆಲ್ಲ ಇಲ್ಲಿ ನಿಮ್ಗೆ ಬಂದು ಸುರಿಬೇಕು ನಿಮ್ಗೆ ತುಲೀರ್ಗೆ. ಹಲೋ ತುಲಿರಿ ಆಯ್ತಲ್ಲ ಈಗೆಲ್ಲ ಹೇಳಿ. ಡಂಗೂರ ಸಾರಿಸ್ತಿರಲ್ಲ ಇವತ್ತು 6 ಗಂಟೆಗೆ. ಹಲೋ ಅಯ್ಯೋ ನನ್ಗೆ ಯಾಕೋ ಇವತ್ತು ಒಂಥರ ಶುಕ್ರವಾರ ಇವತ್ತು ಮನೆ ಕಂಡಿದ್ದೆ ಯಾಕೋ ಒಂಥರ ಬೇಜಾರಾಯ್ತು. ಅದಕ್ಕೆ ನಾನ್ ಮನೋಜಿನ್ ಜೊತೆ ಹೋಗೋಣ ಅಷ್ಟೊಳಗೆ ಎಲ್ಲ ಹಾಳು ಮಾಡ್ಬಿಟ್ಟೆ. ತುಲಿ ಅದಕ್ಕೆ ನಾನು ಹೇಳಿದ್ದೆ ಅಧ್ಯಕ್ಷ ಹೇಳಿ ಅಂತ. ಮೊಮ್ಮಗನ ಇವ್ರ ಜೊತೆ ಸಲಿಗೆ ಅವ್ರ ಜೊತೆ ಹೆಂಗಿರ್ಬೇಕು ಅಂತ ಗೊತ್ತಾದಿಲ್ಲ ನಿಂಗೆ. ಅಯ್ಯಯ್ಯೋ ಸೂರ್ಯ ನಿಮ್ಮ ಅಮ್ಮನ್ನ ಕೈ ಅಂತ ಬೈತಾ ನಾನೇ ನೋಡೋಣ. ಅಯ್ಯೋ ಅಯ್ಯಪ್ಪ ನೋಡಿ ಬನ್ನಿ ನಾನು ಹೇಳ್ತೀನಿ ಪಂಚಾಯತಿಲಿ ನಾನು ಸೇರ್ಸ್ತೀನಿ 4 ಜನ ಇವತ್ತು. ಡಂಗೂರ ಸಾರ್ಸ್ತಾರಲ್ಲ ಬರ್ಲಿ ಎಲ್ರು ಹೇಳ್ತೀನಿ ನಾನು. ಅವರೇ ಫೋನ್ ಮಾಡಿದ್ದು ಅಂತ ಹೇಳ್ತೀನಿ. ಆಯ್ತು. ಸಾಕ್ಷಿಗೆ ಮನೋಜ್ ಅವನೇ ಮನೋಜ್ ಅಂತ ಹೇಳಿಸ್ತೀವಿ ನಮಗೆ ಗೊತ್ತೈತಿ. ನೀನ್ ಯಾರ ಹೇಳಿಸ್ತು ಸಾಕ್ಷಿ? ನಾನು ಅವನಿಗೆ ಹೇಳಿಸ್ತೀನಿ. 1,000 ಕೊಟ್ರೆ ಅವನೇ ಹೇಳ್ದಾನೆ ಹೆಂಗ್ ಬೇಕಂಗೆ. ಎಷ್ಟು ಕೊಟ್ರೆ? 1,000. ನೀನು 1,000 ಕೊಡ್ತೀನಿ. ನಾನು ಇರೋದೆಲ್ಲ ನನ್ನ ಹತ್ರ ಇರೋದೆಲ್ಲ ಕೊಟ್ಟಿದ್ದೀನಲ್ಲ ಅಲ್ಲಿ ಅವನಿಗೆ. ನಾನು ಅದಕ್ಕಿಂತ ಸೇರ್ಸ್ ಕೊಡ್ತೀನಲ್ಲ. ನೀನ್ ಅದೇ ತಿಗ ಕೊಡ್ಬೇಕು ಬಿಚ್ಚಿ ಅವನಿಗೆ. ನೋಡಿ ಮಾತಾಡೋ ಅಲೋ ಅಲ್ಲಿ ನಾವು ಮನೋಜ್ ತವಿರೋದೆಲ್ಲ ನಂದು, ನನ್ ತವಿರೋದೆಲ್ಲ ಮನೋಜನ್ ಕೊಟ್ಟಿದ್ದೀನಿ ಅಲ್ಲಿ. ಇಬ್ರು ಅಲ್ಲಿ ಸೆಟಪ್ ಆಗ್ಬಿಟ್ಟಿದೆ. ಆ ಅಣ್ಣನ ಇಗಿರಿಸ್ತೀರ ಇನ್ನೇನು ಸದ್ಯದಲ್ಲಿ. ಆ ಅಣ್ಣನ ಇಗಿರಿಸ್ತೀರ ವಜ್ಜನ್ನ ಇನ್ನೇನು ಇಬ್ರು ಹೇಳ್ಕೊಂಡು ಸಾಯಂಕಾಲಕ್ಕೆ ನೋಡ. ಮನೋಜ್ ಇವನೇ ಅಲ್ವನ ಕರ್ದಿದ್ದು. ಕರೆಕ್ಟ್ ಸೂರಿ ಕರ್ದಿದ್ ಬಿಡ್ರಿ. 100 ರೂಪಾಯಿ ಕೊಡ್ತೀನಿ ಮಗ ಅದಕ್ಕೆ ನಮ್ಮನ್ನ ಕ್ಯಾತಿ ಅವನೇ ಕರ್ದಿದ್ದು. ನೀನೇ ನೋಡ್ದ ಉಲ್ಲಕ್ಕಯ್ಯ? ಕೇಳಿಸ್ಕೊಂಡೆ ಅಲ್ವಾ? ಕೇಳಿಸ್ಕೊಂಡೆ. ಸರಿ. ನಾಗರಕಾಯಿ ಬೇವಿನಕಾಯಿ ಸಾಕ್ಷಿ ನಂಗೆ ನಮ್ಮನ್ನ ಅಲ್ಲೇ ಉಟ್ಕಂತ ಅವತ್ತಿಗೆ ರತ್ನಕಯ್ಯ ಪಾರ್ಟಿ ನಿಮ್ ಗಿಡ ಉಟ್ಕೊಂಡಂಗೆ. ರತ್ನಕಯ್ಯ ಇದು ನೀನ್ ಕೇಳಿಸ್ಕೊಂಡ್ಲಿಲ್ವಾ ನನ್ ಮಗ? ಕೇಳಿಸ್ಕೊಂಡಿದೀನಿ. ಅಯ್ಯೋ ಏನು ಅಂತಾನೆ ಗೊತ್ತಾಯ್ತಲ್ವ ಜೊತೆಗೆ. ರತ್ನಕಯ್ಯನ ಸಾಕ್ಷಿ ಐತಪ್ಪ ಇಲ್ಲಿ. ಆಗ ರತ್ನ ಜೊತೆ ಮರಮ್ಮ ಇದ್ ಬರ್ತದಲ್ಲ ದೇವ್ರ ಬರ್ತದಲ್ಲ ಅವರಲ್ವಾ ಅವ್ರ ಮನೆಯವ್ರಿಗೆ. ಮರಮ್ಮ ದೇವ್ರ ಬರ್ತದಲ್ಲ ಅವ್ರ ಮನೆಯವ್ರಿಗೆ. ಹ್ಞೂ ಕಣ ರತ್ನಕಯ್ಯ ಹೇಳಿ. ರತ್ನಕಯ್ಯ ನಿನ್ ಕರ್ದಿರೋದ್ ನೋಡೈತೆ. ನೀವ್ ಎಂತ ನಾಡಗದವ್ರು ಇರ್ಬೇಕಲ್ಲ ನೀವು. ಅವ ಅಮ್ಮ ದೇವ್ರು ಒಂದೇ ಅಮ್ಮನ ಒಂದೇ ಅವ ಅಮ್ಮನ ಇದ್ ಮಾಡಿದಿರಲ್ಲ ತೆಗಿ ನಿಮ್ ಕಡೆಗೆ. 2,000 ರೂಪಾಯಿ ಕೊಡ್ತೀಯ ಈಗ? ಕೇಸ್ ಮುಚ್ಚಾಕ್ತಿವಿ ಎಲ್ರೂ. ಅಮ್ಮನ ಮೇಲೆ ಆಣೆ ಮಾಡು. ಯಾವ ಅಮ್ಮನ ಮೇಲೆ? ಮಾರಮ್ಮ ದೇವ್ರು ಬರ್ತದಲ್ಲ. ಮಾರಮ್ಮ ದೇವ್ರ ಅಮ್ಮನ ಮೇಲೆ ಆಣೆ. ಆ ಅಮ್ಮನ ಕೈ ಕೊಡು. ಎಲ್ಲೋ ಹೇಳಪ್ಪ. ಅಮ್ಮರ ಇದು
ನೀವು ದೇವ್ರದಲ್ಲಿ ಅವ್ರ ಇವ್ರಲ್ವಾ ಮಿಸ್ಸಸ್? ಹ್ಞೂ ಕಣಪ್ಪ, ಅದೇ ಮಾರಮ್ಮ ಬರುತ್ತಲ್ಲ ಮೈ ಮೇಲೆ. ಹಾಂ, ಈಗ 2,000 ರೂಪಾಯಿ ಕೊಡ್ತೀನಿ. ಹಾಂ, ಅವ್ರ ಮೇಲೆ ನಂಗೆ ನಂಬಿಕೆ ಇಲ್ಲಮ್ಮ. ನಿಮ್ಮ ಕೈಗೆ ತಂದ್ಕೊಡ್ತೀನಿ ಮನೆಗೆ. ಹಾಂ, ಹಾಂ. ಅದೆಲ್ಲ ಇಲ್ಲ, ಸುಮ್ಮನೆ ಇದು ನಾಟಕ ಮಾಡಿದ್ದು ಅಂತ ಹೇಳ್ಬಿಡಿ, ಹೇಳ್ತಾರೆ ಕೇಳಿ. ಪ್ರಮಾಣ ಮಾಡ್ಕೊಳ್ಳಿ. ಸರಿ ಸರಿ ಸರಿ, ಕೇಳ್ತೀನಿ ನಿನ್ನ ಎದುರಿಗೆ. ಹ್ಞೂ. ಏನ್ ನೋಡಿ ಗೌರಿ, ಅವನು 2,000 ಕೊಡ್ತಾನಂತೆ. ನೀವಿಬ್ರು 500 ತಗೊಳ್ರಿ, ನಾನೊಂದ್ 1,000 ತಗೊಂತೀನಿ. ಆಮೇಲೆ ಏನು ಪಂಚಾಯತಿ ಸೇರ್ಸೋದ್ ಬೇಡ, ಆಯ್ತಾ? 3,000 ಕೇಳಲಾ? 3,000 ಅಂತೆ ಕಣಪ್ಪ. ಆಯ್ತು. ಹಾ, ಹ್ಞೂ ಕೊಡ್ತೀನಿ. ಕೊಡ್ತೀನಿ ತಾಳಿ. ಆಯ್ತು, ಮನೆ ತಗ ಬರಲ್ಲ ಈಗ ತಗೊಂಡು? ಮಂತಕ್ ಬಾರಪ್ಪ. ಬರ್ತೀನಿ ತಡ್ರಿ ಈಗ. ಜಲ್ದಿ ಬಾ. ಈಗ ಕೊಯ್ತೀನಿ, ಸಿಟಿಗೆ ಹೋಗಿ ಮಿಷಿನಾಗಿ ತಗೊಂಬರ್ತೀನಿ. ಹಾ, ಸಿಟಿಗೆ ಹೋಗಿ ಮಿಷಿನಾಗಿ ತಗೊಂಬರ್ತೀನಿ. ಹಂಗಾದ್ರೆ ಫೋನ್ ಪೇನೆ ಮಾಡ್ಬಿಡಪ್ಪ. ನಮ್ದಿಲ್ಲ ಇದ್ರಲ್ಲ, ನಮ್ಮ ಇವೊಂದು ಹುಡುಗೊಂದು ಇದು ಮಾಡ್ಕೊಂಡಿದ್ದಾನೆ, ನಂಬರ್ ಕೊಡ್ಕೊಂಡು. ಅವನಲ್ಲಿ ದುಡ್ಡಿಲ್ಲ. ಇನ್ನೊಂದು ಕೆನರಾ ಬ್ಯಾಂಕ್ ಐತೆ, ಹಿಂಗ್ ಬರ್ತೀನಿ, ಗಾಡಿ ಐತೆ. ಹಲೋ, ಯಾರು? ಕೃಷ್ಣಪ್ಪ. ಕೃಷ್ಣಪ್ಪ? ಯಾವ ಕೃಷ್ಣಪ್ಪ ಬೇಕಿತ್ತಪ್ಪ? ನೀವ್ಯಾರು ಮಾತಾಡ್ತಿರೋದು? ನಾವು ವೆಂಕಟೇಶಾಚಾರ್ ಅಂತ. ವೆಂಕಟೇಶಾಚಾರ್? ಹಾ. ಏನ್ ಮಾಡ್ತಿದೀಯ? ನಿಮ್ಗೆ ಯಾರು ಬೇಕು? ನಿನ್ಗೆ ಮಾಡಿದ ಕಣ ಹೇಳಣಿ. ನಂಗೆ ಮಾಡಿ. ನೀವು ಯಾರಣ್ಣ ನೀವು? ಯಾರು ನೀವು? ಏನ್ ಮಾಡ್ತೀಯ? ನಿನ್ಗೆ ಬೆಳಿಗ್ಗೆ ಎದ್ದು ಮಾಡೋ ಕೆಲಸ ಇರಲ್ಲ, ಏನಿಲ್ಲ. ಬೆಳಿಗ್ಗೆ ಎದ್ದು ನೋಡ್ತಿರ್ತೀಯ, ಯಾರು ಅಂತೀಯ? ನಾನು ರಮೇಶ. ಓ, ಯಾರು? ಮೂಲೆ ಮನೆ ಕುರಿ ತಿಮ್ಮಣ್ಣರ ರಮೇಶ್ ಅಣ್ಣ? ಕುರಿ ತಿಮ್ಮನ ಮಗ ನಾನು. ಓ, ಹೇಳಿ ರಮೇಶ್ ಅಣ್ಣ. ಏನ್ ಮಾಡ್ತಿದ್ಯ? ತೋಟದಾಗ ಬಂದಿದ್ದೆ, ಯಾವಾಗ್ಲೂ ಇರ್ಲಿಲ್ಲ. ಅಲ್ಲಿ ಯಾಕ ಬೇಜಾರಾಯ್ತು, ಮನೆ ತಕ್ಕ ಮಜ್ಜಿಗೆ ಕುಡ್ದೋಗೋಣ ಅಂತ ಬಂದೆ. ಹೌದಾ? ನೀನ್ ಬರೀ ತೋಟ ತುಡ್ಕಿ ಎಲ್ಲೂ ಇದ್ ಮಾಡ್ಕೊಂಡು ಎಲ್ಲೂ ಹೋಗ್ಲಿಲ್ವಾ? ನೋಡವ ಕಯ್ಯ, ಆಧಾರ್ ಕಾರ್ಡ್ ತಗೊಂಡು ದೇವಸ್ಥಾನಕ್ಕೆ ಹೋಯ್ತು. ನೀನ್ ನೋಡ ಇಲ್ಲೇ ಇದೆಯಾ? ಮನೆಲ್ಲ ನಿಮ್ಮ ಮನೆಯವರು ಹೋಗಿದ್ರು, ಅಲ್ಲಿ ಸಿಕ್ಕಿತ್ತು ಬಸ್ ಸ್ಟ್ಯಾಂಡಾಗೆ. ಯಪ್ಪ, ಹೆಣ್ಮಕ್ಳಿಗಂದ್ರೆ ಫ್ರೀಯಾಗಿ ಆಧಾರ್ ಕಾರ್ಡ್ ತೋರಿಸ್ರೆ ಕಳಿಸ್ತಾರಂತೆ. ನಮ್ಗೆ ಮಕ್ಕಳು ಕಾಸು ಕಿತ್ಕೊಂತಾರಲ್ಲ. ನೀನು ದುಡ್ಡು ಖರ್ಚು ಮಾಡ್ದೇನೆ ಮನೆಗೆ ಮಡಿಕೊಂಡು ಎಲ್ಲ ಬೀರಾಗೆ ಟ್ರಂಕಾಗಿ ಮಡಿಕೊಂಡು ಓಡಾಡ್ತಿದ್ರೆ ಕೊಡ್ತಾರ? ತೆಗಿ, ಖರ್ಚು ಮಾಡು ನೀನು. ಹೋಗ ನಾವೂನು. ಅಲ್ಲ, ನಾ ಟ್ರಂಕಾಗಿ ಇಕ್ಕಿದೀವಿ. ಇನ್ನೇನು ದುಡ್ದಿದ್ದಲ್ಲ, ನಿನ್ ಮಗ ದುಡ್ದಿದ್ದು ನಿಂದು ಎಲ್ಲ ಟ್ರಂಕಾಗಿ ಮಡಿದ್ದು. ಇನ್ನೇನು ಮಡಿಕೊಂಡು? ಎಲ್ಲ ಚಡ್ಡಿ ಜೇಬಾಗಿ ಮಡಿಕೊಂಡಿದ್ದೆ ಎಲ್ಲ ನಾನು. ಓ, ಅಲ್ಲಿ ನಮ್ಮ ಇದ್ದಕ್ಕೆ ಬಂದ್ಬಿಡು, ಎಲ್ಲ ಅಟ್ನೆ ಹಾಕಿ ಜೋಡ್ಸಿ ಇಕ್ಕಿದೀವಿ. ನೀನು ಹೊಸಿ ತುಂಬ್ಕೊಂಡು ಹೋಗಿವಂತೆ. ನಾವೇನ್ ಬರೋಲ್ಲ, ನಮ್ಗೆ ಏನಾಗಬೇಕಾಗೈತೆ? ಈಗ ನಾನು ಕೃಷ್ಣ ಅವ್ನ ಏಮಿ ಎಲ್ಲವನ್ನು ಸೇರ್ಕೊಂಡು ಇದು ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದಿ, ಬತ್ತೀಯಾ? ಯಾವ ಕೃಷ್ಣ? ಅವನು ಮಲ್ಲೇಶಣ್ಣನ ಮಗ. ಯಾರು? ಮಲ್ಲೇಶಣ್ಣ ಅಂತ್ಯ, ತಿಮ್ಮಣ್ಣನ ಮಗ ಅಂತ್ಯ? ಹೇಳ್ರಿ ಇರ್ಲಿ. ಈಗ ನಿನ್ಗೆ ಯಾರನ್ನಾಗ್ಲಿ, ನೀನು ನಿನ್ಗಿಂತ ಚಿಕ್ಕ ಹುಡುಗರು ಹೆಸರು ಹೇಳೋದು ನಿಂಗೆ ಗೊತ್ತಾ? ನೀನ್ ಅಲ್ಲಿ ಎಲ್ಲ ಮುಗ್ ಮಾಡ್ಕೊಂಡು ಅಲ್ಲಿ ಎಷ್ಟು ನಿಂಗೆ ವಯಸ್ಸು? ನನ್ಗಿನ್ನ ಇವಾಗ 19. ಬಿಟ್ಟಾಗ ನಾಟಕಕ್ಕೆ ಅದು. ಈಗ ಬತ್ತೀಯಾ? ಆಯಾ, ನೀನ್ ಯಾ ಸೀಮ ದೊಡ್ಡ, ನೀನು ದೊಡ್ಡನು ಅಂತ ನೀನು. ಈಗ ಅದ್ ಬಿಟ್ಟಾಕು. ನನ್ಗೆ ನೋಡು, ಏನ್ಬಿಟ್ರೆ ನಾನು ಒಳ್ಳೆ ಮನುಷ್ಯ ಅಲ್ಲ. ಮೇಲೆ ಆಯಾ, ನೀನು ಯಾರು ರೇಗ್ಸೋದು ಇರ್ಲಿ ಪಾಕ್ಸೋದು ಇರ್ಲಿ, ಅವೆಲ್ಲ ಕತೆ ಪುರಾಣ ಎಲ್ಲ ಬಿಟ್ಟು. ಈಗ ನೀನ್ ಏನ್ರಾಗ ಹೋಗ್ತೀಯಪ್ಪ? ಏನ್ರಾಗೆ ಹೋಗೋದು? ನಡಿ, ಕಾರಾಗ ಹೋಗೋಣ. ಕಾರ್ ಮಾಡೋಣ. ಕಾರು? ಕಾರು ಎಂತದು ಕಾರು? ಕಾರ್ ಎಂತದು ಅಂತಂದ್ರೆ ಒತ್ಕೊಂಡು ಹೋಗಂತದ್ದು ಯಾವ್ದನಾಗ್ಲಿ ಬಿಡು. ನಮ್ಮನೆಲ್ಲ ಒಂದು 5-6 ಜನ ಕರ್ಕೊಂಡು ಹೋಗಂತದ್ದು. ಇನ್ನೇನು ಹೆಲಿಕಾಪ್ಟರ್ ಮಾಡೋಣ? ನಡಿ, ಹೆಲಿಕಾಪ್ಟರ್ಗೆ ಹೋಗ್ಬಿಡನಿಲ್ಲ ಅಂದ್ರೆ. ಹೆಲಿಕಾಪ್ಟರ್ ಮಾಡೋದೇನು? ತುಮಕೂರು ಟೌನಲ್ಲಾಗೆ ನಿಲ್ಸಾರಲ್ಲ, ನಡಿ ಅದ್ರಾಗೆ ಹೋಗ್ಬಿಡೋಣ. ನೀನ್ ಎಂತ ಅಡ್ನಾಡಿ ಇರ್ಬೇಕಲ್ಲ. ಯಾಕಯ್ಯ? ಅಲ್ಲ, ಆ ಶೋಗ್ ನಿಲ್ಸಿರೋದನ್ನ ತಗೊಂಡು ಹೋಗ್ತೀನಿ ಅಂತ ಹೇಳ್ತಿಯಲ್ಲ, ನಾನೇನಂತ ಪೆಗ್ ನನ್ ಮಗನ ನಾನು?
ಯಾವನ್ಗನ ಹೇಳ್ಬಿಡಿ ನಮ್ಮ ಅಮ್ಮ ಸುತ್ತಾಗ್ಲು ಅದೇ ತಿಗ ಬಡ್ಕೊಂಡು ನಗ್ತಾರೆ. ಅಶ್ವಾಗ್ ಅಲ್ಲ ಕಣೆ ನಿಲ್ಸಿರೋದು. ನಾನು ಹೋಗಿ ನೋಡ್ದೆ, ಒಂದು ರೌಂಡ್ಗೆ ಒಂದು ಕಟ್ಟೆ ಕಟ್ಬಿಟ್ಟು ಅದ್ರ ಮೇಲೆ ನಿಲ್ಸಿರೋದು, ಸುತ್ತಲೂ ಗ್ರಿಲ್ ಎಲ್ಲ ಹಾಕ್ತವ್ರೆ, ಅದು ಓಡಾಡ್ತೈತ ಅದು ಇನ್ನೇನ್ ಹೆಲಿಕಾಪ್ಟರ್ ಮನೆ ಬಾಗ್ಲಿಗೆ ನಿಲ್ಸ್ತಾರ ತಂದು ಅಲ್ಲೇ ನಿಲ್ಸೋದು. ಅದು ಶನಿವಾರ ಭಾನುವಾರ ತುಮಕೂರ್ನವ್ರಿಗೆ ಮಾತ್ರ ಆಧಾರ್ ಕಾರ್ಡ್ ಇದ್ರೆ ಗಂಡಸ್ರಿಗೆ ಮಾತ್ರ. ಅದು ಗಂಡಸ್ರು ತುಮಕೂರ್ನವ್ರು ಸುತ್ತಮುತ್ತ ಊರ್ನವ್ರಿಗೆ ಆಧಾರ್ ಕಾರ್ಡ್ ಕೊಟ್ರೆ ಆಫ್ ರೇಟು. ಗೊತ್ತಾ, ಮಲೇಷಿಯಾ ಕರ್ಕೊಂಬರ್ತಾರೆ. ಬೆಳಿಗ್ಗೆ 8 ಕಾಲಿಗೆ ಹೊರಡುತ್ತೆ. ಅದ ಮಲೇಷಿಯಾಗ ಹೋಗಿ ತೋರಿಸ್ಕೊಂಡು ತಿರ್ಗಿ ರಾತ್ರಿ 8:30 9 ಗಂಟೆಗೆ ಲಾಸ್ಟ್ ಬಸ್ ಊರ್ಗ್ ಹೋಗೋಷ್ಟು ಕರ್ಕೊಂಬಂದ್ ಬಿಡ್ತೈತೆ ತುಮಕೂರ್ಗೆ. ನಿಮ್ಮ ಅಮ್ಮನೆಗೂ ಹೇಳಿ ನೀನು ಹೋಗಿದ್ದೆ ಅದ್ರೊಳಗೆ ಅಂತ. ನಾನ್ ನಿಮ್ಮ ಅಮ್ಮನ ಸುತ್ತಾಗ್ಲೂ ಹೋಗಿ ಬಂದಿದ್ದೀನಿ. ಹೋಗಿದ್ದ ದೇವರನೇ ಕಣೆ, ಹೋಗ್ಯತ್ ಕಣೆ. ಬೇಕಾರೆ ಯಾರಿಗಾನ ಕೇಳೇ ನೀನ್ ಬೇಕಾರೆ. ಅವನಿಗೆ ಬೇಕಾರೆ ಅವ್ನ್ ಸೂರಿಗನ ಕೇಳು, ಅವ್ನ್ ಯೋಗಿಗನ ಕೇಳು, ಯಾರಿಗನ ಕೇಳು. ನಮ್ಮ ಅಮ್ಮ ಸತ್ತಾಗ್ಲು ಹೆಲಿಕಾಪ್ಟರ್ ಒರಿಜಿನಲ್ ಕಣೆ, ಡೂಪ್ಲಿಕೇಟ್ ಅಲ್ಲ ಅವು. ಅಂದ್ರೆ ಈಗ ಮಳೆಗಾಲ ಬಂದಿತ್ತಲ್ಲ, ಈಗ ನೆನ್ನೆ ಮೊನ್ನೆ ಎಲ್ಲ ಒಂದು 15 ದಿವಸದಿಂದ ಮಳೆಗಾಲ ಅಲ್ವಾ, ಅದಕ್ಕೆ ಡ್ರೈವರ್ ಏನೋ ಹುಷಾರಿಲ್ವಾ ಅಂತ ಬಂದಿಲ್ಲ, ಅದಕ್ಕೆ ಅಲ್ಲೇ ನಿಲ್ಸಿದ್ರು. ಈಗೇನೋ ಇವಾಗ ಸೋಮವಾರದಿಂದ ಬಿಡ್ತಾರಂತಪ್ಪ. ಎಲ್ಲಿ ತಗೊಬೇಕು? ಟಿಕೆಟ್ ಎಲ್ಲಿ ತಗೊಬೇಕು ಅದಕ್ಕೆ? ಅಲ್ಲೇ ಮುನ್ಸಿಪಲ್ ಆಫೀಸಾಗ ಕೊಡ್ತಾರೆ ಹಿಂದ್ಗಡೆ. ನಾವು ಇರೋದು ಹಳ್ಳಿ ಒಳಗೆ, ಮುನ್ಸಿಪಲ್ ಹೋಗಿ ನಾವು ಕೇಳಿದ್ ಕೊಡ್ತಾರ? ಪಂಚಾಯತ್ ತಾನೇ ಬರ್ಸ್ಕೊಂಡು ಹೋಗ್ಬೇಕು. ಪಂಚಾಯತಿಗೆ ಏನಿಲ್ಲ ಕಣೆ, ನಾವು ತುಮಕೂರು ಸುತ್ತಮುತ್ತ ಇರೋರೆಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಹೋಗಿ ಒಂದು ಡೇಟ್ ಯಾವತ್ತು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿಸ್ಕೊಂಡು ಬಂದ್ರೆ ಕರ್ಕೊಂಬರ್ತಾರೆ. ಇಂಥ ದಿವಸ ಬರ್ರಪ್ಪ ಅಂತ ಹೇಳ್ತಾ ದಿವಸ ಕರ್ಕೊಂಬರ್ತಾರೆ. ಟಿಕೆಟ್ ಎಷ್ಟು ಅದಕ್ಕೆ? ಇಲ್ಲೇ ನಾವು ಯಾವ ಊರಿಗೆ ಹೋಗ್ತೀವಿ ಅಂತ, ಈಗ ನಾನು ಮೊನ್ನೆ ಮಲೇಷಿಯಾಗೆ ಹೋಗಿದ್ನಲ್ಲ, 957 ರೂಪಾಯಿ ಡಿಸ್ಕೌಂಟ್ ಎಲ್ಲ ಹೋಗಿ. ಆಧಾರ್ ಕಾರ್ಡ್ ಇತ್ತಲ್ಲ. ಮಲೇಷಿಯಾ? ಅಲ್ಲಿಗೆ ಏನಕ್ಕೆ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೆ ಕಣಯ್ಯ. ಈಗ ನೀನು ಬರಂಗಿದ್ರೆ 4 ಜನ ಹೋಗ್ಬೋದು ಅಷ್ಟೇ. 4 ಜನ ಹೋಗಿದ್ರೆ ನೋಡಿ, ಆಧಾರ್ ಕಾರ್ಡ್ ಕೊಡು, ಹೋಗಿನ ಈಗ ನಾಳೆ ಯಾವಾಗ ನಾವು ಹೋಗಿ ಬುಕ್ ಮಾಡ್ಕೊಂಡ್ ಬರೋಣ. ಅವ್ರು ಯಾವತ್ತು ಡೇಟ್ ಕೊಡ್ತಾರೋ ಅವತ್ತು ಹೋಗ್ಬಿಟ್ಟು ಬರೋಣ. ನಿನ್ ಕೈ ಕೊಟ್ಬಿಡ್ತಾರ ಕಾಸ? ನೀನ್ ಎಷ್ಟು ಅಂತ ಹೇಳಿರೆ ನೀ ಕೊಡ ಏನೋ ಒಂದು 500,000 ನಾತದ ದುಡ್ಡೇನು ತಗೊಂಡೆ ನೀನು ಊರ್ ಬಿಟ್ಬಿಡ್ತಾರ. ಕೊಡೆಯೋ ಕಾಸು ಕೊಡು. ಕಾಸು ಕೊಡಿ, ಟಿಕೆಟ್ ಬುಕ್ ಮಾಡಿ ಬರ್ಬೇಕು. ಬತ್ತೀರಿ ಬರಂಗಿದ್ರೆ ಬತ್ತಿ, ಈಗ ಇಲ್ವಾ ಹೇಳು ಅದನ್ನ. ಅದೇನ್ ತೋಟದಾಗಿರೋ ಕುರ್ಬ ಆಯ್ಕೊಂಡು ಹೋಗು ಅಂತ ಹೇಳಕ್ಕೆ ದುಡ್ಡದು? ಅಯ್ಯೋ ಕೊಡೋದು ಈಗ ದುಡ್ಡೇನೆ. ಈಗ ಬತ್ತಿ, ಈಗ ನೀವು ಬತ್ತಿ ಇಲ್ವ ಅದನ್ನ ಹೇಳಿ ಕರೆಕ್ಟಾಗಿ. ನೋಡಪ್ಪ, ಈಗ ನನ್ನ ಅದೆಂತದ್ದು ಪಿಕ್ಚರ್ ಊರು ಐತಂತಲ್ಲ, ರಾಮೋಜಿ ಪಿಕ್ಚರ್ ಊರು, ರಾಮೋಜಿ ಫಿಲಮ್. ಅಲ್ಲಿಗೆ ಎಷ್ಟು ಅಂತಾರೆ? ಅಲ್ಲಿಗೆ ಇನ್ನೆಷ್ಟಯ್ಯ, ಇಲ್ಲಿಗೆ ಮಲೇಷಿಯಾಗೆ 952 ಅಂದ್ರೆ ಇಲ್ಲಿಗೆ ಏನು ಒಂದು 350 400 ಇರ್ಬೇಕದು ಅಷ್ಟೇನೆ. ನಮ್ಮ ಇಂಡಿಯಾದಾಗೆ ಅಲ್ವಾ ಅದು. ನೀನು ಅಸಾಧ್ಯದವನು. ನಿನ್ ತಿಮ್ಮಣ್ಣನ ಮಗ ಇದೆಯಲ್ಲ ನೀನು, ಬಹಳ ಸತ್ರಿ ನನ್ ಮಗ ನೀನು. ನೀನ್ ಹೆಚ್ಚು ಕಮ್ಮಿ ಎಲ್ಲ 3 ಪಟ್ಟು ಇಟ್ಕೊಂಡು ಹೇಳಿರ್ತೀಯ ನೋಡು. ಅಲ್ಲ ನೀನು ಹಿಂಗೆ ಹೇಳಿ ಅಜ್ಜಿಗೆ ಮೋಸ ಮಾಡ್ಕೊಂಡು ಇನ್ನು ಹಿಂಗೆ ಎಷ್ಟು ಅಜ್ಜಿದಿರ್ಗೆ ಎಷ್ಟು ವಯಸ್ಸಾಗಿ ಎಷ್ಟು ಮನೆ ಹಾಳು ಮಾಡ್ಬಿಟ್ಟಿದ್ದೀನಿ ನೀನು. ಹೋಗತ್ತ ಎಷ್ಟು ಹುಡುಗಿಯರು ಅಲ್ಲ, ಎಷ್ಟು ಹುಡುಗಿಯರು ಜೀವನ ಹಾಳು ಮಾಡಿದ್ಯಪ್ಪ ವಯಸ್ಸಾಗಿ ನೀನು. ನೀನ್ ಕರೆಕ್ಟಾಗಿ ಯಾರಲ್ಲ ಮಾತಾಡೋದು ನೀನು? ಅಂತ ಹಿಂಗೆಲ್ಲ ಮಾತಾಡಲ್ಲ ಗೊತ್ತಾ? ಅಣ್ಣಯ್ಯ ಅಂತ ನನ್ನ. ಅಯ್ಯೋ ನಿನಗೆ ಅಣ್ಣಯ್ಯ ಅದ್ ನೋಡಿ, ಈಗ ಹೇಳ್ತೀನಿ. ಈಗ ಅದ್ ಬೇರೆ ಅಂತಾರೆ. ಈಗ ಈಗ ಕೊಡ್ತೀನಿ, 250 ರೂಪಾಯಿ ಕೊಡ್ತೀನಿ. ಕರ್ಕೊಂಡೋಗಿ ಕರ್ಕೊಂಬರ್ಬೇಕು. ಅಡ್ವಾನ್ಸ್ 25 ರೂಪಾಯಿ ಹಾಕ್ತೀನಿ ನೋಡು. ಓಹೋ, ನೀನ್ ಸರಿಯಾದ ನೀನು. ಇದು ನಂತ ಫೋನ್ ಪೇ. ಒಂದ್ ಕೆಲಸ ಮಾಡು, ಒಂದ್ ಸೀರೆ ಉಟ್ಕೋ, ಲಂಗ ಸೀರೆ ಜಾಕೆಟ್ ಸೀರೆ ಉಟ್ಕೊಂಡು ಒಂದ್ ಆಧಾರ್ ಕಾರ್ಡ್ ತಗೊಂಡು ನಿಮ್ ಹೆಂಗಸೋದು ಹೋಗ್ಬಿಟ್ಟು ನೀನೇನೆ. ಏನಲ್ಲ ಬೇವರ್ತಿ, ನೀನ್ ಹಂಗೆ ಓಡಾಡ್ತೀಯಲ್ಲ. ಮತ್ತೀಗ ಅಲ್ಲ ಕಣೆ, 250 ರೂಪಾಯಿ ಕರ್ಕೊಂಡು ಹೋಗ್ತಾರ. ಹೆಲಿಕಾಪ್ಟರ್ ಕಣೆ ಕರ್ಕೊಂಡು ಹೋಗ್ತಿರೋದ್ಯೋ. 952 ತಮಾಷೆಗೆ ಹೇಳಿದ್ದು ನಿನ್ಗೆ 15,000 20,000 ಆಗುತ್ತೆ. ನೀನು ಅವನು ಯಾರೋ ಅವ್ನ ರಂಗಣ್ಣಂಗೆ, ಅವ್ನ ನರಸಿಂಹಂಗೆ ಎಲ್ಲಾರ್ಗು ನೀನು ಕರ್ಕೊಂಡು ಹೋಗ್ತೀನಿ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನೀನೆಲ್ಲ ಎಕ್ಸ್ಟ್ರಾ ಇಸ್ಕೊಂಡಿದ್ಯಾ ಅಂತ ಹೇಳಿದ್ರು ನನ್ಗೊಂದ್ಸರಿ. ಅದಕ್ಕೆ 900 ನೀನು ನನ್ನ ಲಾಭ ಇಕ್ಕೆಂಬೇಡ. ಹೊಲ್ತಕ್ ಬಂದಾಗ ಯಾವಾಗ ಎಡೆ ಮಟ್ಟನು ಕುರುಪ್ ಕಟ್ಕೊಂಡು ಹೋಗಿವಂತೆ. ನಮ್ಮಂಗೆ ಎಲೆ ಇದೂನು ಕುರುಬು ಏನು ಬೇಡ, ನಮ್ಮ ಮನೆಗೆ ಸೋಲಾರ್ ಐತೆ. ನೀನು
ಏನಯ್ಯ ಯಾರನೋ 957 ರೂಪಾಯಿಗೆ ಹೆಲಿಕಾಪ್ಟರ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಹೆಂಗ್ ಜಲ್ದಿ ರೆಡಿ ಆಗ್ಬಿಟ್ಟಿದೆ. ನೀನ್ ನೋಡಿ ಹೇಳ್ತೀನಿ ಈಗ ಬರ ಯೋ ನಾಳಿಕೆ ಹಬ್ಬ ಐತೆ ಯೋ ನಾಳಿಕೆ ಹಬ್ಬ ಐತೆ ನಿಂಗೆ ಯಾ ಹೆಲಿಕಾಪ್ಟರ್ ಇಲ್ಲ ಪಲಿಕಾಪ್ಟರ್ ಇಲ್ಲ ನೀನ್ ಕರ್ಕೊಂಡು ಹೋಗ್ಬಿಟ್ರೆ ಅದೇ ಅವರು ಚಡ್ಡಿ ಪಜ್ಜಿ ಎಲ್ಲ ಬಿಚ್ಕೊಂಡ್ ಮಾರ್ಸ್ಕೊಂಡ್ ಕಳಿಸ್ಬಿಡ್ತಾರೆ. ನಾಡ್ದು ಹಬ್ಬ ಐತೆ ಒಂದ್ 10 ಕಾಯಿ ಕೊಡ್ಬಾ. ಯಾವನು ಅವನು? ಒಂದ್ ಕೆಲ್ಸ ಮಾಡು, ಅದನ್ನ ನಮ್ಮನೆ ತಕ್ಕ ತಗೊಂಬ, ಇನ್ನೂ ಬೇಕಾದ್ರೆ 50 ರೂಪಾಯಿ ಹೆಚ್ಚಾಗಿ ಸೇರ್ಸ್ಕೊಡ್ತೀನಿ, ಇಲ್ಲಿಂದಾನೆ ಎತ್ಕೊಂಡು ಹೋಗೋಣ. ಬರ್ಲಿ ಅಯ್ಯೋ ಒಂದ್ ನಾಳೆಗೆ ಹಬ್ಬ ಐತೆ ಟೂರು ಬರಲ್ಲ ನಾನು ಎಲ್ಲೂ ಬರಲ್ಲ. ನಾಳೆಗೆ ಒಂದ್ 10 ಕಾಯಿ ಕೊಡಯ್ಯ. ಒಂದ್ 10 ಕಾಯಿ ಕೊಡಯ್ಯ, ನಮ್ಮ ಊರಾಗ ಜಾತ್ರೆ ಐತಿ ಮಂತವ. ಓ ಇನ್ನೇನು ಬೇಡವಾ? ಕೊಡಯ್ಯೋ 10 ಕಾಯಿ. ಒಂದ್ ಕಾಯಿ ರೇಟ್ ಎಷ್ಟು ಗೊತ್ತಾ ಇವಾಗ? ಎಷ್ಟು? 80 ರೂಪಾಯಿ ಆಗೈತೆ. 80 ರೂಪಾಯಿ? ಯೋ ಒಂದ್ ಕೊಣಯ್ಯ, ಒಂದಕ್ಕೆ ಎಷ್ಟಯ್ಯ? ಒಂದಕ್ಕೆ ಕಾಣಲ್ಲ 80. ಆಯ ನೀನು ಯಾವ್ದ ನಮ್ಮ ಅಪ್ಪನ ಕಾಲದ ಹಿಡ್ಕೊಂಡ್ ಅದೆಲ್ಲ ಮೊನ್ನೆಲ್ಲ ಇತ್ತು, ಹೋಯ್ತು ಈಗ 10 ರೂಪಾಯಿ 15 ರೂಪಾಯಿಗೆ ಬಂದೈತೆ. ಕೊಡು, ಅದೇ ನೀನ್ ಸಂಪಾದನೆ ಮಾಡಿರೋದಲ್ಲ, ನಿಮ್ ಹೆಂಗಸ್ರ ಕಡೆ ತೋಟನ್ ತಗೊಂಡು ಏನ್ ಯಾರೋ 4 ಜನಕ್ಕೆ ಹೆಲ್ಪ್ ಮಾಡು. ಏನಾದ್ರು ಅಂದಿದ್ ನೀನು? ಏನ್ ನೀನ್ ಸಂಪಾದನೆ ಮಾಡಿದ್ದ ಅದು? ಅವಮ್ಮ ಯಾವ್ದೋ ಪಾಪ ಅವಮ್ಮ ನಿಮ್ಮ ಅತ್ತೆ ಮಾವ ಮಾಡಿದ್ರು ಬಿಟ್ಟೋದ್ರು. ಒಬ್ಬನಿಗೆ ರಜೆ ಹಾಕಿಲ್ಲಿ ನಾನ್ ಮಾಡ್ದಲ್ಲೇನೆ. ನೋಡೀಗ ಸರಿಯಾಗಿ ಹೇಳ್ತೀನಿ ಈಗ ನೀನು ಆಯ್ತು ಕಾಯಿ ಕೊಡ್ತೀನಿ 2. ಆ ಹೆಲಿಕಾಪ್ಟರ್ ಇಲ್ಲಿಗೆ ತಗೊಂಬಂದ್ಬಿಟ್ಟು ಇಲ್ಲಿಂದಾನೆ ಹೋಗೋಣ, ನಮ್ಮೂರಿಂದಾನೆ. ಹತ್ಕೊಂಡ್ ಬಿಡ್ತೀನ. ಈಗ ಯಾರನ್ನ ಕಳ್ಸು, ಕಾಸು ಒಂದೆಲ್ಲ ಕೊಟ್ಟು ಕಳಿಸ್ತೀನಿ. ಏನು ಎಷ್ಟೈತೆ ಕೊಳೆಯ? ಒಂದ್ 5,000 ಇದ್ರೆ ಎಕ್ಸ್ಟ್ರಾ ಕೊಡ್ತೀನಿ. 5,000? 20 ರೂಪಾಯಿ ಬಡ್ಡಿ. 20 ರೂಪಾಯಿ ಬಡ್ಡಿ? ಹಿಂಗ್ ಮಾಡಿ ಎಲ್ಲ ಊರಿಗೆ ಇರೋ ಹೆಂಗಸ್ರನ್ನೆಲ್ಲ ನೀನು ಮುಗಿಸಿರೋದು ನೀನು. ನೀನ್ ಬಾಯಿ ಮುನ್ನಾಕ, ನೀನ್ ಯಾತ ನನ್ ಮಗನ ಅವನು? ಈಗ ತಿಕೊಂಬಿಕ ನೀನ್ ಯಾವನ ನೀನು? ನನ್ ಮಗನ್ ತಗೊಂಬಂದು ಅಲ್ಲ ಕಣೆ, ಯಾರ ಮನೆಯನ್ನ ಬಿಡ್ತಿ? 20 ರೂಪಾಯಿ ಬಡ್ಡಿ ಹಂಗ್ ತಗೊಂಡು 20 ರೂಪಾಯಿ ತಗೊಂಡು ನಾವೇನ್ ಹೆಂಗುಸ್ರ? ನಿಂಗೇನ್ ಹೆಂಗುಸ್ರು ಕೊಟ್ಟು ಅವ್ರೇನೋ ಇದ್ ಮಾಡ್ಕಂತ ಕೊಟ್ಟು ಪಾಪ ಅವ್ರನ್ನ ಅಯ್ಯೋ ಅನ್ಸಿದ್ಯಾ ಅಂತಂದ್ರೆ ನಾವೆಲ್ಲಿಂದ ಮಾಡಕ್ ಕೊಡೋಣಪ್ಪ ನಿಂಗೆ 20 ರೂಪಾಯಿ ಬಡ್ಡಿನ? ನಮ್ ಬಗ್ಗೆ ಅನ್ಯಾಯ ಮಾತಾಡಿದ್ರೆ ನಾಳೆಗೆ ಹುಳ ಬಿದ್ಬಿಡ್ತೇವೆ. ಏನ್ ನೀನೇ ಕಟ್ಟು ಸಂಪಾದನೆ ಮಾಡಿರೋಂಗ ಯಾರೋ ನಿಮ್ಮ ಅತ್ತೆ ಮಾವ ಬಿಟ್ಟೋಗಿದ್ರು. ಇಕ್ಕ ನಂಗೆ ಇಕ್ಕ ಯಾವ ಕೃಷ್ಣ ಬೇಕಿತ್ತಪ್ಪ? ನೀವ್ ಯಾರು ಮಾತಾಡ್ತಿರೋದು? ನಾವು ವೆಂಕಟೇಶ್ ಆಚಾರ್ ಅಂತ. ವೆಂಕಟೇಶ್ ಆಚಾರ್? ಏನ್ ಮಾಡ್ತಿದೀಯಾ? ನಿಮ್ಗೆ ಯಾರು ಬೇಕು? ನಿನ್ಗೆ ಮಾಡಿದ ಕಣ ಹೇಳಣಿ. ನಂಗೆ ಮಾಡಿ. ನೀವು ಯಾರಣ್ಣ ನೀವು? ಯಾರು ನೀವು? ಏನ್ ಮಾಡ್ತೀಯ? ನಿನ್ಗೆ ಬೆಳಿಗ್ಗೆ ಎದ್ದು ಮಾಡೋ ಕೆಲ್ಸ ಇರಲ್ಲ, ಏನಿಲ್ಲ. ಬೆಳಿಗ್ಗೆ ಎದ್ದು ನೋಡ್ತಿರ್ತೀಯ, ಯಾರು ಅಂತೀಯ? ನಾನು ರಮೇಶ. ಓ ಯಾರು? ಮೂಲೆ ಮನೆ ಕುರಿ ತಿಮ್ಮಣ್ಣರ ರಮೇಶ ಅಣ್ಣ? ಕುರಿ ತಿಮ್ಮನ ಮಗ ನಾನು. ಓ ಹೇಳ ರಮೇಶ್ ಅಣ್ಣ. ಏನ್ ಮಾಡ್ತಿದ್ಯ? ತೋಟದಾಗ ಬಂದಿದ್ದೆ, ಯಾವಾಗ್ಲೂ ಇರ್ಲಿಲ್ಲ. ಅಲ್ಲಿ ಯಾಕ ಬೇಜಾರಾಯ್ತು, ಮನೆ ತಕ್ಕ ಮದ್ಗೆ ಕುಡ್ದೋಗೋಣ ಅಂತ ಬಂದೆ. ಹೌದಾ? ನೀನ್ ಬರೀ ತೋಟ ತುಡ್ಕಿ ಎಲ್ಲೂ ಇದ್ ಮಾಡ್ಕೊಂಡು ಎಲ್ಲೂ ಹೋಗ್ಲಿಲ್ವಾ? ನೋಡ ವಕಯ್ಯ ಆಧಾರ್ ಕಾರ್ಡ್ ತಗೊಂಡು ದೇವಸ್ಥಾನಕ್ಕೆ ಹೋಯ್ತು. ನೀನ್ ನೋಡೋದು ಇಲ್ಲೇ ಇದೆಯಾ? ಮೊನ್ನೆಲ್ಲ ನಿಮ್ಮ ಮನೆಯವರು ಹೋಗಿದ್ರು, ಅಲ್ಲಿ ಸಿಕ್ಕಿತ್ತು ಬಸ್ ಸ್ಟ್ಯಾಂಡಾಗೆ. ಯಪ್ಪ ಹೆಣ್ಮಕ್ಳಿಗೆ ಅಂದ್ರೆ ಫ್ರೀಯಾಗಿ ಆಧಾರ್ ಕಾರ್ಡ್ ತೋರ್ಸ್ರೆ ಕಳಿಸ್ತಾರಂತೆ. ನಮ್ಗೆ ಮಕ್ಕಳು ಕಾಸು ಕಿತ್ಕೊಂತಾರಲ್ಲ. ನೀನು ದುಡ್ಡು ಖರ್ಚು ಮಾಡ್ದೇನೆ ಮನೆಗೆ ಮಡಿಕೊಂಡು ಎಲ್ಲ ಬೀರಾಗೆ ಟ್ರಂಕಾಗಿ ಮಡಿಕೊಂಡು ಓಡಾಡ್ತಿದ್ರೆ ಕೊಡ್ತಾರ? ತೆಗಿ, ಖರ್ಚು ಮಾಡು ನೀನು, ಹೋಗ ನಾವೂನು. ಅಲ್ಲ ನಾ ಟ್ರಂಕಾಗಿ ಇಕ್ಕಿದೀವಿ. ಇನ್ನೇನು ದುಡ್ದಿದ್ದಲ್ಲ ನಿನ್ ಮಗ ದುಡ್ದಿದ್ದು ನಿಂದು ಎಲ್ಲ ಟ್ರಂಕಾಗಿ ಮಡಿದ್ದು, ಇನ್ನೆಲ್ಲಿ ಮಡಿಕೊಂಡು ಎಲ್ಲ ಚಡ್ಡಿ ಜೇಬಾಗ ಮಡಿಕೊಂಡಿದ್ಯಲ್ಲ ನಾನು. ಓ ಅಲ್ಲಿ ನಮ್ಮ ಇದಕ್ಕೆ ಬಂದ್ಬಿಡು ಎಲ್ಲ ಅಟ್ನೆ ಹಾಕಿ ಜೋಡ್ಸಿ ಇಕ್ಕಿದೀವಿ, ನೀನು ಹೊಸಿ ತುಂಬ್ಕೊಂಡು ಹೋಗಿವಂತೆ. ನಾವೇನ್ ಬರೋಲ್ಲ, ನಮ್ಗೆ ಏನಾಗಬೇಕಾಗತ್ತೆ? ಈಗ ನಾನು ಕೃಷ್ಣ ಅವ್ನ ಏಮಿ ಎಲ್ಲವನ್ನು ಸೇರ್ಕೊಂಡು ಇದು ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದಿ, ಬತ್ತೀಯಾ? ಯಾವ ಕೃಷ್ಣ? ಅವನು ಮಲ್ಲೇಶಣ್ಣನ ಮಗ. ಯಾರು?
ಮಲ್ಲೇಶಣ್ಣ ಅಂತ್ಯ ತಿಮ್ಮಣ್ಣನ ಮಗ ಅಂತ್ಯ. ಹೇಳ್ರಿ ಇಲ್ಲಿ. ಈಗ ನಿನ್ಗೆ ಯಾರನ್ನಾಗ್ಲಿ ನೀನು ನಿನ್ಗಿಂತ ಚಿಕ್ಕ ಹುಡುಗರು ಹೆಸರು ಹೇಳೋದು ನಿಂಗೆ ಗೊತ್ತಾ? ನೀನ್ ಅಲ್ಲಿ ಎಲ್ಲ ಮುಗ್ ಮಾಡ್ಕೊಂಡು ಅಲ್ಲಿ ಎಷ್ಟು ನಿಂಗೆ ವಯಸ್ಸು? ನನ್ಗಿನ್ನ ಇವಾಗ 19. ಬಿಟ್ಟಾಗ ನಾಟಕಕ್ಕೆ ಅದು ಈಗ ಬತ್ತೀಯಾ? ಆಯಾ ನೀನ್ ಯಾ ಸೀಮ ದೊಡ್ಡನು ಅಂತ ನೀನು ಈಗ ಅದ್ ಬಿಟ್ಟಾಕು. ಏನ್ಬಿಟ್ರೆ ನಾನು ಒಳ್ಳೆ ಮನುಷ್ಯ ಅಲ್ಲ ಮೇಲೆ. ಆಯಾ ನೀನು ಯಾರು ರೇಗ್ಸೋದು ಇರ್ಲಿ ಪಾಕ್ಸೋದು ಇರ್ಲಿ ಅವೆಲ್ಲ ಕತೆ ಪುರಾಣ ಎಲ್ಲ ಬಿಟ್ಟು. ಈಗ ನೀನ್ ಏನ್ರಾಗ ಹೋಗ್ತೀಯಪ್ಪ? ಹಾ ಏನ್ರಾಗೆ ಹೋಗೋದು? ನಡಿ ಕಾರಾಗ ಹೋಗೋಣ, ಕಾರ್ ಮಾಡೋಣ. ಕಾರು ಕಾರು ಎಂತದು ಕಾರು? ಏನ್ ಮಾಡೋದೈತಿ ಅವ ಕೈಯ ಹಬ್ಬಕ್ ತಂದಿ ಅಂತ ನಾನ್ ಸಾಲ ಮಾಡಿ ಅಲ್ಲಿ ಇಲ್ಲಿ ಇಸ್ಕೊಂಡ್ಬಂದು ಈ ಸುಳೆ ಮಂಡೆ ತಿನ್ಸಂಗ ಆಯ್ತತಿ. ಅದು ಉಗುಳಿರು ಕೈ ಹೋದ್ರು ಕಣಲ್ಲೇ ಸೂರ್ಯ. ಸತ್ಯ ಸುಳೆ ಬಿಡೋದಿಲ್ಲ ನಾನು. ಸೂರ್ಯ ತೋಳ್ ಸೂರ್ಯ ಅನ್ನಲ್ಲಿ ಲೇ ಅವ್ರು ಹೋದ್ರು. ನಂಗೊಂದ್ 300 ರೂಪಾಯಿ ಕೊಡ, ಹೊರಟತೀನಿ ಎಣ್ಣೆ ಹೊಡ್ಕೊಂಡು ಮಂತಕ್ಕೆ. ಎಷ್ಟ? 300 ರೂಪಾಯಿ ಕೊಡು. ಏನ ಗ್ರಾಚಾರ ಕಾದೈತಿ ಅವ್ನಿಗೆ ಸೀನ್ ಗೊತ್ತಾವೆ. ಸೀನ್ ಬರ್ತಾವೆ ಅಂದ್ರೆ ಏನಾಗ್ತೈತಿ? ಏನೋ ಕಾದೈತಿ. ಡಂಗೂರ ಸಾರ ಕೇಳಿದ್ರ ಸುರೇಶಣ್ಣ? ಡಂಗೂರ ಸಾರ ಕೇಳಿದ್ರ? ಯಾರು ಸುರೇಶಣ್ಣ? ಯಾರು ಅಧ್ಯಕ್ಷರು? ಅದೇ ಅವ್ ಆಮೇಲೆ ಫೋನ್ ಹಾಕಕ್ಕಯ್ಯ. ಅವಯ್ಯ ಏನ್ ಹೇಳ್ದ ಗೊತ್ತಾ? ಕಯ್ಯ ಮರ್ಯಾದೆ ಯಾರ್ದಾದ್ರೇನು ನೀನ್ ಹೇಳೋದು ಸಾಯಂಕಾಲಕ್ಕೆ ಪಂಚಾಯತಿ ಸೇರಿಸ್ತೀನಿ, ಇಲ್ಲ ಅಂತಂದ್ರೆ ಬೇಡ, ಯಾವ್ದಕ್ಕೂ ಫೋನ್ ಮಾಡು, ನಾನು ಅಷ್ಟೊತ್ಕೋಗ ಅದೇನ ಕಾಯಿನ ಕೇಳ್ಬೇಕಂತ ಕೇಳ್ತಾವ್ರಂತೆ ದೊಡ್ಡತವ. ತೋಟ ಮಾರಿದ್ರಲ್ಲ ಅವರು? ಅಲ್ಲಿ ಬೇರೆ ಕಡೆ ತಾಂಡ್ರಲ್ಲ, ಮಾರಿದ್ರಲ್ಲ, ಬೇರೆ ಕಡೆ ತಾಂಡವ್ರ, ಬೇರೆ ಕಡೆ ಎಲ್ಲೋ ತಾಂಡವ್ರ, ನಂಗೆ ಗೊತ್ತಿರೋದು ಎಲ್ಲಿ ತಾಂಡವ್ರೆ. ತಗೊಂಡವ್ರೆ, ಬೀದಿ ಬೀದಿ ಬಿಕಾರಿ ಆಗಿದ್ದಾರೆ. ಜೂಜಾಟ ಎಲ್ಲ ಕಲ್ತ್ಕೊಂಡು ಇಸ್ಪೀಟ್ ಆಡ್ಕೊಂಡು ಸೋಗಿ ಮಾಡ್ಕೊಂಡು ಎಲ್ಲ ಬೀದಿಗೆ ಬಂದವ್ರೆ. ಕಾಯಿ ತೊಳ್ದು ಕೆಲ್ಸಕ್ಕೆ ಹೋಗಿದ್ರ. ಲೇ ನೀನ್ ಬೆಂಗ್ಳೂರ್ಗೆ ಹೋಗಿದ್ದ ಗೆದ್ದ ಕಣಲೇ ಅವಯ್ಯಲ್ಲಿ? ಯಾವ್ದ್ರಾಗೆ? ಇಸ್ಪೀಟಾಗ ಗೆದ್ದ? ಓಹೋ, ಎಲ್ಲಿ ತಗೊಂಡವ್ರ ಈಗ? ಗೊತ್ತಿಲ್ಲ ನಂಗೆ. ಅಲ್ಲಿ ಪಾಯಿ ಹಾಕಿ ಒಂದು ಅದೇ ಅಲ್ಲಿ ಇರಕ್ಕೆ ಆಡ್ಗೊಳ್ಳಿಕ್ಕಿ ಕೆಲಸ ಮಾಡೋ ಇರಕ್ಕೆ ಅವ್ರಿಗೊಂದು ಚಿಕ್ಕದಾಗ ಮನೆ ಕಟ್ಟಿಸ್ತಾವ್ರೆ. ಎಲ್ಲಿ? ಅಲ್ಲಿ ಎಲ್ಲಿ ತಾಂಡವ್ರೆ ಗೊತ್ತಿಲ್ಲ ಕಣ ನನ್ಗೆ, ಒಟ್ಟಾಗ ತಾಂಡವ್ರೆ. ಶಿವ ಭಗವಂತ. ಆಯ್ತು, ನೀನ್ ಶಿವನ್ ಪ್ರಾರ್ಥನೆ ಮಾಡ್ಕೊಂಡಿರೋ. ಅವ್ರೇನೋ ಸಾಯಂಕಾಲಕ್ಕೆ ಅದೇನೋ ಸೇರ್ಸ್ಕೊಂಡು ಏನಾರ ಮಾಡ್ಕೊಂಡ್ಲಿ. ನಾನು ಅದೇ ಆಮೇಲೆ ಅಲ್ಲಿ ಬಂದವ್ರಿಗೆ ಎಲ್ಲರಿಗೂ ಆಮೇಲೆ ಏನಾರು ತಗೊಂಡು ಏರ್ಬಿಡ್ತೀನಿ. ಆಮೇಲೆ ಮಾತಿಗೆ ಯಾವನಾರು ಬಂದ್ರ ಆಮೇಲೆ ಸಂಬಂಧ ಇಲ್ಲ. ಯಾರ್ಗಾನ ಏರ್ಕೋ ಯಾರ್ಗಾನ ಬಿಟ್ಕೋ, ನನ್ಗೇನಪ್ಪ. ಅವಮ್ಮ ಬೇಡ ನಂಗೆ 3,000 ಅಂತ ಓದ್ಲು, ಏನಾನ ಮಾಡ್ಕೊಂಡು ತಾಂಡೋಗು, ನನ್ಗೇನು. ಈಗ ಎಷ್ಟು ಬೇಕಂತೆ? 10,000. ಈಗ 5,000 ಕೊಟ್ಟಿರ್ತೀನಿ. ಈಗ 5,000ಕ್ಕೆ ಫೋನ್ ಇಟ್ಟು ಹೋಗಿರ್ತೀನಿ. ಯಾರ ಹತ್ರ? ಅಲ್ಲಿ ಅವಮ್ಮನ ಹತ್ತಿರಗೆ. ಈಗ ಇಲ್ಲಿ ಎಲ್ಲ ನೀನು ಇಷ್ಟೊತ್ತಾಗ 3,000 ಐತಿ ಅಂದ್ರೆ ಆಮೇಲೆ 3,500 ರೂಪಾಯಿಗೆ ಬಂದು ಈಗ ಅಲ್ಲಿ 5,000 ರೂಪಾಯಿಗೆ ಬರ್ತಿದ್ಯಾ? ಈಗ ಹಬ್ಬ ಮಾಡೋದು ಬೇಡ ನಾವು ಹಂಗಾದ್ರೆ? ಅಲ್ಲಿ ತಂದಿದೆಲ್ಲ ಇಲ್ಲಿ ನಿಮ್ಮ ತುನೆ ಮೇಲೆ ಎಳ್ದ್ಬಿಟ್ಟು ಹೋಗ್ಬಿಡ್ಲಾ? ಬಿಡು ಏನೋ ತುಣ್ಯ ಪುಣ್ಯ ಅಂತೆಲ್ಲ ಮಾತಾಡ್ತಾನೆ. ಸುರೇಶನಿಗೆ ಫೋನ್ ಮಾಡುವಾಗಕ್ಕಯ್ಯ, ಸುರೇಶನಿಗೆ ಫೋನ್ ಮಾಡೋಗು. ಇಲ್ಲಿ ಆಯ್ತು. ಯಪ್ಪ ಸ್ವಾಮಿ ಪರಮಾತ್ಮ. ಸೂರ್ಯ ಸೂರ್ಯ ಏನಾಯ್ತು? ಎಲ್ಲಿದ್ಯಾ? ಮನೆ 97 63 83 2023. ಏನಿದು? ಇದಕ್ಕೆ ಫೋನ್ ಪೇ ಮಾಡೋ ಒಂದು 300 ರೂಪಾಯಿನ. ಏಕೆ? ಎಣ್ಣೆ ಹೊಡೆದಿದ್ದೀನಿ, ಕಾಸಿದ ಕಣ.
ಹಲೋ 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 ಎಲ್ಲಿದ್ದೀಯಾ? ಸಿಟಿ ಹಾ ಸಿಟಿ ಯಾವ ಸಿಟಿ? ಮಂಡ್ಯ. ಏನ್ ಮಾಡ್ತಿದ್ದೀ? ಇಲ್ಲಿ ಊಟಕ್ಕೆ ಬಂದಿದ್ದು. ಯಾರ್ಯಾರು? ನಾವು ನಮ್ಮ ಹುಡುಗರು. ಹೌದಾ? ಹ್ಮ್. ಇವನು ಅದೇ ನೋಡ್ ಪಾಪ ಯಾಕೋ ಅಪ್ಪ ಅಪ್ಪ ಅಂತ ಅಳ್ತಾವನೆ. ಯಾರ್ ಪಾಪ? ನಿನ್ ಪಾಪ, ನಮ್ಮ ಮಗ. ನನ್ ಹುಟ್ಟಿದ್ದ? ತಡ ಮಾತಾಡು. ಹಲೋ ಹಲೋ ಅಪ್ಪ ಯಾವಪ್ಪ ಇದು? ಯಾವಪ್ಪ? ಹಾ ಬಾ ನೀನೆ. ಯಾರ್ಯಾರು ಕೊಟ್ಬಿಟ್ಟು ನನ್ನಪ್ಪ ಅಂತವಲ್ಲ? ಅಪ್ಪ ಯಾರ್ಯಾರು ಕೊಟ್ಬಿಟ್ಟು ನನ್ಗಪ್ಪ ಅಂತಿರಲ್ಲ? ಚೇತನು ಚೇತನ್ ಜ್ಯೂಸ್ ತಗೊಂಬತ್ತಿದ್ದ ಅಪ್ಪ. ಹೇಳು ಜ್ಯೂಸ್ ಅಪ್ಪ. ಹಾ ಜ್ಯೂಸ್ ತಗೊಂಬನ್ನ ಅಪ್ಪ. ನಾನೇ ಅಂತ ಇದ್ದೀನಿ. ನಾನು ಅಪ್ಪ ಅಲ್ಲ ನಿಮ್ಗೆ. ಅಪ್ಪ ಜ್ಯೂಸ್ ತಗೊಂಬನ್ನು ಅಪ್ಪ. ಇದು ನಾನು ಅಪ್ಪ ಅಲ್ಲ. ಅಪ್ಪ ಜ್ಯೂಸ್ ತಗೊಂಬ ಅಪ್ಪ ಅಪ್ಪ. ನಾನಲ್ಲ, ಅಲ್ಲಿ ನಿಮ್ಮ ಇವ್ರು ಕೂಡ ಅಮ್ಮನ ಕೈಗೆ. ಹೇಳು. ಇದು ಅಪ್ಪ ಅಂತ ನೋಡಿ ನನಗೆ ಫೋನ್ ಮಾಡಿದಾರೆ. ನಿನಗ್ ಮಾಡ್ದೆ ಇನ್ಯಾರಿಗ್ ಮಾಡ್ತಾರೆ ಅಂದ್ರೆ? ಅಂದ್ರೆ ಇದು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ನೋಡಿ ನಂಬರ್ನ. ಯಾಕೆ ಮಿಸ್ಟೇಕ್ ಮಾಡ್ಕೊಳಣ? ನೀನು ಸೂರ್ಯ ಅಲ್ವಾ ನಮ್ಮ ಯಜಮಾನ್ರು? ಇದು ಯಾರು ಹೇಳಿ ನೀವು? ನಾನು ಕರೆಕ್ಟ್ ಆಗಿ ಹೇಳ್ತಾ ಇದೀರಾ? ಹಾ ಸುಮಿತ್ರಾ. ಸುಮಿತ್ರಾ ಅಂತ ಯಾರು ನಮ್ಗೆ ಗೊತ್ತಿಲ್ವಲ್ಲ. ಆ ಬೇಕ್ರಿ ಬಾಕ್ಲ ಹಾಕೊಂಡ್ ಬಂದು ಮಣಿಕಂಬೇಕಾರ ಪಕ್ಕದಾಗೆ ಅವಾಗ ಗೊತ್ತಾಗ್ತಿತ್ತಾ? ಯಾವ ಬೇಕ್ರಿ ಹೇಳಿ? ಐತಲ್ಲ ಮುಂಡೆ ಮಗೊಂದು ಎಲೆಕ್ಟ್ರಾನಿಕ್ ಸೀಟಾಗ ಅವ್ನ್ ಬೇಕ್ರಿ ಕೆಲಸ ಮಾಡ್ತೀಯಲ್ಲ. ಮಂಜುನಾಥ್ ಬೇಕ್ರಿ. ಹಾ ಮಂಜುನಾಥ್ ಬೇಕ್ರಿ. ಅದೇ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಇದು ನಾವಲ್ಲ ಅನ್ಸುತ್ತೆ, ನಮ್ಕಿಂತ ಮುಂಚೆ ಯಾರೋ ಬೇರೆಯವ್ರು ಇದ್ರು. ಅವ್ನ್ ನಿಮ್ಮ ಓನರು ಹಂಗೆ, ನೀನು ಹಂಗೆ, ಸೊಂಟ ಬರೀ ಸೊಂಟ. ನೀವು ನಮ್ಮ ಓನರ್ ಮಾಡಕ್ ನನಗ್ ಮಾಡಿದೀರಾ ಅನ್ಸುತ್ತೆ, ಅವ್ರಿಗೆ ಮಾಡಿ. ಅವ್ನ್ ದುಡ್ಡು ಕೊಡಲ್ಲ ಅಂತ ಖಾಲಿ ಆಗೋಯ್ತು. ಮೋಸ ಮಾಡ್ಬಿಟ್ಟ. ಈಗ ಮಗ ಹುಡ್ಸೋಣ, ಅದಕ್ಕೆ ಏನ್ ಮಾಡ್ಲಿ? ಅದಕ್ಕೆ ನಾನು ನಿನ್ನೆ ಇದ್ ಮಾಡೋಣ ಅಂತ. ಸರಿಯಾಗಿ ಬುದ್ಧಿ ಕಲೀರಿ, ಸರಿಯಾಗಿ ಮಾತಾಡೋದು ಕಲೀರಿ. ಅವನ ಜೊತೆ ಹೋಗ್ಬಿಟ್ಟು ಹುಡ್ಸ್ಕೊಬಿಟ್ಟು ನನ್ನ ಅಪ್ಪ ಅಂದ್ರೆ. ಹಲೋ. ಏನು ಇಲ್ಲ. ಯಾಕೆ ಅಂದ್ರೆ ನನ್ಗೆ ಯಾಕೋ ರಾತ್ರಿ ನಿದ್ದೆನೆ ಬರ್ತಿಲ್ಲ. ನೀವು ನಿದ್ದೆ ಬರಲಿಲ್ಲ ನಾವೇನ್ ಮಾಡೋದೆ? ನಿದ್ದೆ ಬರಲಿಲ್ಲ ನಾವೇನ್ ಮಾಡೋದೆ? ನಿದ್ದೆ ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡೋಣ ಅಂತಂದ್ರೆ ನಂಗೆ ಪಕ್ಕದಾಗ ಮನೆ ಕಂಡ್ರಲ್ವ ನಂಗೆ ನಿದ್ದೆ ಬರೋದು. ಇದು ಓನರ್ ಹತ್ರಕ್ಕೆ ಹೋಗಿ ಅವ್ನ ನಂಬರ್ ಕಳಿಸ್ತೀನಿ ಈಗ. ಅವ್ನು ಸರಿ ಮಾಡಲ್ಲ ಅವನು. ನಾವು ಆಟಾಡ್ದವ್ರಲ್ಲ. ಯಾರು? ನಾವು ಸಿಕ್ತವ್ರತೆಗೆಲ್ಲ ಹೋಗೋಂಥವ್ರಲ್ಲ ನಾವು. ನಾನು ಆ ಥರ ಎಲ್ಲ ಹೋಗಲ್ಲ. ಪ್ರತಿರತೆ ಮಾತಾಡ್ತಾರಲ್ಲ. ನಾನು ಆ ಥರ ಎಲ್ಲ ಹೋಗಲ್ಲ ಔಟ್ರಕ್ಕೆ. ನಾನು ಮುಂಚೆ ಮದುವೆ ಆಗಿದ್ದೆ, ಅವಾಗ ಗಂಡನ್ ಬಿಟ್ಟು ಬಂದೆ. ಗಂಡನ್ ಬಿಟ್ಟು ಬಂದು ಇನ್ನೊಬ್ಬನ್ ನಾನು ಇಂಜಿನಿಯರ್ ಮದುವೆ ಆಗಿದ್ದೆ. ಅವನ್ ಟೈಮಿಂದ ಇವನು ನಿಮ್ ಬೇಕ್ರಿ ಓನರು ಅವನ್ ಕರ್ಕೊಂಬಂದ. ಅವನ್ ಬಿಟ್ಟ ಮೇಲೆ ನಾನು ನಿನ್ನ ಹತ್ರ ಬಿಟ್ರೆ ಯಾರ ತಕ್ಕ ಹೋಗೇ ಇಲ್ಲ. ಸರಿಯಾದ ಮಂಡ್ಯಾರ ನೀವು. ಇದು ಅವ್ರಿಗೆ ಮಾಡಿ ನೀವು ನಮ್ಗೆಲ್ಲ ಮಾಡಕ್ ಹೋಗ್ಬಿಡಿ. ನನ್ಗೆ ಯಾಕೋ ನಾನ್ ತುಂಬಾ ಇಷ್ಟ ಆಗಿದ್ದೀನಿ ನಾನು ನಿಂಗೆ. ಏನ್ ಮಾಡೋಣ ಅದಕ್ಕೆ? ನೋಡಕ್ಕೆ ಸಣ್ಣಗೆ ಉದ್ದಕ್ಕಿದ್ಯಲ್ಲ. ಉದ್ದಕ್ಕಿಲ್ಲ, ಸಣ್ಣ ಕುಳ್ಳಕ್ಕಿರೋದು. ಅದಕ್ಕೆ ನನ್ಗೆ ಉದ್ದಕ್ ಕಾಣಿಸ್ತಿದ್ಯಾ ನೀನು. ಸಣ್ಣಗಿದೆಯಲ್ಲ, ಚೆನ್ನಾಗ್ ಮಾಡ್ತೀಯ ಅಂತ. ಇದು ಬೇರೆ ಯಾರು ನೋಡ್ಕೊಳ್ಳಿ, ನಮ್ಗೆ ಆಗಲ್ಲ. ನಮ್ಮ ಕೈಲಿ ಆಗಲ್ಲ. ಬೇರೆ ಯಾರು ನೋಡ್ಕೊಳ್ಳಿ. ನಿಮ್ಮ ಅಪ್ಪನು ಹಂಗೆ ಅಂದಿದ್ರೆ ಆಗಲ್ಲ ಅಂತ ಅಂದ್ರೆ ನೀನ್ ಹುಡ್ತಿದ್ದ? ಇದು ತಾಯ್ನಾಡ ಚಿನಾಲಿ. ಇದು ಯಾರು ಕೊಟ್ಟಿದ್ದೀವಿ ನಂಬರು? ಅವರೇ, ನಿಮ್ಮ ಓನರೇ. ತಾಯ್ನಾಡ. ಅವನೇನು ಕೊಡ್ತಾನೆ?
ಅವ್ನ್ ಮದ್ವೆ ಆಗಿಲ್ಲ ಅವ್ನ್ ಸೂರಿಂಗೆ ಹಬ್ಬ ಮಾಡಕ್ಕೆ ಊರ್ ಹೋಗನೆ ಯಾವ್ದೋ ಇದು ಮದ್ದೂರ್ ಹತ್ರ ಬೆಳಿಗ್ಗೆಯಿಂದ 2 ಸತಿ ಮಾಡವ್ರೆ ಎತ್ತಿಲ್ಲ ನಾನು. ಮದ್ದೂರ್ ಹತ್ರ ಯಾವ್ದೋ ಕಟ್ಟೆ ಕುಂಟೆ. ಕುಂಟೆ ಹಾ ಆಗ ಅಲ್ಲಿ ಹೋದ್ರೆ ಅವ್ರ ಊರು ಹ್ಮ್ ಹಿರಿಯಕಿರುದು ಹಬ್ಬ ಮಾಡಕ್ ಹೋಗೋನೆ. ಹಾ ಬರ್ತಾನೆ ಬಂದ್ಮೇಲೆ ಅವನ್ಗೊಂದ್ ಮನೆ ಮಾಡ್ಕೊಟ್ಕೊಂಡು ನಿಮ್ ಮನೆಗೆ ಮಡಿಕೋ, ಹಾ ಸಂಬಳ 18,000 ಕೊಡ್ತೀನಿ, ಅದ್ರಾಗ 10,000 ಈಸ್ಕೊ, 8,000 ಅವ್ನಿಗೆ ಕೊಡು ಅಂತ ಹೇಳವ್ರೆ. ನಿನ್ ಕೈ ಕೊಡ್ತಾನ ಅಂತ ಸಂಬಳವ? ನಾವು ನಿನ್ ಕೈಲಿ ಕೊಡ್ತೇನಂತೆ. ನಾನ್ ದುಡಿಯೋದು ಸಂಬಳ ನೀನ್ ಇಸ್ಕೊಳ್ಳೋದ? ಇಲ್ಲ ಅಂದ್ರೆ ತಾಯಿನಡ ನೀನು ಕರೆಕ್ಟಾಗಿ ಎಸಿಡ್ ಕರಿ ಅಂದ್ರೆ ಶಟದ್ ಅವೆಲ್ಲ ಬೇಡ. ಇಲ್ಲ ಅಂದ್ರೆ ಏನ್ ಗೊತ್ತಾ, ತಾಯಿನಡ ಪುನಃ ಹಂಗೆ ಅಂತ ನೋಡಿ 18,000 ಎಸಿಡ್ ಕರಿ. ನಿಂಗೆ ನಾನ್ ನಿಮ್ ತಮ್ಮ ಇದ್ದಂಗೆ. ಹ್ಞೂ ತಮ್ಮ ಇದ್ದಂಗ ಅಂತೆ. ಅದೇ ನೀನ್ ಬಲ್ಲ ಮುರಿ ಕೊಡ್ಬಿಡ್ತೀನಿ ಅಷ್ಟೇ. ಮರ್ಯಾದಿಲ್ದಂಗೆ ಮಾತಾಡ್ತಾಳ. ಎಷ್ಟು ಜನ ಕೊಟ್ಟಿದ್ ಮುಂಡೆ ಅವಳು? ನೀ ಯಾವ ಡಬ್ಬದಾಗ ಕುಂತಿದ್ದೀರಾ? ಡಾಬಲ್ಲ, ಇಲ್ಲಿ ಊಟಕ್ಕೆ ಬಂದಿದ್ದೋ. ಇಲ್ಲಿ ಸೋಮವಾರ ಇಲ್ಲಿ ನಮ್ಮವ್ರು ಯಾರು ಊಟ ಮಾಡೋದು ಅಂದ್ರು, ಅದಕ್ಕೆ ಮಂಡ್ಯಾಗ ಬಂದಿದ್ದು. ಪಿಕ್ಚರ್ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ. ಮನೋಜ ಅವನ? ಯಾರು ಇಲ್ಲ ಅಲ್ಲಿ. ನಮ್ಮ ಇವರು ಯಾರು ಹುಡುಗರು ಕೊಡೋರ್ಗೆ ಯಾರವ್ರ ಜೊತೆಗೆ? ಯಾಕೆ ಎಲ್ಲ ಹೇಳೋದಿಕ್ಕ? ಹಾ ಎಲ್ಲ ಹೇಳಕ ಅಲ್ಲ, ಅವ್ರು ಯಾರ ಚೆನ್ನಾಗ್ ಮಾಡ್ತಾರ ನೋಡೋಣ ಅಂತ. ಮನೋಜ ಬಂದಿಲ್ವಾ? ಇಲ್ಲ ಬಂದಿಲ್ಲ. ಸೀನಾ ಅವರೆಲ್ಲ ಪರಿಚಯನಾ ನಿಮ್ಗೆ? ನಿಮ್ ಮೋಹನವ್ರ ಹೆಸರು ಹೇಳೋರು ಆತರ ಎಲ್ಲ. ಆಮೇಲೆ ನೀನು ಚಿಕ್ಕ ಹುಡುಗನಾಗ ಎಲ್ಲ ಲಂಗ ಎಲ್ಲ ಬಿಚ್ಕೊಂಡು ಆಟ ಆಡಿವಂತಲ್ಲ. ಅವ್ ಬಿಟ್ರೆ ಬೇರೆ ಮಾತೇ ಇಲ್ವಾ ನಿಮ್ದವು? ಯಾವನ್ ಕೇಳಿದ್ರು ಅದನ್ನೇ ಹೇಳ್ತಿರಲ್ಲ. ಅವ್ನ್ ಮನೋಜ ಹೇಳಿದ್ದು. ನಿಮ್ ಮೋಹನವ್ರ ಯಾವನ್ ಕೇಳಿದ್ರು ಅದನ್ನೇ ಹೇಳ್ತಿರಲ್ಲ. ನಿಮ್ ಮೋಹನವ್ರು ಮನೋಜ್ ನಂಬರ್ ಕೊಟ್ಟಿದ್ರು. ಹಾ ಮನೋಜಿಗ್ ಮಾಡಿದೆ, ಅವಾಗ ನಿನ್ ನಂಬರ್ ಕೊಟ್ಟ. ಅವಾಗ ಅವ್ನು ಹೇಳಿದ್ ಚಿಕ್ಕ ವಯಸ್ಸಿಗೆ ಅಣ್ಣ ಅಕ್ಕ ಹುಡ್ಗಿರ್ದು ಲಂಗ ಎಲ್ಲ ಬಿಚ್ಚಿ ಅವ್ನ ಆಟ ಆಡೋನೆ. ಈಗ ಬಾ ನಂಗೆ ಲಂಗ ಬಿಚ್ಚೆ ಯಾವ ಬಿಚ್ತಾ ಯಾರು ಏನು ಏನ್ ಬಿಚ್ಚದ್ ನೋಡಿ ಏನ್ ಕತೆ. ಈಗ ನಾನ್ ರೆಡಿ ಆಗಿದ್ದೀನಲ್ಲ, ಬಾ ಬಿಚ್ಚು. ಮನೆ ಹಾಳು ಮಾಡ್ಬಿಟ್ಟಿರ ಮುಂದೆರ, ಮನೆ ಹಾಳು ಮಾಡ್ಬಿಡ್ತೀರಾ. ಯಾಕೋ ಎಲ್ಲ ಹೋಗ್ಬೇಕತ್ತ ಕೇಸ್ಕೊಂಡು ಹಂಗ್ ಮಾಡ್ತಿರತಿ. ಯಾಕೋ ಊರ್ ಗಂಡಸರನ್ನ ಹಾಳು ಮಾಡ್ಕೊಂಡು ಲೋಪರ್ ಮುಂಡೇರ. ಯಾವ ಫಿಲಮ್ಗೆ ಹೋಗಿದ್ಯೋ? ಹೋಗಿಲ್ಲ, ನೀವು ಹೋಗ್ಬೇಕು. ಅದೇ ಯಾವ ಫಿಲಮ್ಗೋ? ಹೋಗಿಲ್ಲ, ಪಿಕ್ಚರ್ ಹೋಗೋಣ ಅಂತ ಬಂದ ಹೋಗಿಲ್ಲ. ಅದೇ ಇದು ಇವ್ರದ್ದು ಯಾವ್ದು ಒಂದು ಮಟ್ಟೆ ಕತೆ ಮಾಡೋರಲ್ಲ, ಎಗರೇದ್ ಹೆಂಗಿದ ವೀರುಡು? ಅವಲ್ಲ ಕನ್ನಡದು. ಅದು ಕನ್ನಡನೇ ಅದು. ಅದಲ್ಲ, ಇಲ್ಲಿ ಯಾವ್ದು ಕಾಂತಾರ ಮಾಡಿದ್ರಲ್ಲ ನೋಡು. ಓಹೋ, ಯಾರಪ್ಪ? ಅದರಲ್ಲೊಬ್ಬ ಗುಂಡೆ ಹೊಡ್ಸ್ಕೊಂಡ್ ಮಾಡೋ ಸೂ ಫ್ರಮ್ ಸೂ ಅಂತ. ಸೂ ಫ್ರಮ್ ಸೂ. ಹೌದು. ಅದಕ್ಕೆ ಹೋಗ್ತಿದ್ಯಾ? ಏನ್ ಅದು ನೋಡು. ಅದ್ ನೋಡಾದ್ಮೇಲೆ ಇದು ಇನ್ನೊಂದು ಟಾಕೀಸ್ ಆ ಕಡೆ ಐತಲ್ಲ ಟಾಕೀಸ್, ಅದು ಯಾವ್ದು ಹೇಳು, ಇನ್ನೊಂದು ನರ್ತಕಿನ ಯಾವ್ದು ಗೊತ್ತಿಲ್ಲ. ಅದಕ್ಕೂ ಹೋಗು. ಅದು ಎಗರಿದ್ ಹೆಂಗಿದ ವೀರುಡು, ಅದ್ ಬಂದೈತಿ ಫಿಲಮ್. ಇದ್ಯಾವ ಬೇರೆ ಭಾಷೆನ ಅದು? ಇಲ್ಲ, ಕನ್ನಡ. ಕನ್ನಡದಲ್ಲಿ ಬೇಕಾ ನಿಂಗೆ? ಕನ್ನಡದಲ್ಲಾದ್ರೆ ಕಾಚ ಕದ್ದ ರಾಜ ಬಂದೈತಿ ನೋಡು. ಹಂಗೆಲ್ಲ ಆಯ್ತಾ ಪಿಕ್ಚರು? ಹೀರೋ ಯಾರು ಇದ್ ಮಾಡಿರೋದು? ಹೀರೋ ಅವ್ರು ಯಾರು ತೆಲುಗು ಆಕ್ಟ್ರೆಸ್ ಅವನು ಬಂದು ಕನ್ನಡದಲ್ಲಿ ಮಾಡವನೆ. ಚೆನ್ನಾಗೈತೆ, ಹೋಗು. ಅಂದ್ರೆ ಸ್ಟೋರಿ ಚೆನ್ನಾಗೈತೆ ಅದು. ಅವನು ದುಡ್ದು ಕಷ್ಟಪಟ್ಟು ಒಂದು ಕಾಚ ತಗೊಂಡಿರ್ತಾನೆ. ಅದನ್ನ ಸ್ನಾನ ಮಾಡಿ ಒಗ್ದಾಕಿರ್ತಾನೆ, ಅದನ್ನ ಕತ್ಕೊಂಡು ಹೊಂಟೋಗಿರ್ತಾನೆ ರಾಜ ಅನ್ನೋನು. ಆತರ ಎಲ್ಲ ಪಿಕ್ಚರ್ ಮಾಡ್ತಾರ? ಅದು ಆತರ. ಅಂದ್ರೆ ಅವ್ನಿಗೆ ಕಾಚ ಹಾಕೋಣಕ್ಕೆ ತಿಕ್ಕ ಮುಚ್ಕೊಳಕ್ಕೆ ಬಟ್ಟೆ ಇರಲ್ಲ, ಅವ್ನು ದುಡ್ದು ಕಾಚ ಎಲ್ಲ ತಗೊಂತಾನೆ. ಕಾಚ ಎಲ್ಲ ತಗೊಂಡು ಅದ್ರ ಬಗ್ಗೆನೇ ಸ್ಟೋರಿ ಅದು. ಕಾಚ ಎಲ್ಲ ತಗೊಂಡಿರ್ತಾನೆ, ಸ್ನಾನ ಮಾಡಿ ಒಗ್ದಾಕಿರ್ತಾನೆ. ಇನ್ನೊಬ್ಬ ರಾಜ ಅನ್ನೋನ್ಗೆ ಅವನಿಗೂ ಕಾಚ ಇರಲ್ಲ. ಈ KGF ಅಲ್ಲಿ ಚಿಕ್ಕದಿಂದ ಬೆಳಿತಾನಲ್ಲ ಹಂಗೆ? ಅದ್ ನಂಗೆ ಗೊತ್ತಿಲ್ಲ, ನಂಗೆ ಯಾರು ಬೆಳಿತಾರೋ. ಇದು ಮಾತ್ರ ಗೊತ್ತು, ಅವ್ನ ಕಾಚ ಅವಾಗ ಇವನ್ ಕಾಚನ ರಾಜ ಕದ್ದು ಬಿಡ್ತಾನೆ. ಅದಕ್ಕೆ ಫಿಲಮ್ ಹೆಸರು ಕಾಚ ಕದ್ದ ರಾಜ.
ಆಯ್ತಾ? ಆಯ್ತು ಬಿಡಿ, ನಾವ್ ಯಾವ್ದೋ ನೋಡ್ತೀವಿ. ಆ ನಾವ್ ಯಾವ್ದೋ ನೋಡ್ತೀವಿ ಬಿಡಿ, ಆಯ್ತು. ಅದನ್ನ ನೋಡ್ಕೊಂಬಂದು ಹಾ. ನನಗೆ ಇವತ್ತು ಬಾ, ಹಂಗೆ ಸುಖ ಕುಡಿಯುವಂತೆ. ಅಲ್ಲಿ ಯಾರೋ ಬೇರೆ ಯಾರೋ ನೋಡ್ಕೊಳ್ಳಿ, ನಮ್ಗೆ ಆಗಲ್ಲ ಅದು. ಈಗ ನೀನ್ ಎಲ್ಲಿದ್ಯ ಹೇಳು? ಮಂಡ್ಯದಾಗೆ? ಇಲ್ಲಿ ಬಸ್ ಸ್ಟ್ಯಾಂಡ್ ಹೋಗಿ. ಅದೇ ಬಸ್ ಸ್ಟ್ಯಾಂಡಾಗ ಎಲ್ಲಿ? ಅಯ್ಯೋ ತಾನಡಿ ಎಲ್ಲ ಈಗ ಇಲ್ಲೇ ಇದ್ದೀರಾ? ನಮ್ಗೆ ಅಡ್ರೆಸ್ ಹೇಳಕ್ಕೆ ಭಯ ಆಯ್ತದ, ನಮ್ಗೆ ಯಾರ್ಯಾರು ಬರ್ತಾರೆ. ಮಂಡ್ಯದಾಗೆ ಬಸ್ ಸ್ಟ್ಯಾಂಡ್ ಹತ್ತ ಅವನಿ ಅಂತಾನೆ. ನೀವ್ ಆ ಕಡೆಯಿಂದ ಬರ್ರಿ, ನಾವ್ ಈ ಕಡೆಯಿಂದ ಬರ್ತೀನಿ, ಸುಮ್ಮನೆ. ತಗೊಂಡ ಮೊನ್ನೆ ಕಿಡ್ನಾಪ್ ಮಾಡಕ್ಕೆ ಫೋನ್ ಮಾಡಿದ್ರಲ್ಲ ಅವರಲ್ವಾ? ಮೊನ್ನೆ ಕಿಡ್ನಾಪ್ ಮಾಡಕ್ಕೆ ಫೋನ್ ಮಾಡಿದ್ರಲ್ಲ? ನಾನ್ ಸೌಮಿತ್ರಿ. ಯಾವ ಸೌಮಿತ್ರಿ? ಅದೇ ಮೊನ್ನೆ ಕಟ್ಟೆ ಹತ್ರ ಹರ್ಸ್ಕೊಂಡ್ ಬಂದಿದ್ರಲ್ಲ ಅಲ್ಲಿ. ನಿಮ್ ಬೇಕ್ರಿ ಓನರ್, ನಿಮ್ ಬೇಕ್ರಿ ಓನರ್ ಅವರಲ್ಲ, ಅವ್ರ ಹಳೆ ಡೌ ನಾನು. ಅದಕ್ಕೆ ಅವ್ರಿಗೆ ಮಾಡ್ರಿ, ನನಗೇನಕ್ಕೆ ಮಾಡ್ತೀರಿ? ಅವನು ಸಾಕಾಯ್ತು ಅಂತ ನಿನ್ ನಂಬರ್ ಕೊಟ್ಟವನೆ. ನಮಗೂ ಬೇಡ, ನಾವೆಲ್ಲ ಮಾಡೋದಿಲ್ಲ. ಇವನ ಹತ್ರ ಒಳ್ಳೆ ದುಡ್ಡು ಐತೆ, ಅಲ್ಲಿ ಮಂಡ್ಯದಾಗ ಬಸ್ ಸ್ಟ್ಯಾಂಡಾಗ ಅವನಂತೆ. ನಾನು ಕಾರ್ ತಗೊಂಬತ್ತೀನಿ ಅಂದ್ರೆ ಅದ್ರಲ್ಲಿ ಕೂತ್ಕೊಳ್ರಿ. ಶಾರ್ಟದು ಅಂದ್ರೆ ಪಂದ್ರೆ ಎಲ್ಲ ಬಿಟ್ಟು ಸರಿಯಾಗಿ ಮಾತಾಡೋದ್ಕಲ್ಲಿ. ಸೂರ್ಯ ಏನೋ ನಾನೇನು ನಿನ್ನ ಕಟ್ಕೊಂಡಿದ್ದೀನಲ್ಲ, ಮಡಿಕೊಂಡಿದ್ದೀನಿ ಅಂದ್ರೆ ಅಂತೀಯಲ್ಲ. ಸೂರ್ಯ ಮರ್ಯಾದೆ ಕೊಟ್ಟು ಮಾತಾಡು. ಅಣ್ಣನು ಸೂರ್ಯ ಅಣ್ಣವನು ನಾನು ಕಾರ್ ತಗೊಂಬತ್ತೀನಿ. ಸುಮ್ಮನೆ ಕಾರ್ ತಗೊಂಡ್ ಹೋಗೋಣ. ನಾನು ಕಾರ್ ತಗೊಂಬತ್ತೀನಿ, ಕಾರಾಗ ಕೂತ್ಕೊಳ್ಳಿ ಅಂದ್ರೆ ಬಂದು ಆಮೇಲೆ ಬೆಂಕೊಂಡು ಹೋಗ್ಬಿಡಕ್ಕೆ ಕಿಡ್ನಾಪ್ ಮಾಡಿ. ಇಲ್ಲ ಬಾ ಅಂದ್ರೆ ಇಲ್ಲ, ನೀವೇ ಹೋಗಿ, ನಾನು ಬರಲ್ಲ. ಎಲ್ಲಿ ಬರಲ್ಲ? ನಾವು ಈ ಊರಿಗೆ ಹೋಗ್ತಾ ಇದ್ದೀನಿ. ನನಗೆ ಊರು ಅಲ್ಲಿ ಬೇಕು ತಗ ಬನ್ನಿ, ಅಲ್ಲೇ ಮಾತಾಡೋಣ. ಅಲ್ಲಿ ನೋಡ, ಅಲ್ಲಿ ನಿಂತ ಅವ್ನು ನಿಂತ ನೋಡ, ಅಲ್ಲಿ ಅವನೇ. ನಾವು ನೀವೇ ಬಂದ್ರ? ಯಾರು ಕಾಣಿಸ್ತಾನೆ ಇರೋಲ್ಲ. ಆ ಕಡೆಯಿಂದ ಹೋಗಿ ಇಟ್ಕೊಳ್ರಿ ನೀವು.